ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಧ್ಯಾನ ಮಾಡಿದ್ದಾಯ್ತು. ಈಗ ಸ್ವಾಧ್ಯಾಯದ ಸಮಯ. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಹಲವಾರು ಸಮಯಗಳಲ್ಲಿ ಈ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಪ್ರಸ್ತುತ ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಮಿಲಾರೇಪ. ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪ ಧ್ಯಾನ ಸಾಧನೆ ಸತ್ಯ ಬೋಧನೆ. ಇದು ಮಾಸ್ಟರ್ಸ್ ಈ ಒಂದು ಪುಸ್ತಕದ ಶೀರ್ಷಿಕೆ. ಮೂಲತಃ ಈ ಪುಸ್ತಕವನ್ನ ಶ್ರೀ ಪಿ ಮಣಿಕುಮಾರ್ ಅವರು ಬರೆದಿರ್ತಕ್ಕಂಥದ್ದು. ಇದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಈ ಪುಸ್ತಕದಲ್ಲಿ ಮಿಲಾರೇಪ ಸದ್ಗುರುವಿನ ಜೀವನದ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿಲ್ಲಿಂದ ಮುಂದಕ್ಕೆ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ತಿಳ್ಕೊಳ್ತಾ ಬರೋಣ ಮಾಸ್ಟರ್ಸ್. ಸೊ ಆ ನಿನ್ನೆ ದಿನ ಮಿಲಾರೇಪರ್ ಅವರಿಗೆ ಒಂದು ದೀಕ್ಷೆ ಅನ್ನೋದು ಸಿಗುತ್ತೆ. ಎಲ್ಲ ಜವಾಬ್ದಾರಿಗಳೆಲ್ಲಾನು ಕೂಡ ಎಲ್ಲರಿಗೂ ಹಂಚಿಕೆ ಆಗುತ್ತೆ. ಆ ಜವಾಬ್ದಾರಿಗಳೆಲ್ಲ ಹಂಚಿಕೆ ಆದ್ಮೇಲೆ ಎಲ್ಲಾರು 4 ಜನ ಶಿಷ್ಯರಲ್ಲಿ 3 ಜನ ಅವ್ರವ್ರಿಗೆ ತಿಳಿಸಿರ್ತಕ್ಕಂಥ ಪ್ರಾಂತ್ಯಗಳಿಗೆ ಅವ್ರು ಹೊರಟೋಗ್ತಾರೆ. ಆದ್ರೆ ಮಿಲಾರೇಪರ್ ಅವ್ರು ಮಾತ್ರ ಮಾರ್ಪರ್ ಅವ್ರ ಹತ್ರನೇ ಇರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅವ್ರನ್ನ ಅಲ್ಲೇ ಇರುವಂತ ಹೇಳಿರ್ತಾರೆ, ಅಲ್ಲೇ ಇದ್ದು ಸಾಧನೆ ಮಾಡ್ಕೊಂತ ಅಂದಿರ್ತಾರೆ. ಆ ರೀತಿಯಾಗಿ ಅವರು ತಮ್ಮ ಗುರುಗಳ ಸಮಕ್ಷಮದಲ್ಲೇನೆ ಸಾಧನೆ ಅನ್ನೋದನ್ನ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಮಾಡ್ತಾ ಇರ್ಬೇಕಾದ್ರೆ ಮುಂದೆ ಏನಾಗತ್ತೆ ಅನ್ನುವಂಥದ್ದು ಇಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು. ಇಲ್ಲಿಂದ ಹೊಸ ಹೊಸ ಟರ್ನಿಂಗ್ ಅನ್ನ ಪಡ್ಕೊಳ್ತಾ ಬರುತ್ತೆ ಅವರ ಜೀವನ. ಎಸ್ ಮಾಸ್ಟರ್ಸ್, ಆ ಒಂದು ಗುಹೆಯಲ್ಲಿ ಕೂತ್ಕೊಂಡು ಅವ್ರು ಅದೇ ರೀತಿಯಾಗಿ ಸಾಧನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಅಲ್ಲಿ ಯಾವತ್ತೇ ಆಗ್ಲಿ ಅವ್ರಿಗೆ ಆಹಾರ ಬೇಕು ಅಂತ ಅನಿಸ್ತಾ ಇರೋದಿಲ್ಲ, ನಿದ್ರೆ ಕೂಡ ಬರ್ತಾ ಇರೋದಿಲ್ಲ. ಎನಿ ಟೈಮ್ ಸಾಧನೆ 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 ಅನ್ನುವಂಥದ್ದು ಇರುತ್ತೆ ಮಾಸ್ಟರ್ಸ್. ಹೀಗಿರ್ಬೇಕಾದ್ರೆ ಒಂದಿನ ಬೆಳಿಗ್ಗೆ ಅವರು ಬಹಳ ಹೊತ್ತು ನಿದ್ದೆ ಮಾಡ್ಬಿಡ್ತಾರೆ ಮಿಲಾರೇಪರ್ ಅವರು. ಆ ರೀತಿಯಾಗಿ ತುಂಬಾ ಹೊತ್ತು ನಿದ್ದೆ ಮಾಡಿದಂತ ಆ ನಿದ್ರೆಯಲ್ಲಿ ಅವ್ರಿಗೊಂದು ಕನಸು ಕಾಣಿಸುತ್ತೆ ಮಾಸ್ಟರ್ಸ್, ಒಂದು ಸ್ವಪ್ನ ಕಾಣಿಸುತ್ತೆ. ಏನು ಅಂತಂದ್ರೆ ಆ ಸ್ವಪ್ನದಲ್ಲಿ ಏನ್ ಕಾಣಿಸುತ್ತೆ ಅಂತಂದ್ರೆ ಅವ್ರ ಊರ್ನಲ್ಲಿ ಇರ್ತಕ್ಕಂಥ ಅವರ ಮನೆ ಶಿಥಿಲಾವಸ್ಥೆಯಲ್ಲಿ ಇರುತ್ತೆ, ಸ್ವಲ್ಪ ಭಾಗ ಬಿದ್ದು ಕೂಡ ಹೋಗಿರುತ್ತೆ. ಅದು ಕಾಣಿಸುತ್ತೆ ಮಾಸ್ಟರ್ಸ್ ಅವ್ರಿಗೆ. ಆ ರೀತಿಯಾಗಿ ಮಿಲಾರೇಪರ್ ಅವ್ರಿಗೆ ಅವ್ರ ಮನೆ ಕಾಣಿಸಿದ್ದಾದ್ಮೇಲೆ ಮನೆ ಒಳಗಡೆ ಅನೇಕ ಪವಿತ್ರವಾಗಿರುವಂತ ಗ್ರಂಥಗಳಿದ್ವು, ಅವೆಲ್ಲ ಕೂಡ ಹಾಳಾಗೋಗಿದ್ವು. ಮತ್ತೆ ಅವ್ರದ್ದು ಹೊಲ ಕಾಣಿಸುತ್ತೆ, ಆ ಹೊಲ ಎಲ್ಲ ಕೂಡ ಬೀಡ್ ಬಿದ್ದಿರುತ್ತೆ ಮಾಸ್ಟರ್ಸ್, ಎಲ್ಲ ಕಳೆ ಗಿಡಗಳಿಂದ ತುಂಬ್ಕೊಂಡ್ಬಿಟ್ಟಿರುತ್ತೆ. ಮತ್ತೆ ಅವರಮ್ಮ ಶರೀರವನ್ನ ಬಿಟ್ಟಿರ್ತಾರೆ. ಮತ್ತೆ ಅವರ ತಂಗಿ ಬಿಕಾರಿಯಾಗಿ ಊರೂರು ಸುತ್ತುತ್ತಾ ಇರ್ತಾಳೆ ಮಾಸ್ಟರ್ಸ್. ಈ ರೀತಿಯಾಗಿರ್ತಕ್ಕಂಥ ದೃಶ್ಯ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ಆ ಒಂದು ದೃಶ್ಯದಲ್ಲಿ ಅವ್ರನ್ನವರೇ ನೋಡ್ಕೊಳ್ತಾರೆ. ಅವರಲ್ಲಿ ಹೃದಯ ವಿದ್ರಾವಕವಾಗಿರ್ತಕ್ಕಂಥ ನೋವು ಅನ್ನುವಂಥದ್ದು ಇರುತ್ತೆ. ಗಟ್ಟಿಯಾಗಿ ರೋದನೆ ಮಾಡ್ತಾ ಇರ್ತಾರೆ. ಇಷ್ಟನ್ನ ಅವರು ಆ ಒಂದು ಕನಸಲ್ಲಿ ನೋಡ್ತಾರೆ. ಅದು ನೋಡ್ತಾ ಇದ್ದಂಗೆ ಅವ್ರಿಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದ್ಮೇಲೆ ಆ ಸ್ವಪ್ನದ ಬಗ್ಗೆ ಅವರು ಆಲೋಚನೆ ಮಾಡ್ತಾ ಇದ್ರೆ ಅವ್ರಿಗೆ ಅವ್ರ ತಾಯಿಯವರನ್ನ ನೋಡ್ಬೇಕು ಅನ್ನುವಂತ ಒಂದು ಕೋರಿಕೆ ತೀವ್ರವಾಗಿ ಅಲ್ಲಿ ಅದು ಸೃಷ್ಟಿ ಆಗುತ್ತೆ ಮಾಸ್ಟರ್ಸ್. ಆ ರೀತಿಯಾಗಿ ಬಲವಾಗಿ ಅಂತ ಒಂದು ಕೋರಿಕೆ ಉಂಟಾದಾಗ ಅವ್ರಿಗೆ ಕಣ್ಣೀರು ತಡ್ಕೊಳಕ್ಕೆ ಆಗಲ್ಲ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತೆ. ಯಾವುದೇನೇ ಆದ್ರೂ ಸರಿ, ನಾನು ಹೋಗಿ ನಮ್ಮಮ್ಮನ್ನ ನೋಡ್ಲೇಬೇಕು, ಅಮ್ಮನ್ನ ಮಾತಾಡ್ಲೇಬೇಕು ಅಂತಂದ್ಬಿಟ್ಟು ಅವರು ನಿಶ್ಚಯ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ನಿಶ್ಚಯ ಮಾಡ್ಕೊಂಡು ನೆಕ್ಸ್ಟ್ ಅವರು ಆ ಗುಹೆ ಗೋಡೆಯನ್ನ ಉರುಳಿಸಿ ಮತ್ತೆ ಅವರು ತಮ್ಮ ಗುರುಗಳ ಬಳಿಗೆ ಹೋಗ್ತಾರೆ. ಆದ್ರೆ ಅಲ್ಲಿ ನೋಡಿ ಮಾಸ್ಟರ್ಸ್, ಅಲ್ಲಿ ಅವರು ತಮ್ಮ ಗುರುಗಳ ಬಳಿಗೆ ಹೋದಾಗ ಮಾರ್ಪಾರ್ ಅವರು ಗಾಢವಾದಂತ ನಿದ್ರೆಯಲ್ಲಿ ಇರ್ತಾರೆ. ಅದ್ರ ಜೊತೆಗೆ ಅವರ ತಲೆ ಬಳಿ ಆ ರೀತಿಯಾಗಿ ಗಾಢವಾದ ನಿದ್ರೆಯಲ್ಲಿದ್ದಾಗ ಮಿಲಾರೇಪರ್ ಅವರು ಅವರ ತಲೆ ಬಳಿ ವಿನಯದಿಂದ ಹೋಗಿ ಕೂತ್ಕೊಳ್ತಾರೆ. ಆಮೇಲೆ
ಆ ರೀತಿಯಾಗಿ ಕೂತ್ಕೊಂಡು ಅವರು ಸ್ವಪ್ನದಲ್ಲಿ ಏನೆಲ್ಲ ನೋಡಿರ್ತಾರೆ, ಮತ್ತೆ ಅವರು ಒಂದು ಊರಲ್ಲಿ ಏನೆಲ್ಲ ಕಷ್ಟಗಳನ್ನ ಪಟ್ಟಿರ್ತಾರೆ, ಅದೆಲ್ಲವನ್ನು ಕೂಡ ಗೀತೆಯ ರೂಪದಲ್ಲಿ ಹಾಡ್ತಾರೆ. ಅಂದ್ರೆ ಟೋಟಲ್ ಆಗಿ ಇದುವರೆಗೂ ಏನ್ ಅವ್ರ ಜೀವನದಲ್ಲಿ ನಡೆದಿದೆ ಅದೆಲ್ಲ ರೀಕಾಲ್ ಆಗುವಂತ ರೀತಿಯಲ್ಲಿ ಆ ಒಂದು ಗೀತೆಯಲ್ಲಿ ಅವರು ಹಾಡ್ತಾರೆ ಮಾಸ್ಟರ್ಸ್. ಹಾಡಿನ ರೂಪದಲ್ಲಿ ಹಾಡ್ತಾರೆ. ಅವರು ಹಾಡಿ ಮುಗಿಸೋ ಅಷ್ಟೊತ್ತಿಗೆ ಅಲ್ಲಿ ಮಾರ್ಪರ್ ಅವ್ರಿಗೆ ಎಚ್ಚರ ಆಗುತ್ತೆ ಮಾಸ್ಟರ್ಸ್. ಅಲ್ಲಿ ಅವ್ರಿಗೆ ಎಚ್ಚರ ಆದಾಗ ಮಾಸ್ಟರ್ಸ್ ಅಲ್ಲಿ ಮಾರ್ಪರ್ ಅವರು ಗಾಬರಿಯಿಂದ ಕೇಳ್ತಾರೆ, ಅಲ್ಲಪ್ಪ ನೀನು ಯಾಕೆ ಈ ರೀತಿಯಾಗಿ ಮಧ್ಯದಲ್ಲೇ ಬಂದ್ಬಿಟ್ಟಿದ್ಯಾ, ನೀನ್ ಈ ರೀತಿಯಾಗಿ ಬರಬಾರ್ದು, ನಿನ್ಗೆ ಅದ್ರ ಜೊತೆಗೆ ಶತ್ರುಗಳಿಂದ ತೊಂದರೆ ಕೂಡ ಇದೆ, ಮತ್ತೆ ಈ ರೀತಿಯಾಗಿ ಮಧ್ಯದಲ್ಲಿ ಬಂದಿರೋದು ನಿನ್ಗೆ ಅಪಾಯ, ನೀನ್ ಯಾಕೆ ಬಂದೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆ ರೀತಿಯಾಗಿ ಕೇಳಿದಾಗ ಮಾಸ್ಟರ್ಸ್ ಅಲ್ಲಿ ಮಿಲಾ ರೇಪಾರ್ ಅವರು ಹೇಳ್ತಾರೆ, ಈ ರೀತಿಯಾಗಿ ನನ್ಗೆ ಈ ತರ ಸ್ವಪ್ನ ಬಂದಿದೆ ಅಂತ ಹೇಳ್ತಾರೆ. ಆ ಒಂದು ಸ್ವಪ್ನ ವಿಚಾರವನ್ನ ತಿಳಿಸಿ ನನಗೆ ನಮ್ಮ ತಾಯಿಯವರನ್ನ, ನನ್ನ ತಂಗಿಯನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ವಿಚಾರವನ್ನ ಅವರು ಹೇಳೋದಿಕ್ಕೂ ಮೊದಲು ಅಲ್ಲಿ ಮಾರ್ಪರ್ ಅವರು ಗಾಢ ನಿದ್ರೆಯಲ್ಲಿ ಇರ್ಬೇಕಾದ್ರೆ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿರುತ್ತೆ ಮಾಸ್ಟರ್ಸ್. ಅದು ಏನು ಅಂತಂದ್ರೆ, ಒಂದು ಮನೆಯ ಮೇಲ್ಚಾವಣಿಯ ರಂಧ್ರದಿಂದ ಸೂರ್ಯನ ಕಿರಣಗಳು ಈ ಮಾರ್ಪಾರ್ ಅವರ ತಲೆ ಸುತ್ತಲೂ ಕೂಡ ಬಿದ್ದು ಅದೊಂದು ಕಾಂತಿ ವಲಯದ ರೀತಿಯಲ್ಲಿ ಅದು ತಯಾರಾಗಿರುತ್ತೆ ಮಾಸ್ಟರ್ಸ್. ಅದೇ ಸಮಯಕ್ಕೆ ಗುರುಪತ್ನಿ ಮೇಮಾ ಅಮ್ಮ ಅವರು ಫಲಾಹಾರವನ್ನ ತೆಗೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾರೆ. ಅಂದ್ರೆ ಅವರು ಗಾಢ ನಿದ್ರೆಯಲ್ಲಿರ್ತಾರೆ ಅನ್ನೋದು ಒಂದು ವಿಚಾರ, ಮತ್ತೆ ಸೂರ್ಯನ ಕಿರಣಗಳು ಅವರ ತಲೆ ಮೇಲೆ ಬಿದ್ದು ಅದು ಕಾಂತಿ ವಲಯವಾಗಿ ಅದು ತಯಾರಾಗಿತ್ತು ಅನ್ನುವಂಥದ್ದು ಎರಡನೇ ವಿಚಾರ, ಮತ್ತೆ ಗುರುಮಾತೆ ಫಲಾಹಾರವನ್ನ ತೆಗೆದುಕೊಂಡು ಅಲ್ಲಿಗೆ ಬಂದ್ರು ಅನ್ನುವಂಥದ್ದು ಮೂರನೇ ವಿಚಾರ. ಈ ರೀತಿಯಾಗಿರ್ತಕ್ಕಂಥದ್ದು ಅವ್ರು ಎಚ್ಚರ ಆದಾಗ ನಡೆಯುವಂಥದ್ದು, ಅಂದ್ರೆ ಮಿಲಾ ರೇಪಾರ್ ಅವರು ಹೋದಾಗ ಅಲ್ಲಿ ನಡೆಯುವಂಥದ್ದು. ಆ ರೀತಿಯಾಗಿ ಇದ್ದಾಗ ಈ ಸ್ವಪ್ನದ ವಿಚಾರವನ್ನ ಮಾರ್ಪಾರ್ ಅವ್ರಿಗೆ ತಿಳಿಸಿದಾಗ ಆಗ ಹೇಳ್ತಾರೆ, ನೀನ್ ಹೋಗ್ಲೇಬೇಕು ಅಂತ ನೀನ್ ಬಯಸಿದ್ದಾದ್ರೆ ನಾನು ಅದಕ್ಕೆ ಅಂಗೀಕಾರ ಮಾಡ್ತೀನಿ, ಆಯ್ತು ನೀನ್ ಹೋಗ್ಬೋದು. ಆದ್ರೆ ಒಂದು ವಿಷಯವನ್ನ ತಿಳಿಸ್ತೀನಿ, ಏನು ಅಂತಂದ್ರೆ ಇವಾಗ ನೀನೇನ್ ಅಂದ್ಕೊಳ್ತಾ ಇದೀಯಾ, ಇವಾಗ ನೀನ್ ಹೋಗ್ಬಿಟ್ಟು ಪುನಃ ನಾನು ಇಲ್ಲಿಗೆ ಬರ್ಬೋದು ಅಂತ ನೀನ್ ಅಂದ್ಕೊಳ್ತಾ ಇದೀಯಾ. ಆದ್ರೆ ನೀನ್ ಒಂದು ಸರ್ತಿ ಹೋಗಿದ್ಯಾ ಅಂತಂದ್ರೆ ಅಲ್ಲಿಗೆ ನಿನಗೂ ನನಗೂ ಋಣಾನುಬಂಧ ಅನ್ನೋದೇನಿರುತ್ತೆ ಅದು ಅಲ್ಲಿಗೆ ಕಟ್ ಆಗತ್ತೆ, ಅದು ಮತ್ತೆ ಮುಂದುವರಿಯೋದಿಲ್ಲ. ನೀನ್ ಬರ್ಬೇಕು ಅಂತ ಅನ್ಕೊಂಡ್ರು ಕೂಡ ನೀನ್ ಬರೋದಿಕ್ಕೆ ಅವಕಾಶ ಆಗೋದಿಲ್ಲ. ಇದೇ ನಿನ್ನದು ನಂದು ಕೊನೆ ಭೇಟಿ ಆಗಿರುತ್ತೆ, ಮತ್ತೆ ನೀನು ನಾನು ಜೀವನದಲ್ಲಿ ಜೀವಂತವಾಗಿ ಯಾವತ್ತೂ ಭೇಟಿ ಆಗೋದಿಕ್ಕೆ ಆಗೋದಿಲ್ಲ, ಇದು ವಿಧಿ ನಿರ್ಣಯ ಅನ್ನುವಂಥ ವಿಚಾರವನ್ನ ಅಲ್ಲಿ ತಿಳಿಸ್ತಾರೆ. ಆದ್ರೆ ಆ ರೀತಿಯಾಗಿ ತಿಳಿಸಿದಾಗ ಅಲ್ಲಿ ಮಿಲಾ ರೇಪಾರ್ ಅವರು ಅವ್ರ ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತಾರೆ, ಗುರುಗಳು ಈ ರೀತಿಯ ಹೇಳ್ತಾ ಇದ್ದಾರೆ, ಹಾಗೇನೋ ಆಗೋದಿಕ್ಕೆ ಅವಕಾಶ ಇಲ್ಲ ಬಿಡು, ನಾನು ಊರಿಗೆ ಹೋಗ್ಬಿಟ್ಟು ಅಮ್ಮನ್ನ ಮತ್ತೆ ತಂಗಿನ ನೋಡ್ಕೊಂಡು ಮಾತಾಡ್ಕೊಂಡು ಮತ್ತೆ ಬಂದ್ಬಿಡೋಣ ಅನ್ನುವಂತ ಆಲೋಚನೆಯಲ್ಲೇ ಅವ್ರಿರ್ತಾರೆ. ಹಾಗಾಗಿ ಹೋಗ್ಬೇಕು ಅನ್ನುವಂತ ಆಲೋಚನೆ ಅವರಲ್ಲಿ ದೃಢವಾಗಿ ಇರುತ್ತೆ ಮಾಸ್ಟರ್ಸ್. ಮತ್ತೆ ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಅಲ್ಲಿ 3 ಅಂಶಗಳು ಕ್ರಿಯೇಟ್ ಆಗಿತ್ತು ಅದ್ರ ಬಗ್ಗೆ ಮಾರ್ಪಾರ್ ಅವರು ವಿವರಣೆ ಕೊಡ್ತಾರೆ. ನೋಡಪ್ಪ, ನೀನು ಇಲ್ಲಿಗೆ ಬಂದೆ ಅಲ್ವಾ, ಬಂದಾಗ ನಿನಗೂ ಇವಾಗ ನೀನ್ ಹೇಳಿದ್ದಕ್ಕೆ ನಿನಗೂ ನನಗೂ ಋಣ ಹರಿಯುತ್ತೆ ಅಂತ ಯಾಕೆ ಹೇಳ್ದೆ ಅಂತಂದ್ರೆ, ನೀನ್ ಬಂದಾಗ ನಾನು ಗಾಢ ನಿದ್ರೆಯಲ್ಲಿದ್ದೆ, ಹೌದು ತಾನೆ? ನಾನು ಗಾಢ ಇದ್ದಿದ್ರ ಒಂದು ಸಂಕೇತ ಏನು ಅಂತಂದ್ರೆ ಮತ್ತೆ ನಾನು ಭೇಟಿ ಆಗಕ್ಕಾಗಲ್ಲ ಅನ್ನುವಂಥದ್ದು. ಆಮೇಲೆ ಸೂರ್ಯನ ಆ ಒಂದು ಕಿರಣಗಳು ಬಿದ್ದು ಕಾಂತಿ ವಲಯ ಅಲ್ಲಿ ಉಂಟಾಗಿರೋದ್ರ ಅರ್ಥ ಏನು ಅಂತಂದ್ರೆ, ಬೌದ್ಧ ಗುರುಗಳ ಪರಂಪರೆಯಲ್ಲಿ ನೀನು ತುಂಬಾ ಪ್ರಕಾಶಿಸ್ತೀಯ ಅನ್ನುವಂಥದ್ದು, ಮತ್ತೆ ನಮ್ಮ ವಿಶ್ವಾಸ ಎಲ್ಲ ಇಡೀ ಪ್ರಪಂಚ ವ್ಯಾಪ್ತವಾಗುತ್ತೆ ಅನ್ನುವಂಥದ್ದು ಅದರ ಪ್ರತೀಕ. ಮತ್ತೆ ಆ ಸಮಯದಲ್ಲಿ ನಿಮ್ಮ ಗುರುಮಾತೆ ಆ ಒಂದು ಫಲಾಹಾರವನ್ನು ತೆಗೆದುಕೊಂಡು ಬಂದಿದ್ದು ನಿನಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಹಾರ ಸಮೃದ್ಧಿಯಾಗಿ ಲಭಿಸಿ ನೀನು ವಿಜಯವಂತನಾಗಿ ನಿಲ್ತೀಯ ಅನ್ನುವಂಥದ್ರ ಸಂಕೇತ. ಹಂಗಾಗಿ ಎಲ್ಲ ಅಂಶಗಳನ್ನ ಗಮನಿಸಿದ್ರಿಂದ ಇದೇ ನಿನಗೂ ನನಗೂ ಕೊನೆ ಭೇಟಿ ಆಗುತ್ತೆ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಆದ್ರೂ ಕೂಡ ಮಿಲಾ ರೇಪಾರ್ ಅವ್ರಿಗೆ ತಮ್ಮ ಅಂತರಂಗದಲ್ಲಿ ಗಟ್ಟಿಯಾದಂತ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಅವರು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾರೆ. ನಾನು ಮತ್ತೆ ಬಂದು ಗುರುಗಳನ್ನ ನಾನು ಸೇರ್ಕೊಳ್ತೀನಿ ಅನ್ನುವಂತ ಒಂದು ಭಾವನೆನೆ ಅವರಲ್ಲಿ ಇರುತ್ತೆ. ಈ ರೀತಿಯಾಗಿದ್ದಾಗ ಅವ್ರು ಹೋಗೋದಕ್ಕೆ ಸಿದ್ಧವಾಗಿದ್ದಾಗ ಅವರ ಗುರುಗಳು, ಸರಿ ನೀನು ಹೊರಟು ಬಿಡ್ತಾನೆ, ಮುಗೀತು ಕತೆ ಅಂತ ಅವ್ರಿಗೆ ಅರ್ಥ ಆಗಿ, ಸರಿಯಪ್ಪ ನಾನು ನಿನ್ಗೆ ಸೆಂಡ್ ಆಫ್ ಅನ್ನ ಇಟ್ಕೊಳ್ತೀನಿ, ಅಂದ್ರೆ ಬೀಳ್ಕೊಡುಗೆಯನ್ನ ಇಟ್ಕೊಳ್ತೀನಿ,
ಅದಾದ್ಮೇಲೆ ನೀನು ಪ್ರಯಾಣವನ್ನ ಮಾಡ್ಬೋದು ಅಂತನ್ಬಿಟ್ಟು ಹೇಳ್ತಾರೆ. ಆ ರೀತಿಯ ಹೇಳಿ ತಮ್ಮ ಪತ್ನಿಗೆ ದಾಮೇಮ ಪೂಜಾ ಫಲಕದ ಮೇಲೆ ಎಲ್ಲಾ ಅಲಂಕರಣಗಳನ್ನ ಕಾಣಿಕೆಗಳನ್ನ ಇಟ್ಟು ಸಿದ್ಧ ಮಾಡು ಅಂತನ್ಬಿಟ್ಟು ಹೇಳ್ತಾರೆ. ಅಲ್ಲಿ ಆ ಗುರುಮಾತೆ ಆ ರೀತಿಯಾಗಿ ಅಲಂಕರಣಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಮಾರ್ಪಾರವರು ನೋಡಿ ಮಾಸ್ಟರ್ಸ್, ಮಂಡಲ ಯಂತ್ರವನ್ನ ಹಾಕೋದಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ ಮಿಲಾರೇಪಾರ್ ಅವ್ರಿಗೆ ಮಾರ್ಪಾರ್ ಅವರು ಅತ್ಯಂತ ಉನ್ನತವಾದಂತ ಉಪದೇಶಗಳನ್ನ ಕೊಡ್ತಾರೆ, ದೀಕ್ಷೆಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ಸ್ವಪ್ನ ಜಗತ್ ಜ್ಞಾನ ದೀಕ್ಷೆಯನ್ನ, ತಂತ್ರಗಳನ್ನ ಎಲ್ಲವನ್ನು ಅವರ ಕಿವಿಯಲ್ಲಿ ಉಪದೇಶಿಸ್ತಾರೆ. ಆಮೇಲೆ ಈ ಉಪದೇಶಗಳ ಮೇಲೆ ಮಾತ್ರನೇ ನಿನ್ನ ಧ್ಯಾನವನ್ನ ನೀನ್ ಇರಿಸ್ಬೇಕು, ನಿನ್ನ ಗಮನವನ್ನ ನಿನ್ನ ದೃಷ್ಟಿಯನ್ನೆಲ್ಲ ಇರಿಸ್ಬೇಕು. ಒಂದು ವೇಳೆ ನೀನು ಇದನ್ನ ಪ್ರಾಪಂಚಿಕವಾಗಿರ್ತಕ್ಕಂಥದ್ದಕ್ಕೆಲ್ಲ ನೀನು ಬಳಸಿದ್ದೆ ಆದ್ರೆ ಈ ಶಕ್ತಿಗಳನ್ನ ಸಿದ್ಧಿಗಳನ್ನ ದೇವತೆಗಳು ಆಗ್ರಹಿಸ್ತಾರೆ, ಅಡ್ಡ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನ ಹೇಳಿ, ಇದು ನನ್ನ ಸದ್ಗುರುಗಳಾದ ನರೋಪಾರ್ ಅವರು ನನಗೆ ಕೊಟ್ಟಿರ್ತಕ್ಕಂಥ ಆದೇಶ. ಆ ರೀತಿಯಾಗೇನೆ ನಾನು ನಿಂಗೆ ಅದನ್ನೆಲ್ಲಾನು ಕೂಡ ತಿಳಿಸಿದ್ದೀನಿ. ನೀನು ಇದೇ ರೀತಿಯಾಗಿ ಇದನ್ನೆಲ್ಲ ಇದ್ರ ಮೇಲೆ ಮಾತ್ರನೇ ಗಮನ ಇಟ್ಟು ನೀನು ಸಾಧನೆ ಮಾಡ್ತಾ ಇದ್ರೆ ದೇವತೆಗಳು ನಂತರ ನಿನ್ಗೆ ಸೂಚನೆಗಳನ್ನ ಕೊಡ್ತಾರೆ. ಆ ಸೂಚನೆಗಳಿಗೆ ತಕ್ಕಂತೆ ನೀನು ಅರ್ಹತೆ ಇರೋಂತ ಶಿಷ್ಯರಿಗೆ ನೀನ್ ಇದನ್ನ ಉಪದೇಶ ಮಾಡ್ಬೇಕಾಗತ್ತೆ. ಸಿಕ್ಕವ್ರಿಗೆಲ್ಲರಿಗೂ ನೀನ್ ಇದನ್ನ ಉಪದೇಶ ಮಾಡೋ ಹಾಗೆ ಇಲ್ಲ ಅಂತನ್ಬಿಟ್ಟು ಹೇಳ್ತಾರೆ. ನೀನ್ ಈ ರೀತಿಯಾಗಿ ಅರ್ಹತೆ ಇರುವಂತವ್ರಿಗೆ ನೀನು ಉಪದೇಶವನ್ನ ಮಾಡ್ತಾ ಇದ್ರೆ ಇದು ಈ ರೀತಿಯಾಗಿ 13 ಗುರು ಶಿಷ್ಯರ ತಲೆಮಾರುಗಳಿಗೆ ಈ ವಿದ್ಯೆ ಸೇರುತ್ತೆ, ಸಂಕ್ರಮಿಸುತ್ತೆ ಅಂತನ್ಬಿಟ್ಟು ಹೇಳ್ತಾರೆ. ಮತ್ತೆ ಮತ್ತೆ ನೆನಪು ಮಾಡ್ತಾರೆ, ಈ ವಿದ್ಯೆನ ಪ್ರಾಪಂಚಿಕ ವಿಷಯಗಳಿಗೆ, ಪ್ರಾಪಂಚಿಕ ವಾಂಛೆಗಳಿಗೆ ನೀನು ಇದನ್ನ ಉಪಯೋಗಿಸಿದ್ದಾದ್ರೆ ದೇವತೆಗಳು ಆಗ್ರಹಿಸುತ್ತಾರೆ ಅಂತನ್ಬಿಟ್ಟು ಮತ್ತೆ ಮತ್ತೆ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಮಾಸ್ಟರ್ಸ್. ಆಮೇಲೆ ಯಾರಾದ್ರೂ ಶಿಷ್ಯರು ಆರ್ಥ ಭಾವದಿಂದ ನಿನ್ನ ಹತ್ರ ಕಲಿಬೇಕು ಅಂತ ಬಂದಾಗ ನೀನು ತಪ್ಪದೆ ಅವ್ರಿಗೆ ನೀನು ಆ ವಿದ್ಯೆಯನ್ನ ನೀನು ಕಲಿಸ್ಬೇಕಾಗತ್ತೆ. ನೀನ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇರೆ ಏನೇ ಕಾರಣಗಳಿದ್ರು ಕೂಡ ನೀನು ಅವರನ್ನ ನಿರಾಕರಿಸೋ ಹಾಗಿಲ್ಲ ಅನ್ನುವಂತ ಒಂದು ವಿಚಾರವನ್ನು ಕೂಡ ಅವರು ತಿಳಿಸ್ತಾರೆ. ಮತ್ತೆ ಭವಿಷ್ಯದಲ್ಲಿ 13 ತಲೆಮಾರುಗಳ ನಂತರ ಈ ವಿದ್ಯೆ ಬಗ್ಗೆ, ಈ ವಿದ್ಯೆ ಏನಾಗುತ್ತೆ, ಈ ಜ್ಞಾನ ಏನಾಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾರೆ. ನೋಡು, 13 ತಲೆಮಾರುಗಳು ಆಗೋದ್ಮೇಲೆ ಏನಾಗುತ್ತೆ ಅಂತಂದ್ರೆ, ನೋಡು, ನನ್ನ ಗುರುಗಳು, ಪರಮ ಗುರುಗಳು ತಿಲೋಪಾರ್ ಅವರು ನರೋಪಾರ್ ಅವ್ರಿಗೆ ಮಾರ್ಗದರ್ಶನವನ್ನ ಮಾಡಿ ಅವರನ್ನ ಸರಿಯಾದ ದಾರಿಯಲ್ಲಿ ನಡೆಸಿದ್ರು. ಅದ ನಂತರ ನಾನು ನಿನ್ನನ್ನ ಬದಲಾಯಿಸೋದಿಕ್ಕೆ ನನಗೆ ಅವಕಾಶ ಆಯ್ತು. ಅದಾದ್ಮೇಲೆ ಅದರ ನಂತರ ಬರುವಂತ 13 ತಲೆಮಾರುಗಳ ನಂತರ ಬರುವಂತ ಜೀವಿಗಳು ಸಂಕುಚಿತ ಮನೋಭಾವದಿಂದ ಇರುವಂತವರಾಗಿರ್ತಾರೆ. ಈ ವಿದ್ಯೆಯನ್ನು ಅವರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀನ್ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಭವಿಷ್ಯದ ವಿಚಾರಗಳನ್ನು ಕೂಡ ತಿಳಿಸ್ತಾರೆ. ಈ ರೀತಿಯಾಗಿ ಅದೆಲ್ಲವನ್ನು ತಿಳಿಸಿದ್ದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಇಲ್ಲಿ ನಮ್ಗೆ ಗೊತ್ತಾಗತ್ತೆ ಮಾಸ್ಟರ್ಸ್. ಆ ವಿಷಯ ಏನು ಅಂತಂದ್ರೆ, ಮಾರ್ಪಾರ್ ಅವರು ಹೇಳ್ತಾರೆ, ನೋಡು, ನಾನು ಏನೆಲ್ಲ ಜ್ಞಾನವನ್ನ ಪಡ್ಕೊಂಡ್ ಬಂದಿದ್ದೀನಿ ಅದೆಲ್ಲ ಭಾರತ ದೇಶದಿಂದ ನಾನು ಪಡ್ಕೊಂಡ್ ಬಂದಿರೋದು. ಆ ಭಾರತ ದೇಶದ ಧರ್ಮ ಮಾರ್ಗ ಎಲ್ಲ ಕೂಡ ಒಟ್ಟು 9 ಸಂಪ್ರದಾಯಗಳಲ್ಲಿ ಇದೆ. ಅದರಲ್ಲಿ ನಾನು ನಿನ್ಗೆ ಕೇವಲ 4 ಮಾತ್ರ ಕೊಟ್ಟಿದ್ದೇನೆ. ಇನ್ನು ನೀನು 5 ಸಂಪ್ರದಾಯಗಳನ್ನ ನೀನ್ ಕಲಿಬೇಕಾಗಿದೆ. ಅದು ನೀನಾದ್ರೂ ಕಲ್ತ್ಕೋಬಹುದು ಅಥವಾ ನಿನ್ನ ಶಿಷ್ಯರಾದ್ರೂ ಅದನ್ನ ಕಲ್ತ್ಕೋಬಹುದು. ಅದನ್ನೆಲ್ಲವನ್ನೂ ಕಲ್ತ್ಕೊಂಡು ನೀನು ಈ ಮನುಕುಲಕ್ಕೆ ಅದೆಲ್ಲವನ್ನು ಕಲ್ತ್ಕೊಳ್ಳೋದ್ರಿಂದ ಈ ಮನುಕುಲಕ್ಕೆ ತುಂಬಾ ಉಪಯೋಗ ಆಗತ್ತೆ, ತುಂಬಾ ಉಪಕಾರ ಆಗತ್ತೆ ಅಂತ ಆ ವಿಷಯವನ್ನು ಕೂಡ ತಿಳಿಸ್ತಾರೆ ಮಾಸ್ಟರ್ಸ್. ಆಮೇಲೆ ಮತ್ತೆ ಹೇಳ್ತಾರೆ, ಒಂದು ವೇಳೆ ನೀನ್ ಊರ್ಗ್ ಹೋಗಿ ಮತ್ತೊಂದಷ್ಟು ಗುರುದಕ್ಷಿಣೆಯನ್ನ ತಗೊಂಡ್ಬಂದು ನೀನ್ ನನ್ ಕೊಟ್ಟು ಇನ್ನೂ ಏನಾದ್ರೂ ನನ್ನ ಹತ್ರ ಕಲಿಯುವಂಥದ್ದಿದ್ರೆ ಕಲಿಬಹುದು ಅನ್ನೋಂತ ಆಲೋಚನೆ ನಿಂಗೆ ಇದ್ದಿರ್ಬಹುದು. ನೋಡಪ್ಪ, ನನ್ನ ಹತ್ರ ಏನೇನೆಲ್ಲಾ ವಿದ್ಯೆ ಇದೆ ಸಂಪೂರ್ಣವಾಗಿ ನಾನು ನಿನ್ಗೆ ಧಾರೆ ಎರೆದಿದ್ದೀನಿ. ಇದುವರೆಗೂ ಈ ವಿದ್ಯೆಗಳನ್ನ ಯಾರಿಗೂ ನಾನು ಇಷ್ಟು ಪೂರ್ತಿಯಾಗಿ ನಾನು ಕೊಟ್ಟಿಲ್ಲ. ನಿನಗ್ ಮಾತ್ರನೇ ನಾನು ಕೊಟ್ಟಿರೋದು, ಹಿಂದೆ ಇದ್ದವ್ರಿಗೂ ಕೊಟ್ಟಿಲ್ಲ, ಇನ್ನು ಮುಂದೆ ಯಾರು ತಗೊಳ್ಳೋಂಥವ್ರು ಬರೋದಿಲ್ಲ. ಹಾಗಾಗಿ ಇನ್ನ ನನ್ನ ಹತ್ರ ನಿನ್ಗೆ ಕಲ್ಸಕ್ಕೆ ಇರುವಂತ ವಿದ್ಯೆಗಳು ಇನ್ನೇನು ಇಲ್ಲ, ಎಲ್ಲವನ್ನು ಕೂಡ ಕಲ್ಸ್ಬಿಟ್ಟಿದೀನಿ ಅಂತನ್ಬಿಟ್ಟು ಅವರು ಹೇಳ್ತಾರೆ ಮಾಸ್ಟರ್ಸ್. ನಿನಗೆ ಈ ಇರ್ತಕ್ಕಂಥ ವಿದ್ಯೆಗಳನ್ನ ನಾನು ಇನ್ನು ಬೇರೆ ಯಾರಿಗೂ ಇದುವರೆಗೂ ನೀಡಿಲ್ಲ ಅಂತ ಅವರು ಹೇಳ್ತಾರಲ್ವಾ ಮಾಸ್ಟರ್ಸ್. ಆ ಮಾತನ್ನ ಗಮನಿಸಿದಾಗ 4 ಜನ ಶಿಷ್ಯರಲ್ಲಿ 3 ಜನ ಶಿಷ್ಯರು ಅವರವರ ಸ್ಥಳಗಳಿಗೆ, ಅವರು ಜವಾಬ್ದಾರಿಯ ಸ್ಥಳಗಳಿಗೆ ಅವ್ರು ಹೊರಟ ಮೇಲೆ ಇವರನ್ನ ಅವ್ರ ಹತ್ರನೇ ಇರ್ಸ್ಕೊಳ್ಳೋದ್ರ ಹಿಂದೆ
ಇನ್ನ ನೋಡಿ ಮಾಸ್ಟರ್ಸ್, ಮಿಲಾರೇಪರ್ ಅವರನ್ನ ಇನ್ ಯಾವ ರೇಂಜ್ಗೆ ತಯಾರು ಮಾಡ್ಬೇಕು ಅನ್ನುವಂತ ಒಂದು ಸೂಚನೆ ಮಾರ್ಪರ್ ಅವರಿಗೆ ಸಿಕ್ಕಿರ್ಬೋದು ಅನ್ನುವಂಥದ್ದು. ಆ ರೀತಿಯಾಗಿ ಈ ವಿಚಾರವನ್ನ ಅವ್ರು ಹೇಳಿದಾಗ ಇದು ನಮ್ಗೆ ಅರ್ಥ ಆಗುವಂಥದ್ದು. ಸೊ ಈ ರೀತಿಯಾಗಿ ಅವ್ರಿಗದೆಲ್ಲವನ್ನು ಕೂಡ ಉಪದೇಶಗಳನ್ನ ನೀಡಿದ್ದಾದ್ಮೇಲೆ ಮತ್ತೆ ಸಂಭ್ರಮದಿಂದ ಅಲ್ಲಿ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗತ್ತೆ ಮಾಸ್ಟರ್ಸ್. ಎಲ್ಲಾ ಕುಲರಕ್ಷಕ ದೇವತೆಗಳನ್ನ ಆಹ್ವಾನ ಮಾಡ್ತಾರೆ, ಎಲ್ಲದಕ್ಕೂ ಸಾಕ್ಷಿಯಾಗಿರೋದಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಅದ್ಭುತವಾಗಿರ್ತಕ್ಕಂಥದ್ದು ನಡೆಯುತ್ತೆ ಮಾಸ್ಟರ್ಸ್. ಅಲ್ಲಿ ಏನು ಅಂತಂದ್ರೆ ಎಲ್ಲವನ್ನೂ ಅವ್ರಿಗೆ ಕೊಟ್ಟಿದ್ದಾದ್ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ದು ಇಲ್ಲಿರ್ತಕ್ಕಂಥ ಗ್ರಂಥಗಳನ್ನ ಪೂರ್ತಿಯಾಗಿ ನೀನು ಪರಿಶೀಲನೆ ಮಾಡಿ ಆಮೇಲೆ ಇನ್ನೂ ಏನಾದ್ರು ನಿನ್ ಸಂದೇಹಗಳಿದ್ರೆ ಅದನ್ನು ಕೂಡ ಪರಿಹಾರ ಮಾಡ್ಕೊಂಡು ಹೋಗು ನೀನು ಅಂತಂದ್ಬಿಟ್ಟು ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ಒಂದಷ್ಟು ದಿನ ಮತ್ತೆ ಸಾಧನೆ ಆಗತ್ತೆ, ಮತ್ತೆ ಅವ್ರು ಹೊರಡುವಂತ ದಿನ ಫಿಕ್ಸ್ ಆಗತ್ತೆ. ಆ ಒಂದು ದಿನ ವಿದಾಯವನ್ನ ಹೇಳೋದಿಕ್ಕೆ ಮತ್ತೆ ಒಂದು ಸಮಾರಂಭವನ್ನ ಏರ್ಪಾಟ್ ಮಾಡ್ಕೊಳ್ತಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ಪೂಜೆಗಳನ್ನ ಎಲ್ಲವನ್ನು ಕೂಡ ಅಲ್ಲಿ ವಿಜೃಂಭಣೆಯಿಂದ ನೆರವೇರಿಸ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಆಲ್ರೆಡಿ ಶಿಷ್ಯರು, ಭಕ್ತರು, ಅನುಚರರು ಎಲ್ಲಾರು ಕೂಡ ಇರ್ತಾರೆ. ಎಲ್ಲಾರು ಭೂರಿ ಭೋಜನವನ್ನ ಮಾಡಿದ್ದಾದ್ಮೇಲೆ, ಎಲ್ಲ ಊಟ ಮುಗ್ದಿದ್ದಾದ್ಮೇಲೆ ಎಲ್ಲಾರು ಕೂಡ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ನೋಡಿ ಮಾಸ್ಟರ್ಸ್, ಮಾರ್ಪಾರ್ ಅವರು ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನ ಎಲ್ರಿಗೂ ಉಂಟಾಗೋ ಹಾಗೆ ಮಾಡ್ತಾರೆ. ಏನದು ಅಂತಂದ್ರೆ, ಮಾರ್ಪಾರ್ ಅವರು ಕೂತಿರ್ತಾರಲ್ಲ, ಆ ಮಾರ್ಪಾರ್ ಅವರು ಎಲ್ಲಾರ್ಗು ಯಾವ ರೀತಿಯಾಗಿ ದರ್ಶನ ಕೊಡ್ತಾರೆ ಅಂದ್ರೆ, ಗಂಟೆಗಳು, ಚಕ್ರಗಳು, ವಜ್ರಗಳು, ಪದ್ಮಗಳು, ಕತ್ತಿಗಳು ಇರುವಂತಹ ಆಭರಣಗಳು ಇವೆಲ್ಲವನ್ನು ಅಲಂಕರಣ ಮಾಡ್ಕೊಂಡಿರ್ತಕ್ಕಂಥ ದಿವ್ಯ ತೇಜಸ್ಸಿನಿಂದ ಕೂಡಿರ್ತಕ್ಕಂಥ ದೇವತಾ ಮೂರ್ತಿಯಾಗಿ ಅವರು ದರ್ಶನವನ್ನ ಕೊಡ್ತಾರೆ. ಮತ್ತೆ ಓಂಕಾರವನ್ನ ಅನೇಕ ಬಣ್ಣಗಳಲ್ಲಿ ಎಲ್ರಿಗೂ ಕಾಣೋ ಹಾಗೆ ಮಾಡ್ತಾರೆ. ಇವನ್ನೆಲ್ಲ ಕೂಡ ಅವ್ರು ಪ್ರದರ್ಶನ ಮಾಡಿದ್ದಾದ್ಮೇಲೆ ಏನ್ ಹೇಳ್ತಾರೆ ಗೊತ್ತಾ? ಇವೆಲ್ಲವೂ ಕೂಡ ಮಾನಸಿಕ ಸಿದ್ಧಿಗಳು, ಇವೆಲ್ಲವೂ ಕೂಡ ಮಾನಸಿಕ ಸಿದ್ಧಿಗಳು. ಇವುಗಳನ್ನು ಪ್ರದರ್ಶನ ಮಾಡಿ ಆಹಾ ಓಹೋ ಅನ್ನುವಂತ ಒಂದು ಸ್ಥಿತಿಯನ್ನ ಕ್ರಿಯೇಟ್ ಮಾಡೋದಕ್ಕಾಗಿನೋ ಅಥವಾ ನೇಮು ಫೇಮು ಪ್ರಖ್ಯಾತಿ ಅನ್ನುವಂಥದ್ದನ್ನ ಪಡ್ಕೊಳ್ಳೋದಕ್ಕಾಗಿನೋ ಈ ಮಾನಸಿಕ ಸಿದ್ಧಿಗಳನ್ನ ಪ್ರಯೋಗ ಮಾಡಬಾರ್ದು. ಇವೆಲ್ಲವನ್ನು ಕೂಡ ಪವಿತ್ರವಾಗಿರ್ತಕ್ಕಂಥ ಈ ವಿದಾಯದ ಸಂದರ್ಭದಲ್ಲಿ ಯಾಕೆ ನಿಮ್ಗೆ ಬಹುಮಾನವಾಗಿ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಇದೆಲ್ಲವನ್ನು ಕೂಡ ನೀನು ಅರ್ಥ ಮಾಡ್ಕೋಬೇಕು. ಇವೆಲ್ಲ ಕೂಡ ಮಾನಸಿಕ ಸಿದ್ಧಿಗಳು. ಮಾಯೆ ಅನ್ನುವಂಥದ್ದು ಯಾವ ರೀತಿಯಾಗಿ ನಮ್ಮನ್ನ ದಾರಿ ತಪ್ಪಿಸ್ತಾ ಇರುತ್ತೆ ಅನ್ನುವಂಥದಕ್ಕೆ ಇದು ಪುರಾವೆಗಳು ಅಂತಂದ್ಬಿಟ್ಟು ಅವರು ತಿಳಿಸ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ತಿಳಿಸಿ, ನೀನು ಇಂಥದ್ದು ಏನೇ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ಅದು ಏನು ಹೇಗೆ ಅನ್ನೋದನ್ನ ಮತ್ತೆ ಮತ್ತೆ ನೀನು ಅರಿವಿನಿಂದ ಗಮನಿಸ್ಕೊಳ್ತಾ ಇರ್ಬೇಕು ಅನ್ನೋದನ್ನ ಅವರು ಮಿಲಾರೇಪರ್ ಅವರಿಗೆ ತಿಳಿಸ್ತಾರೆ ಮಾಸ್ಟರ್ಸ್. ಮಾಸ್ಟರ್ಸ್, ಇಲ್ಲಿ ಕೆಲವು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳಿದೆ, ಅವುಗಳನ್ನ ಗಮನಿಸೋಣ ಮಾಸ್ಟರ್ಸ್. ಇಲ್ಲಿ ಮಾರ್ಪಾರ್ ಅವರು ಮಾನಸಿಕ ಸಿದ್ಧಿಗಳು ಅನ್ನೋದನ್ನ ಅವರು ಪ್ರದರ್ಶನ ಮಾಡಿದ್ರು. ಅಲ್ಲಿಗೆ ಮಾರ್ಪಾರ್ ಅವರೇನೆ ಒಬ್ಬ ಮಹಾಶಕ್ತಿ ದೇವತೆ ಅನ್ನುವಂತ ರೀತಿಯಲ್ಲಿ ಅವರು ಎಲ್ರಿಗೂ ದರ್ಶನವನ್ನ ಕೊಡ್ತಾರೆ. ಆಮೇಲೆ ಅಲ್ಲಿ ಒಂದು ಶಂಖವನ್ನ ಓಂಕಾರವನ್ನ ಅನೇಕ ಬಣ್ಣಗಳಲ್ಲಿ ಕಾಣೋ ಹಾಗೆ ಮಾಡ್ತಾರೆ. ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ದರ್ಶನಗಳೆಲ್ಲವನ್ನು ಕೂಡ ಅಲ್ಲಿ ಎಲ್ಲರಿಗೂ ಕೂಡ ಸಿಗೋ ಹಾಗೆ ಮಾಡ್ತಾರೆ. ಆದ್ರೆ ಅದೆಲ್ಲ ಕೊಟ್ಟಿದ್ದಾದ್ಮೇಲೆ ಅವ್ರು ಏನ್ ಹೇಳಿದ್ರು? ಮಾನಸಿಕ ಸಿದ್ಧಿ ಅಂತ ಹೇಳಿದ್ರು. ಮಾನಸಿಕ ಸಿದ್ಧಿ ಅನ್ನುವಂಥದ್ದು ಅದು ನಮ್ಮನ್ನ ಎಷ್ಟು ರೀತಿಯಲ್ಲಿ, ಯಾವ್ಯಾವ ರೀತಿಯಲ್ಲಿ ನಮ್ಮನ್ನ ತಯಾರು ಮಾಡುತ್ತೆ ಅಂದ್ರೆ, ನಾವು ಪವಾಡಗಳು ನಡೆಸ್ತಾರೆ ಅಂತೆಲ್ಲ ನಾವು ಮಾತಾಡ್ತೀವಲ್ವಾ, ವಿಚಿತ್ರವಾಗಿರುವಂತದ್ದೆಲ್ಲ ಮಾಡ್ತಾರೆ ಅಂತ ನಾವು ಮಾತಾಡ್ತೀವಲ್ವಾ, ಅದೆಲ್ಲದ್ರ ಹಿಂದೆ ಇಂತಹ ಶಕ್ತಿಗಳನ್ನ ಸಿದ್ಧಿ ಮಾಡ್ಕೊಂಡಿರುವಂತದ್ದು ಇರುತ್ತೆ. ಆದ್ರೆ ಅದೇ ಅಲ್ಟಿಮೇಟ್ ಸತ್ಯ ಅಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಯಾರಾದ್ರೂ ಏನಾದ್ರೂ ವಿಶೇಷವಾಗಿರ್ತಕ್ಕಂಥ, ಅಭೌತಿಕವಾಗಿರ್ತಕ್ಕಂಥ, ಅತೀಂದ್ರಿಯವಾಗಿರ್ತಕ್ಕಂಥ ಅಂಶಗಳನ್ನ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ, ಆ ರೀತಿಯಾಗಿ ಅಲ್ಲೇನೋ ತೋರಿಸಿದ್ದಾರೆ ಅಂತಂದ್ರೆ ಅವರು ಸಿದ್ಧಿ ಮಾಡ್ಕೊಂಡಿದ್ದಾರೆ, ಸಾಧನೆ ಮಾಡಿದ್ದಾರೆ ಅಂತ ಅರ್ಥ. ಆ ರೀತಿಯಾಗಿ ಸಾಧನೆ ಮಾಡಿದ್ದಾರೆ ಅಂತ ಮಾತ್ರಕ್ಕೆ ಎಲ್ಲಾರು ಬುದ್ಧತ್ವವನ್ನ ಪಡ್ಕೊಂಡಿದ್ದಾರೆ, ದೈವಿ ಸ್ಥಿತಿಯಲ್ಲಿ ಇದ್ದಾರೆ ಅಥವಾ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಖಂಡಿತ
ಅಲ್ಲ. ಇದನ್ನ ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾರು ಎಷ್ಟೇ ಶಕ್ತಿಗಳನ್ನ ಸಿದ್ಧಿಗಳನ್ನ ಪ್ರದರ್ಶನ ಮಾಡಿದ್ರು, ಪವಾಡ ಅನ್ನುವಂಥದ್ದನ್ನೆಲ್ಲ ಅಲ್ಲಿ ಕ್ರಿಯೇಟ್ ಮಾಡಿದ್ರು ಕೂಡ ನಾವು ಎಚ್ಚರಿಕೆಯಿಂದಾನೇ ನೋಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಮಿಲಾರೇಪರ್ ಅವರು ಇದ್ದಂತ ಆ ಕಾಲಕ್ಕೂ ಪ್ರಸ್ತುತ ನಾವು ಜೀವಿಸ್ತಾ ಇರ್ತಕ್ಕಂಥ ಈ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ಕಾಲದಲ್ಲಿ ಆಗ ಇದ್ದಂತ ಸಮಯ ಸಂದರ್ಭ ಸನ್ನಿವೇಶಕ್ಕೆ ಅವ್ರಿಗಂತ ಪರೀಕ್ಷೆಗಳು ಆ ರೀತಿಯಾಗಿರ್ತಕ್ಕಂಥದ್ದೆಲ್ಲ ಅದು ಓಕೆ ಆಗಿತ್ತು. ಆದ್ರೆ ಈ ಕಾಲದಲ್ಲಿ ನಾವು ಯಾರಾದ್ರೂ ಇದನ್ನೆಲ್ಲ ತೋರಿಸಿದಾಗ ನಾವು ಇನ್ನೂ ಎಚ್ಚರಿಕೆಯಿಂದ ಇರ್ಬೇಕಾಗಿರ್ತಕ್ಕಂಥದ್ದು. ನಿಜವಾದ ಗುರುಗಳೇ ಬಂದ್ರು ಕೂಡ ಇವ್ರ ಗುರುನೋ ಅಲ್ವೋ ಅಂತ ಪರೀಕ್ಷೆ ಮಾಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಇವಾಗ ನಾವಿದ್ದೀವಿ. ನಿಜವಾಗ್ಲೂ ಕೂಡ ಆ ಪರಮ ದಿವ್ಯ ಚೈತನ್ಯ ಸಾಕಾರ ರೂಪವನ್ನ ಪಡ್ಕೊಂಡು ನಮ್ಮ ಮುಂದಕ್ಕೆ ಬಂದ್ರು ಕೂಡ ಇದು ನಿಜವಾಗ್ಲೂ ದೇವರು ಅಥವಾ ಮಾಯೇನೋ ಅಂತ ಪರೀಕ್ಷೆ ಮಾಡುವಂತ ಸ್ಥಿತಿಯಲ್ಲಿ ನಾವೆಲ್ಲರೂ ಇವಾಗ ಇರ್ಬೇಕಾಗಿರುವಂತದ್ದಾಗಿದೆ. ಯಾಕೆ ಅಂತಂದ್ರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಟ್ರ್ಯಾಪ್ ಮಾಡುವಂತದ್ದು ಇರುತ್ತೆ ಆಧ್ಯಾತ್ಮಿಕ ಮಾರ್ಗದಲ್ಲಿ. ನಮ್ಮನ್ನ ಬೇರೆ ಬೇರೆ ದಾರಿಯಲ್ಲಿ ನಮ್ಮನ್ನ ಸೆಳೆಯುವಂತದ್ದು ಇರುತ್ತೆ, ನಮ್ಮನ್ನ ದಾರಿ ತಪ್ಪಿಸುವಂತದ್ದು ಪರೀಕ್ಷೆಗಳು ತೀವ್ರವಾಗಿ ಇರುತ್ತೆ. ಮಾಸ್ಟರ್ಸ್, ಇದು ನನಗೂ ಕೂಡ ಆಗಿರ್ತಕ್ಕಂಥ ಅನುಭವ. ಇಲ್ಲಿ ಇನ್ನೂ ಒಂದು ಜನರಲ್ ಆಗಿರ್ತಕ್ಕಂಥ ಒಂದು ವಿಷಯ ಹೇಳ್ತೀನಿ. ಯಾರ್ಯಾರೆಲ್ಲ ನಾವು ಈ ಸಾಧನೆ ಮಾರ್ಗದಲ್ಲಿ ತೊಡಗಿರ್ತೀವಿ, ಸಹಜವಾಗಿ ನಮ್ಮಲ್ಲಿ ಆ ಒಂದು ವರ್ಚಸ್ಸು ಅನ್ನುವಂಥದ್ದು ಹೆಚ್ಚಾಗ್ತಾ ಇರುತ್ತೆ. ನಮ್ಮ ಆರ ಅಂತ ನಾವು ಹೇಳ್ತೀವಲ್ವಾ, ಪ್ರಭಾವಳಿ ಅಂತ ಹೇಳ್ತೀವಲ್ವಾ, ಆ ಒಂದು ಆರದಲ್ಲಿ ನಮ್ಮ ಕಾಂತಿ ಪ್ರಖರವಾಗಿ ಕಾಣಿಸ್ತಾ ಇರುತ್ತೆ. ಥರ್ಡ್ ಐ ಮಾಸ್ಟರ್ಸ್ ಅಂತ ಹೇಳ್ತೀವಲ್ಲ, ಮೂರನೇ ಕಣ್ಣು ತೆರೆದುಕೊಂಡಿರುವಂಥದ್ದು, ಅಂತ ಮೂರನೇ ಕಣ್ಣಿಂದ ನೋಡುವಂತ ಶಕ್ತಿ ಇರುವಂತವ್ರಿಗೆ ನಮ್ಮನ್ನ ನೋಡಿದ ತಕ್ಷಣ ನಾವು ಯಾವ ಮಟ್ಟದಲ್ಲಿ ಇದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆಗ್ಬಿಡತ್ತೆ. ಕೆಲವರು ತುಂಬಾ ಪವರ್ಫುಲ್ ಆಗಿರುವಂತವ್ರು ಆ ರೀತಿಯಾಗಿ ಯಾರು ಇನ್ನೂ ಸಾಧನೆ ಮಾಡ್ತಾ ಇರ್ತಾರೆ, ಆದ್ರೆ ಸಾಧನೆ ಮಾಡ್ತಾ ಇರ್ತಾರೆ, ಶಕ್ತಿ ಇರುತ್ತೆ, ಆದ್ರೆ ಪೂರ್ತಿಯಾಗಿನೂ ಯಾವುದೊಂದು ಅವಗಾಹನೆ ಇರೋದಿಲ್ಲ. ಅವ್ರ ಮೇಲೆ ಪ್ರಭಾವವನ್ನ ಬೀರಿದ್ರೆ ಅವರು ನಮ್ಮ ಮಾರ್ಗಕ್ಕೆ ಬರಬಹುದು ಅಂತ ಅವ್ರಿಗೆ ಅನ್ಸಿದೆ ಅಂತ ಅನ್ನೋದಾದ್ರೆ, ಅಂತಹ ಪವರ್ಫುಲ್ ಆಗಿರ್ತಕ್ಕಂಥ ಮಾಸ್ಟರ್ಸ್ ಅಥವಾ ಋಷಿಗಳು, ಮುನಿಗಳು ಯಾರಾದ್ರೂ ಆಗಿರ್ಲಿ, ಮಾಸ್ಟರ್ಸ್, ಸಾಧಕರು, ಒಟ್ನಲ್ಲಿ ಅಷ್ಟು ರೇಂಜಲ್ಲಿ ಇರುವಂತ ಸಾಧಕರು, ಅವರು ನಮ್ಮನ್ನ ಅವ್ರ ದಾರಿಯಲ್ಲಿ ನಡೆಯೋ ಹಾಗೆ ಮಾಡ್ಕೋಬೇಕು ಅನ್ನೋಂತ ಆಲೋಚನೆ ಇದ್ದಾಗ ಬಂದ್ರೆ, ಒಂದು ವೇಳೆ ಅವರು ನಮ್ಮ ಮೇಲೆ ಅವರ ಆಲೋಚನೆಗಳ ಪ್ರಭಾವ ಬೀರೋ ಹಾಗೆ ಮಾಡ್ತಾರೆ. ಅವರ ಆಲೋಚನೆಗಳ ಪ್ರಭಾವ, ಅವರ ಒಂದು ಉದ್ದೇಶದ ಪ್ರಭಾವ, ಅವರ ಸಂಕಲ್ಪದ ಪ್ರಭಾವ ನಮ್ಮ ಮೇಲೆ ಬೀರೋದಿಕ್ಕೆ ಶುರುವಾದಾಗ ನಮಗೆ ಏನ್ ಹಿಂಗಾಗ್ತಾ ಇದೆಯಲ್ಲ, ಏನ್ ಇಂಥ ಆಲೋಚನೆಗಳು ಬರ್ತಾ ಇದೆಯಲ್ಲ, ಏನ್ ಈ ರೀತಿಯಾಗಿರ್ತಕ್ಕಂಥ ವೈಬ್ರೇಷನ್ಸ್ ಬರ್ತಾ ಇದೆಯಲ್ಲ ಅನ್ನೋದನ್ನ ಗುರ್ತಿಸ್ಕೊಳ್ಳುವಂತ ಒಂದು ಸ್ಥಿತಿ ನಮ್ಮಲ್ಲಿ ಇಲ್ಲ ಅಂತಂದ್ರೆ, ನಾವು ತುಂಬಾ ಈಸಿಯಾಗಿ ಅವರ ಒಂದು ಇದಕ್ಕೆ ಟ್ರ್ಯಾಪ್ ಆಗ್ಬಿಡ್ತೀವಿ. ನೋಡೋಂತ ಅನೇಕ ಜನ ಇವ್ರು ನಮ್ ದಾರಿಯಲ್ಲಿ ಬರ್ಲಿ, ಇವ್ರು ನಮ್ ದಾರಿಯಲ್ಲಿ ಬರ್ಲಿ ಅಂತ ಟ್ರ್ಯಾಪ್ ಮಾಡುವಂತದ್ದು ಇದ್ದಾಗ ನಾವ್ ಏನಾಗಿದ್ದೀವೋ ಅದು ನಾವು ಅದನ್ನ ಮರ್ತೇ ಹೋಗ್ತೀವಿ. ನಾವು ನಾವಾಗಿ ಇರ್ತಾ ಸಾಧನೆ ಮಾಡ್ಕೊಳ್ತಾ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಅಲ್ಲಿ ನಮ್ಗೆ ಕಳ್ಕೊಂಡ್ಬಿಡ್ತೀವಿ ನಾವು. ಹಾಗಾಗಿ ಇವೆಲ್ಲವೂ ಕೂಡ ಇರುತ್ತೆ ಮಾಸ್ಟರ್ಸ್, ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ನನ್ನ ಒಂದು ಅನುಭವ ಹೇಳ್ಬೇಕು ಅಂತಂದ್ರೆ, ಒಂದು ಯೂಟ್ಯೂಬ್ ವಿಡಿಯೋ ನೋಡಿದೆ ಮಾಸ್ಟರ್ಸ್. ರಿಪೀಟೆಡ್ ಆಗಿ ಆ ಒಂದು ವಿಡಿಯೋ ನನ್ ಮುಂದೆ ಬರ್ತಾ ಇತ್ತು, ಆದ್ರೂ ಕೂಡ ನಾನು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಆದ್ರೆ ಒಂದು ದಿನ ಅನಿರೀಕ್ಷಿತವಾಗಿ ಹೆಂಗೆ ಅದು ವಿಡಿಯೋ ಆನ್ ಆಯ್ತೋ ಗೊತ್ತಿಲ್ಲ, ವಿಡಿಯೋ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಅದು ವಿಡಿಯೋ ಸ್ಟಾರ್ಟ್ ಆದ್ಮೇಲೆ ಆ ಮೊಮೆಂಟ್ ಅಲ್ಲಿ ನಾನು ಏನೋ ಕೆಲಸ ಮಾಡ್ತಾ ಇದ್ದೆ. ಆ ಒಂದು ಕೆಲಸನ ತಕ್ಷಣ ಬಿಟ್ಟು ಬೇರೆ ವಿಡಿಯೋ ನೋಡೋಣ ಅನ್ನೋಂಥದಕ್ಕೂ ಅವಕಾಶ ಇರ್ಲಿಲ್ಲ. ಯಾವಾಗ ಆ ವಿಡಿಯೋ ಪ್ಲೇ ಆಯ್ತು, ಪ್ಲೇ ಆದ್ಮೇಲೆ ಅದ್ರಲ್ಲಿ ಇರುವಂತ ವಿಚಾರಗಳು ಅದನ್ನೆಲ್ಲ ಗಮನಿಸಿದ್ರೆ ಸ್ವಲ್ಪ ಕುತೂಹಲ ಉಂಟಾಯ್ತು. ಅದ್ರಲ್ಲಿ ಯಾರೋ ಒಬ್ರು ಸಾಧಕರು, ಆ ಸಾಧಕರ ಬಗ್ಗೆ ಅಲ್ಲಿ ಒಂದು ಟೈಟಲ್ ಏನಿತ್ತು ಅಂತಂದ್ರೆ, 1,00,000 ಶರೀರಗಳಿಂದ ಸೂಕ್ಷ್ಮ ಶರೀರಯಾನ ಮಾಡೋದು ಅನ್ನುವಂಥದ್ದಿದ್ದಾಗ ಆ ಒಂದು ಶೀರ್ಷಿಕೆ ಕೂಡ ನನ್ನನ್ನು ಆಕರ್ಷಣೆ ಮಾಡ್ತು. ಏನಿರ್ಬೋದು, ಇನ್ನು ಇವ್ರು ಎಂತ ಸಾಧನೆ ಮಾಡಿರ್ಬೋದು, ಇದು ಹೇಗಿರ್ಬೋದು ಅನ್ನುವಂಥ ಕುತೂಹಲ ಉಂಟಾಗಿ ಆ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡಿದೆ ನಾನು. ಆ ವಿಡಿಯೋ ನೋಡ್ತಾ ಇದ್ದಾಗ ವಿಚಿತ್ರವಾಗಿರ್ತಕ್ಕಂಥ ಸ್ಥಿತಿ ನನ್ನಲ್ಲಿ ಉಂಟಾಗೋಯ್ತು. ಇನ್ನು ಅದೆಷ್ಟು ಪವರ್ಫುಲ್ ಮಾಸ್ಟರ್ಸ್ ಇರ್ಬೋದು ಅವರು. ಆ ವಿಡಿಯೋನ ನೋಡ್ತಾ ಇದ್ರೆ ನೆಲದ ಮೇಲೆ ಬಿದ್ದು ಉರುಳಾಡೋಂಗಾಗೋಯ್ತು ಮಾಸ್ಟರ್ಸ್. ನನಗೆ ತೊಳಲಾಡ್ತಾ ಇದ್ದೀನಿ, ನನ್ ಜೋರಾಗಿ ಅರ್ಚ್ಕೊಳ್ಳೋ ಹಾಗಾಗ್ತಾ ಇದೆ, ಕಿರ್ಚ್ಕೊಳ್ತಾ ಇದ್ದೀನಿ, ಹೆಂಗೆಂಗೋ ಆಗ್ತಾ ಇದೆ, ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಂತ ಒಂದು ಪರಿಸ್ಥಿತಿ ಉಂಟಾಗೋಯ್ತು. ಕಡೆಗೆ ಯಾಕೆ ಹಿಂಗಾಗ್ತಾ ಇದೆ ನನ್ಗೆ ಸಡನ್ ಆಗಿ? ಇದುವರೆಗೂ ನಾನು ನಾರ್ಮಲ್ ಆಗಿದ್ನಲ್ಲ, ಆದ್ರೆ ಇವಾಗ ಯಾಕೆ ನನ್ಗೆ ಹಿಂಗಾಗ್ತಾ ಇದೆ ಅಂತ ಅಂದ್ಬಿಟ್ಟು ತಕ್ಷಣ ಏನೋ ಒಂದ್ ರೀತಿ ಈ ವಿಡಿಯೋನ ಆಫ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಆಫ್ ಮಾಡಿದೆ ಮಾಸ್ಟರ್ಸ್. ವಿಡಿಯೋ ಆಫ್ ಮಾಡಿದ ತಕ್ಷಣನೇ ಸುಧಾರಿಸ್ಕೊಳಕ್ಕೆ ಶುರು ಮಾಡಿದೆ, ನಾರ್ಮಲ್ ಆಗೋಗ್ಬಿಟ್ಟೆ. ಮತ್ತೆ ಪರೀಕ್ಷೆ ಮಾಡ್ಬೇಕು ಅಂತ ಅನಿಸ್ತು. ನನಗದ್ ಏನು ಈ ವಿಡಿಯೋದಿಂದನಾ ನನಗೆ ಹಿಂಗ ಆಗ್ತಾ ಇರೋದು, ತಿಳ್ಕೊಳ್ಳೇಬೇಕು ಅನ್ನುವಂಥದ್ದಲ್ಲಿ ಬಂದಾಗ ಮತ್ತೆ ವಿಡಿಯೋ ಆನ್ ಮಾಡಿದೆ.
ಮತ್ತೆ ವಿಡಿಯೋ ಆನ್ ಮಾಡಿದಾಗ ಮತ್ತದೇ ಪರಿಸ್ಥಿತಿ ಉಂಟಾಯ್ತು. ಆವಾಗ ನನ್ಗೆ ಅರ್ಥ ಆಯ್ತು, ಓಹೋ, ಈ ಮಹಾ ಸಾಧಕರು ವಿಡಿಯೋ ಯಾರ್ಯಾರು ಅವರ ವಿಡಿಯೋಗಳನ್ನ ನೋಡ್ತಾರೋ ಆ ವಿಡಿಯೋಗಳ ಮುಖಾಂತರನೇ ಅವರ ಶಕ್ತಿ ಪ್ರಸರಿಸೋ ಹಾಗೆ ಮಾಡೋ ರೇಂಜ್ ಅಲ್ಲಿ ಇರೋರು ಇವರು ಸಾಮಾನ್ಯರಲ್ಲ ಅನ್ನುವಂಥದ್ದು ನನಗೆ ಅರ್ಥ ಆಗಿದ್ದು ಮಾಸ್ಟರ್ಸ್. ಆಮೇಲೆ ಮುಂದೆ ಅದು ಬೇರೆ ವಿಚಾರ ಬಿಡಿ, ಅದು ಮುಂದಿನ ಬೆಳವಣಿಗೆಗಳದ್ದು ಬೇರೆ ರೀತಿ ಇತ್ತು. ನಾವು ಸತ್ಯದ ಮಾರ್ಗದಲ್ಲಿ ಇದ್ದಾಗ ಎಂಥದ್ರಿಂದ ಆದ್ರೂ ಸರಿ ನಾವು ಕಟ್ 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 ಅಂತ ಮಾಡ್ಕೊಂಡು ನಾವು ಆಚೆ ಬಂದ್ಬಿಡ್ತೀವಿ, ಅದು ಬೇರೆ ವಿಷಯ. ನನಗೆ ಈ ರೀತಿಯಾಗಿರ್ತಕ್ಕಂಥ ಅನುಭವ ಆಗಿರೋದು, ಆ ಒಂದು ಇದರಿಂದ ಕಟ್ ಮಾಡ್ಕೊಂಡು ನಾನು ಆಚೆಗೆ ಬರುವಂತ ಆ ಒಂದು ಪ್ರೋಸೆಸ್ ಅಲ್ಲಿ ಎಷ್ಟೆಲ್ಲ ನಾನು ನೋಡಿದ್ದೀನಿ ಅಂತಂದ್ರೆ ಮಾಸ್ಟರ್ಸ್, ನನಗೆ ಎಂತೆಂತ ದರ್ಶನಗಳು ಕೊಡ್ತಾ ಇದ್ರು. ದತ್ತಾತ್ರೇಯರ ರೂಪದಲ್ಲಿ ಬರೋದು, ಇಲ್ಲ ನೀನ್ ಈ ಕೆಲಸ ಮಾಡು ಅಂತ ಹೇಳೋದು. ಮತ್ತೆ ವೆಂಕಟರಮಣ ಸ್ವಾಮಿ ರೂಪದಲ್ಲಿ ಬರೋದು, ಇಲ್ಲ ನೀನ್ ಈ ಕೆಲಸ ಮಾಡು ಅಂತ ಹೇಳೋದು. ಮತ್ ಬೇರೆ ಬೇರೆ ರೂಪಗಳು, ನಾನು ಯಾವ ದೇವರುಗಳನ್ನ ನಾನು ಇಷ್ಟಪಡ್ತೀನಿ ಆ ಎಲ್ಲಾ ದೇವರುಗಳ ರೂಪದಲ್ಲಿ ಬರೋದು, ಇಲ್ಲ ನೀನ್ ಈ ಕೆಲಸ ಮಾಡು, ಇದು ನಿನ್ಗೆ ದೇವತೆಗಳು ಕೊಟ್ಟಿರೋ ಸೂಚನೆ ಅಂತ ಹೇಳುವಂಥದ್ದು. ಇಂಥದ್ದೆಲ್ಲ ಕೂಡ ನಡೀತಾ ಬಂತು. ಆದ್ರೆ ನನ್ನ ಬಗ್ಗೆ ನನಗೆ ಕ್ಲಾರಿಟಿ ಇತ್ತು, ತುಂಬಾ ಸ್ಪಷ್ಟತೆ ಇದೆ. ನಾನು ಏನಾಗಿದ್ದೀನಿ, ನನಗೇನ್ ಬೇಕಾಗಿದೆ, ನಾನು ಯಾವ ರೀತಿಯಾಗಿ ನಡಿಬೇಕಾಗಿದೆ, ಈ ಒಂದು ಕ್ಲಾರಿಟಿ ನನ್ಗಿದ್ದಿದ್ರಿಂದ ಯಾವ ದೇವರ ರೂಪ ಕಾಣಿಸಿದ್ರು, ಯಾವ ಗುರುಗಳ ರೂಪ ಕಾಣಿಸಿದ್ರು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೆ, ಈಗ ನೀವೇನ್ ಹೇಳ್ತಾ ಇದ್ರಿ, ನೀವ್ ಹೇಳ್ತಾ ಇರೋದು ಸತ್ಯನಾ, ಇದು ಅಲ್ಟಿಮೇಟ್ ಟ್ರೂತಾ, ಇದೇ ಪರಿಪೂರ್ಣವಾದ ಸತ್ಯ ಅಂತ ನೀವು ನನಗೆ ನಿರೂಪಿಸ್ಬಿಡ್ರಿ, ನೀವು ಹೇಳಿದ್ ನಾನು ಮಾಡ್ತೀನಿ ಅಂತ ನಾನು ಈ ರೀತಿಯಾಗಿ ನಾನು ಅವ್ರನ್ನ ಪ್ರಶ್ನೆಗಳನ್ನ ಮಾಡೋದಿಕ್ಕೆ ಶುರು ಮಾಡಿದೆ. ಆ ರೀತಿ ಪ್ರಶ್ನೆಗಳನ್ನ ಮಾಡಕ್ ಶುರು ಮಾಡಿದಾಗ ಏನಿಕ್ಕೂ ಅಲ್ಲಿ ಉತ್ತರ ಇಲ್ಲ, ಎಲ್ಲ ಕೂಡ ಅವೆಲ್ಲ ಡಿಲೀಟ್ ಆಗ್ತಾ ಬಂತು. ಈ ರೀತಿಯಾಗಿರ್ತಕ್ಕಂಥ ಅನುಭವ ನನಗೆ ಸಿಕ್ಕಿರೋದ್ರಿಂದಾನೇ ನಾನು ಇಷ್ಟು ಗಟ್ ಫೀಲಿಂಗ್ ಇಂದ ನಾನು ನಿಮ್ಗೆಲ್ಲರಿಗೂ ಕೂಡ ಹೇಳ್ತಾ ಇರುವಂತದ್ದು. ಟ್ರ್ಯಾಪಿಂಗ್ ಅನ್ನೋದು ಜಾಸ್ತಿ ಇರುತ್ತೆ, ನಾವು ತುಂಬಾ ಎಚ್ಚರವಾಗಿ ಇರ್ಬೇಕು. ನಮ್ಗೆ ಎಚ್ಚರ ಇಲ್ಲ ಅಂತಂದ್ರೆ ನಮ್ ಕತೆ ಮುಗ್ದೋಯ್ತು. ಇನ್ನೆಷ್ಟು ಜನ್ಮಗಳು ಹಿಂದಿಗೆ ಕೊಟ್ಟೋಗ್ತೀವೋ, ಇನ್ನೆಷ್ಟು ಜನ್ಮಗಳು ನಮ್ ದಾರಿ ಪಕ್ಕಕ್ಕೆ ಹೊಟ್ಟೋಗುತ್ತೋ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇನ್ನೊಂದು ವಿಷಯನ ಇನ್ನೊಂದು ಕೋನದಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳೋಣ. ಇದೆಲ್ಲ ಕೂಡ ಯಾಕೆ ನಡೆಯುತ್ತೆ ನಮ್ಮ ಜೀವನದಲ್ಲಿ ಅಂತಂದ್ರೆ, ನಮ್ಮ ಒಂದು ಸ್ಥಿತಿಗತಿಗಳನ್ನ ಓರೆ ಹಚ್ಚೋದಿಕ್ಕೆ. ಎಷ್ಟೆಷ್ಟು ಜನ ಪರಮಾತ್ಮ ಸ್ವರೂಪರು ನಮ್ಮ ಜೀವನದಲ್ಲಿ ಪರೀಕ್ಷೆಗಳನ್ನ ಮಾಡೋದಿಕ್ಕೆ ಬರ್ತಾರೋ ಅವರೆಲ್ಲರೂ ಕೂಡ ಯಾಕೆ ಬರ್ತಾರೆ ಅಂತಂದ್ರೆ, ನಮ್ಮನ್ನ ಓರೆ ಹಚ್ಚೋದಿಕ್ಕೆ, ನಮ್ಮ ಸ್ಥಿತಿಗತಿಗಳನ್ನ ನಮ್ಗೆ ಅರ್ಥ ಮಾಡಿಸೋದಿಕ್ಕೆ, ಇನ್ನು ಎಲ್ಲೆಲ್ಲಿ ಕಸ ಇದೆ ಅನ್ನೋದನ್ನ ತೋರ್ಸೋದಿಕ್ಕೆ, ಯಾವ ರೀತಿಯಾಗಿ ಅದನ್ನ ಸ್ವಚ್ಛ ಮಾಡ್ಕೋಬೇಕು, ಇನ್ ಹೆಂಗೆ ನೀನ್ ನಡಿಬೇಕು ಅನ್ನೋದನ್ನ ನಮ್ಗೆ ಹುರಿದುಂಬಿಸೋದಿಕ್ಕೆ. ಈ ರೀತಿಯಾಗಿ ಮಾಸ್ಟರ್ಸ್ ಆ ಒಂದು ಟ್ರೈನಿಂಗ್ ಅಂತ ಹೇಳ್ತೀವಲ್ವಾ, ಇದೆಲ್ಲ ಕೂಡ ನನಗೆ ಕೊಟ್ಟಿರುವಂತ ಟ್ರೈನಿಂಗ್, ಶಿಕ್ಷಣ, ನನಗೆ ಸಿಕ್ಕಿರ್ತಕ್ಕಂಥ ಶಿಕ್ಷಣ. ಈ ಒಂದು ಶಿಕ್ಷಣದಲ್ಲಿ ಎಷ್ಟೆಷ್ಟು ಕೋನಗಳಲ್ಲಿ ನನ್ನನ್ನು ಹೊಡಿಬೇಕು, ಹೊಡೆದು ತಯಾರು ಮಾಡಿರೋದು ಮಾಸ್ಟರ್ಸ್. ಹಾಗಾಗಿ ಏನಾದ್ರೂ ಕೆಲವು ವಿಷಯಗಳನ್ನ ನಾನು ಮಾತಾಡ್ಬೇಕಾದ್ರೆ ಜಗ್ಗೋಂಗೆ ಇಲ್ಲ ತಗ್ಗೋಂಗೆ ಇಲ್ಲ ಅಂತಾರಲ್ಲ, ತಗ್ಗೆದೆಲೆ, ಪುಷ್ಪ ಸಿನಿಮಾ ಡೈಲಾಗ್ ಅಲ್ವಾ ಇದು, ತಗ್ಗೆದೆಲೆ ಅನ್ನೋ ರೀತಿಯಲ್ಲಿ ನನ್ನನ್ನ ತಯಾರು ಮಾಡಿರೋದು ಮಾಸ್ಟರ್ಸ್. ಹಾಗಾಗಿನೇ ನಾನು ಇಷ್ಟು ಗಟ್ ಫೀಲಿಂಗ್ ಇಂದ ನಿಮ್ಮೆಲ್ಲರ ಜೊತೆ ವಿಷಯಗಳನ್ನ ಹಂಚ್ಕೊಳ್ತಾ ಇರುವಂತದ್ದು. ಸೊ ನನಗೆ ಈ ಮಿಲಾರೇಪ ಪುಸ್ತಕ ಯಾಕೆ ನನ್ನ ಜೀವನದೊಳಕ್ಕೆ ಬಂತು ಅಂತಂದ್ರೆ, ನಾನಂತ ಪರೀಕ್ಷೆಗಳನ್ನ ಫೇಸ್ ಮಾಡ್ತಾ ಇದ್ದೆ. ಆ ಪರೀಕ್ಷೆಗಳನ್ನ ಫೇಸ್ ಮಾಡ್ತಾ ಇದ್ದಾಗ ನನಗೆ ಕ್ಲಾರಿಟಿಯನ್ನ ಕೊಡೋದಿಕ್ಕೆ ಈ ಪುಸ್ತಕ ನನಗೆ ಸಿಕ್ಕಿರುವಂತದ್ದು. ಎಷ್ಟೆಷ್ಟು ಸೂಕ್ಷ್ಮ ವಿಷಯಗಳು ಈ ಪುಸ್ತಕದಲ್ಲಿ ನನಗೆ ಜ್ಞಾನ ಕೊಟ್ಟಿದೆ, ನನ್ನನ್ನ ಎಲ್ಲ ಮಾಯೆಗಳಿಂದ ಹೊರಕ್ಕೆ ತಂದಿದೆ ಅಂದ್ರೆ ಅದು ಹೇಳೋದಿಕ್ ಸಾಧ್ಯ ಇಲ್ಲ ಮಾಸ್ಟರ್ಸ್. ಮುಂದೆ ಯಾವತ್ತಾದ್ರೂ ಒಂದು ದಿನ ನನ್ನ ಜೀವನ ಚರಿತ್ರೆಯಿಂದ ನನ್ನ ಅನುಭವದ ವಿಚಾರಗಳನ್ನ ಬರೆಯೋದಿಕ್ಕೆ ಅವಕಾಶ ಆದ್ರೆ, ಒಂದು ಪುಸ್ತಕವಾಗಿ ತರೋದಿಕ್ಕೆ ಅವಕಾಶ ಆದ್ರೆ, ಪ್ರತಿಯೊಂದನ್ನು ಕೂಡ ನಾನು ಅದರಲ್ಲಿ ತಿಳಿಸ್ತೀನಿ ಮಾಸ್ಟರ್ಸ್. ಯಾಕೆಂದ್ರೆ ನನ್ನ ಜೀವನದ ಒಂದೊಂದು ಚಿಕ್ಕ ಅನುಭವ ಕೂಡ ಬೇರೆಯವ್ರಿಗೆ ಅದು ಒಂದು ಮಾರ್ಗದರ್ಶನ ಆಗಿರುತ್ತೋ ಏನೋ, ಯಾರಿಗ್ ಗೊತ್ತು. ಪ್ರತಿಯೊಂದು ಕೂಡ ಇರೋ ಹಾಗೆ ನಾನು ಖಂಡಿತ ಬರೆಯುವಂತ ಪ್ರಯತ್ನ ಮಾಡ್ತೀನಿ. ಆದ್ರೆ ಅದಕ್ಕೆ ಯಾವುದೋ ಒಂದು ಟೈಮ್ ಇದೆ, ಅದಕ್ಕೆ ಸೂಚನೆ ಬರ್ಬೇಕಾಗಿದೆ. ಆ ಒಂದು ಸೂಚನೆ, ಆ ಒಂದು ಪರಿಪಕ್ವತೆ ನನಗೆ ಬಂದಾಗ ಅದು ಆಟೋಮೆಟಿಕ್ ಆಗಿ ಅದು ರೆಡಿ ಆಗುತ್ತೆ ಅಷ್ಟೇ ಮಾಸ್ಟರ್ಸ್. ಸೊ ಈ ರೀತಿಯಾಗಿ ಮಾರ್ಪ ಗುರುಗಳು ಮಾನಸಿಕ ಸಿದ್ಧಿಗಳು ಅನ್ನೋಂಥದ್ರ ಬಗ್ಗೆ ಮಿಲಾರೇಪರ್ ಅವ್ರಿಗೆ ಮತ್ತೆ ಅವ್ರಿಗೂ ವಿಷಯವನ್ನ ತಿಳಿಸಿರುವಂತದ್ದು. ಇಲ್ಲಿ ನೋಡ್ರಿ, ಮಿಲಾರೇಪರ್ ಅವರು ಕೂಡ ಆ ದೇವತೆ ಬಂದು ಸೂಚನೆ ಕೊಡ್ತಾಳಲ್ಲ, ನೀನ್ ಮಹಾಪರಿಪೂರ್ಣತ್ವವನ್ನ ಸಾಧನೆ ಮಾಡ್ಬೇಕು ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಾಗ ಅಲ್ಲಿ ಅವ್ರಿಗಿದೆಲ್ಲ ಇಷ್ಟೆಲ್ಲ ಪೂರ್ತಿಯಾಗಿ ಗೊತ್ತಿಲ್ಲದೆ ಇದ್ರು ಕೂಡ ಆವಾಗ್ಲೇನೆ ಅವ್ರಿಗೆ ಆ ಅರಿವಿತ್ತು, ಇದೇನಾದ್ರೂ ಮಾಯೇನಾ ಅಥವಾ ನಿಜವಾಗ್ಲೂ ಸಂದೇಶನ ತಿಳ್ಕೋಬೇಕು ಅನ್ನುವಂತ ಒಂದು ಸ್ಥಿತಿ ಆವಾಗ್ಲೇ ಅವ್ರಿಗೆ ಇತ್ತು. ನೋಡಿ ಮಾಸ್ಟರ್ಸ್ ಹೇಗಿದೆ ವಿಚಾರಗಳು.
ತುಂಬಾ ಅಂದ್ರೆ ತುಂಬಾ ಚಾಲೆಂಜಸ್ ಇರುವಂತದ್ದು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿನೇ. ಪ್ರಾಪಂಚಿಕವಾಗಿದ್ದಾಗ ಏನಿರುತ್ತೆ, ಶರೀರ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಮಾತ್ರ ಇರುತ್ತೆ ಅಷ್ಟೇ. ಏನು ತಿನ್ನೋದು, ಕುಡಿಯೋದು, ಆಡೋದು, ಅದು ಇದು ಇಂಥದ್ದು ಶರೀರಕ್ಕೆ ಸಂಬಂಧಪಟ್ಟಂಗೆ ಮನಸ್ಸಿಗೆ ಎಂಜಾಯ್ ಮಾಡೋದು, ಇಷ್ಟು ಮಾತ್ರನೇ ಇರುತ್ತೆ. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಹಾಗಲ್ಲ ಮಾಸ್ಟರ್ಸ್. ಶರೀರಕ್ಕೆ ಸಂಬಂಧಪಟ್ಟಂಗೂ ಬರ್ತಾ ಇರುತ್ತೆ, ಮನಸ್ಸಿಗೆ ಸಂಬಂಧಪಟ್ಟಂಗೂ ಬರ್ತಾ ಇರುತ್ತೆ, ಇನ್ನೂ ಬೇರೆ ಬೇರೆ ಕೋನಗಳಲ್ಲಿ ಅನೇಕ ಚಾಲೆಂಜಸ್ ನಮ್ಗೆ ಬರ್ತಾನೆ ಇರುತ್ತೆ ಮಾಸ್ಟರ್ಸ್. ಅದನ್ನೆಲ್ಲವನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಂಡು ನಾವು ಹೋಗ್ಬೇಕಾಗಿರುವಂತದ್ದು ತುಂಬಾ ಟಫ್ ಆಗಿರುತ್ತೆ ಮಾಸ್ಟರ್ಸ್. ಅದಕ್ಕೆ ಪತ್ರಿಜಿಯವ್ರು ಏನ್ ಹೇಳಿದ್ದಾರೆ ಗೊತ್ತಾ, నిరంతరము ఎరుక 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 ఎరకలో ఉండాలి, లేకపోతే నీవు అయిపోతావు, మాయ నిన్ను వేసేస్తది ಅಂತ ಹೇಳ್ತಾ ಇದ್ರು. ಅಂದ್ರೆ ಏನರ್ಥ, ನಿರಂತರವೂ ಕೂಡ ನೀನು ನಿತ್ಯ ನಿರಂತರವಾದ ಅರಿವು 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 ಅರಿವಿನಲ್ಲೇ ಇರ್ಬೇಕು, ಪ್ರಜ್ಞೆಯಲ್ಲೇ ಇರ್ಬೇಕು. ಒಂದು ಚೂರು ನೀನು ಏನಾದ್ರೂ ಪ್ರಜ್ಞೆಯನ್ನ ತಪ್ಪಿದೀಯಾ ಅಂತಂದ್ರೆ ಮಾಯೆ ನಿನ್ನನ್ನ ಮುಳುಗಿಸ್ಬಿಡುತ್ತೆ, ಅದು ಕಾಯ್ತಾ ಇರುತ್ತೆ ನಿನ್ನ ಕಬಳಿಸೋದಿಕ್ಕೆ ಅಂತ ಹೇಳಿರ್ತಕ್ಕಂಥದ್ದು ಇದು ಮಾಸ್ಟರ್ಸ್. ಹಾಗಾಗಿ ಮಾನಸಿಕ ಸಿದ್ಧಿಗಳು ಅನ್ನುವಂಥದ್ದು ಈ ರೀತಿಯಾಗಿ ಇರುತ್ತೆ. ಯಾವುದೇ ರೂಪಗಳು ಕಾಣಿಸಿದ್ರು, ಯಾವುದೇ ದರ್ಶನಗಳು ನಮ್ಗೆ ಸಿಕ್ಕಿದ್ರು, ಅದರ ಹಿಂದೆ ಇರುವಂತದ್ದು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಾವದು ಮಾಯೇನ ಅಥವಾ ಸತ್ಯನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ವೆರಿ ಸಿಂಪಲ್. ನನ್ನ ಅನುಭವದಲ್ಲಿ ನನಗೆ ಅರ್ಥ ಆಗಿರೋದು, ಈಗೇನು ನಮಗೆ ಅಲ್ಟಿಮೇಟ್ ಆಗಿರ್ತಕ್ಕಂಥ ಸತ್ಯ ಗೊತ್ತಿದೆ, ವಂಡರ್ಫುಲ್ ಆಗಿರ್ತಕ್ಕಂಥ, ಪವರ್ಫುಲ್ ಆಗಿರ್ತಕ್ಕಂಥ, ತುಂಬಾ ಒಂದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಸತ್ಯ ನಮ್ಗೆ ಏನ್ ಗೊತ್ತಿದೆ, ಆ ಒಂದು ಸತ್ಯಕ್ಕಿಂತಲೂ ಕೆಳಮಟ್ಟದಲ್ಲಿರ್ತಕ್ಕಂಥ ಒಂದು ವಿಚಾರಗಳನ್ನ ಹೊಂದಿರ್ತಕ್ಕಂಥ ಸಂದೇಶ, ದರ್ಶನ ಅದು ನಮ್ಗೆ ಬಂದಿದೆ ಅಂತಂದ್ರೆ ಅದು ಮಾಯೆ ಅಂತ ಅರ್ಥ ಮಾಸ್ಟರ್ಸ್. ಚೆನ್ನಾಗಿ ಈ ಒಂದು ಕೋನದಲ್ಲಿ ಈ ವಿಷಯನ ಅರ್ಥ ಮಾಡ್ಕೊಂಡ್ಬಿಡ್ರಿ. ಇನ್ನು ಎಷ್ಟೆಷ್ಟು ಕೋನಗಳಲ್ಲಿ ತಿಳ್ಕೊಳ್ಳೋದಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಅನುಭವದಲ್ಲಿ ನನಗೆ ಏನ್ ಗೊತ್ತಾಗಿದೆ ಅದನ್ನೇ ಹೇಳ್ತಾ ಇರುವಂತದ್ದು. ಸೊ ಗೊತ್ತಿರ್ತಕ್ಕಂಥ ಸತ್ಯಕ್ಕಿಂತಲೂ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ವಿಚಾರಗಳು ಏನೇ ಬಂದ್ರು ಅದೆಲ್ಲವೂ ಕೂಡ ಮಾಯೆ. ಹಾಗಾಗಿ ನಾವು ತುಂಬಾ 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 ಎಚ್ಚರಿಕೆಯಿಂದ ನಾವು ಇರ್ಬೇಕಾಗತ್ತೆ. ಇದೇ ಅಲ್ಟಿಮೇಟ್ ಅಲ್ವಾ ಅಂತ ನಾವು ಪ್ರಶ್ನೆ ಮಾಡುವಂತ ಮಟ್ಟದಲ್ಲಿ ನಾವು ಇರ್ಬೇಕಾಗತ್ತೆ ಮಾಸ್ಟರ್ಸ್. ಈ ಸಾಧನೆ ಮಾರ್ಗದಲ್ಲಿ ಋಷಿಗಳು, ಮುನಿಗಳು, ಯೋಗಿಗಳು, ಜಗದ್ಗುರುಗಳು, ಸದ್ಗುರುಗಳು ಹೇಳ್ತೀವಲ್ವಾ, ಅವುಗಳಲ್ಲೂ ಕೂಡ ಅನೇಕ ಹಂತಗಳಿರುತ್ತೆ. ಜಗದ್ಗುರುಗಳಲ್ಲೂ ಕೂಡ ಹಲವಾರು ಹಂತಗಳಿರುತ್ತೆ, ಸದ್ಗುರುಗಳಲ್ಲೂ ಕೂಡ ಹಲವಾರು ಹಂತಗಳಲ್ಲಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ಸಿಕ್ಕಿರುವಂತ ಅನುಭವದಿಂದಾನೇ ಈ ಮಾತು ಹೇಳ್ತಾ ಇರುವಂತದ್ದು. ಯಾರೋ ಒಬ್ರು ಜಗದ್ಗುರು ಅಂತ ಅನ್ಸ್ಕೊಂಡಿರುವಂತವರ ಪರಿಚಯ ಆಯ್ತು. ಆ ಪರಿಚಯದಲ್ಲಿ ಅವ್ರು ಕೊಡುವಂತ ವಿಚಾರಗಳು, ಅವರು ಹೇಳೋಂತ ಮಾರ್ಗಗಳು ಅದ್ಯಾವುದೂ ಕೂಡ ನನಗೆ ಸೆಟ್ ಆಗದೆ ಇದ್ದಾಗ ನಾನು ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದೆ. ಎಷ್ಟು ನೇರವಾಗಿ ನಾನು ಮಾತಾಡಿದ್ದೀನಿ ಅಂತಂದ್ರೆ, ಈಗ ನೀವು ಜಗದ್ಗುರುಗಳು ಅಂತ ನೀವು ಹೇಳ್ತಾ ಇದ್ದೀರಿ, ಆದ್ರೆ ನೀವು ಹೇಳೋಂತ ವಿಚಾರಗಳು ಯಾವ್ಯಾವ್ದೋ ರೀತಿಯಲ್ಲಿ ಯಾವ್ಯಾವ್ದೋ ಮಟ್ಟಕ್ಕೆ ಇಳಿಯುವಂತದ್ದಾಗಿದೆ. ಇದು ನಿಜವಾಗ್ಲೂ ಕೂಡ ಸತ್ಯನಾ? ಒಬ್ಬ ಜಗದ್ಗುರುಗಳು ಈ ರೀತಿಯಾಗಿ ಮಾತಾಡ್ತಾರ ಅಂತ ನೇರವಾಗಿ ನಾನು ಅವರ ಮುಖದ ಮೇಲೆನೆ ನಾನು ಪ್ರಶ್ನೆ ಕೇಳಿದಾಗ, ನೋಡಿ ಮಾಸ್ಟರ್ಸ್, ಇಲ್ಲೂ ಕೂಡ ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರು ಏನ್ ಹೇಳಿದ್ರು ಗೊತ್ತಾ, ಸುಳ್ಳು ಹೇಳಲಿಲ್ಲ. ಅಮ್ಮ, ಈ ಜಗದ್ಗುರುಗಳು ಅಂತ ಹೇಳ್ತೀವಲ್ಲ, ಅದರಲ್ಲೂ ಕೂಡ ಹಲವಾರು ಸ್ಟೇಜಸ್ ಇದೆ, ಅದರಲ್ಲೂ ಕೂಡ ಅವ್ರು ದಾಟ್ಬೇಕಾಗಿರುವಂತದ್ದು ಹಲವಾರು ವಿಚಾರಗಳಿದೆ. ಅದರಲ್ಲಿ ಯಾರು ಯಾವ್ದ್ರಲ್ಲಿ ದಾಟ್ಬೇಕಾಗಿದೆಯೋ ಆ ವಿಚಾರಗಳ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಅವರು ಅದನ್ನು ಕೂಡ ಹಂಗೆ ಓಪನ್ ಆಗಿ ಹೇಳಿದ್ರು ಮಾಸ್ಟರ್ಸ್. ಸೊ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಅರಿವು ಅನ್ನುವಂಥದ್ದು ನಮ್ಗೆ ಇಲ್ದೆ ಇದ್ದಾಗ ನಮ್ಮ ಕತೆ ಏನಾಗತ್ತೆ ಅನ್ನೋದನ್ನ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ಮಾಸ್ಟರ್ಸ್. ಆ ಮಟ್ಟದಲ್ಲಿರುತ್ತೆ ಈ ಸಾಧನೆ ಮಾರ್ಗದಲ್ಲಿ. ರೂಪ, ವಯಸ್ಸು, ಸ್ಥಿತಿ, ಗತಿ, ಶ್ರೀಮಂತಿಕೆ, ಬಡತನ ಅದು ಏನು ಕೌಂಟ್ಗೆ ಬರಲ್ಲ ಮಾಸ್ಟರ್ಸ್. ನೀನ್ ಸಾಧನೆ ಮಾಡ್ತಾ ಇದೀಯಾ ಅಂತಂದ್ರೆ ನಿನ್ನ ಸಾಧನೆಯಲ್ಲಿ ನೀನ್ ಯಾವ ಸ್ಥಿತಿಯಲ್ಲಿ ಇದೆಯಾ, ನಿನ್ನಲ್ಲಿ ಎಂತ ಶಕ್ತಿ ಇದೆ, ನಿನ್ನಲ್ಲಿ ಎಂತ ಸಾಮರ್ಥ್ಯ ಇದೆ, ನಿನ್ನ ಸ್ಥಿತಿಗತಿ ಏನು, ನಿನ್ನಿಂದ ಏನೆಲ್ಲ ಸಿಗುತ್ತೆ, ಈ ತರದ್ದು ವಿಷಯಗಳೇ ಅಲ್ಲಿ ಕೌಂಟ್ಗೆ ಬರುತ್ತೆ ಹೊರತು ಬೇರೆ ಇನ್ನೇನು ಕೌಂಟ್ಗೆ ಬರೋದಿಲ್ಲ ಮಾಸ್ಟರ್ಸ್. ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಸಿದ್ದಾರೆ ಅಂತಂದ್ರೆ, ಅದು ಇನ್ನು ಅದನ್ನ ಮೀರಿ ಇನ್ನೇನಾದ್ರೂ ನಮ್ ಜೀವನದಲ್ಲಿ ಬಂದಾಗ ನಾವು ಅದಕ್ಕೆ ಕನೆಕ್ಟ್ ಆಗ್ತೀವಿ ಅಂದ್ರೆ ಅದು ನಮ್ಗೆ ಬಂದಿರುವಂತದ್ದಲ್ಲ, ಅದು ನಮ್ಮ ಆಯ್ಕೆಯಾಗಿ ನಾವು ಅದಕ್ಕೆ ಹೋಗಿರ್ತೀವಿ. ನಾವು ಆಯ್ಕೆ ಮಾಡ್ಕೊಂಡಿರುವಂತದ್ದೇ ನಮ್ಮ ವಾಸ್ತವ ಆಗಿರುತ್ತೆ, ಆ ವಾಸ್ತವನೇ ನಮ್ಮ ಭವಿಷ್ಯ ಆಗಿರುತ್ತೆ. ಸೊ ತುಂಬಾ ಎಚ್ಚರವಾಗಿ ಇರ್ಬೇಕಾಗತ್ತೆ ಮಾಸ್ಟರ್ಸ್. ಸೊ ಈ ಸಂದರ್ಭದಲ್ಲಿ ಮಿಲಾರೇಪಾರ್ ಅವ್ರಿಗೆ ಬೀಳ್ಕೊಡುವಂತ ಒಂದು ಸಂದರ್ಭದಲ್ಲಿ ಮಾರ್ಪಾರ್ ಅವರು ತೋರಿಸಿದಂತ ಆ ಮಾನಸಿಕ ಸಿದ್ಧಿಗಳಿಂದ ನಾವಿಷ್ಟೆಲ್ಲ ವಿಚಾರಗಳನ್ನ ಇವತ್ತು ನಾವು ತಿಳ್ಕೊಳ್ಳೋದಿಕ್ಕೆ
ಅವಕಾಶ ಆಗಿದೆ. ಇಷ್ಟೆಲ್ಲಾ ವಿಚಾರಗಳನ್ನ ಇವತ್ತು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಈ ವಿಚಾರಗಳಿಗೆ ವಿರಾಮವನ್ನ ಕೊಟ್ಟು ಇನ್ನು ಉಳಿದಂತ ವಿಚಾರಗಳನ್ನ ನಾವು ನಾಳೆ ದಿನ ತಿಳ್ಕೊಳ್ಳೋಣ. ಇಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಕೊಟ್ಟಿರೋದಿಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು, ಕೃತಜ್ಞತೆಗಳು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸ್ನೇಹಿತರೆ, ಬಂಧುಗಳೇ, ಎಲ್ಲರೂ ಸೇರಿ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅಂಬಿಕಾ ಮೇಡಮ್ ಅವ್ರನ್ನ ತುಂಬಾ ದಿನಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇವೆ ಮೇಡಮ್. ಅದ್ಭುತ ಅದ್ಭುತ ಮೇಡಮ್. ಅನುಭವದೊಳಗ ಅಮೃತ ಇರುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜಕ್ಕೂ ಸಾರ್ಥಕ ಅಂತ ಅಂತಕ್ಕಂಥದ್ದನ್ನ ಸಾದರ ಪಡಿಸ್ತಾ ಇದ್ದೀರಾ ಇವತ್ತು ಮೇಡಮ್. ನೀವು ಬರೀ ವಾಚನ ಮಾಡೋದು ಅಷ್ಟೇ ಅಲ್ಲ, ಇವಾಗ ಸ್ಕೂಲಲ್ಲಿ ಮಾಸ್ಟರ್ ಆಗಿ ಕೆಲವರು ಪಾಠಗಳನ್ನ ಮಾಡ್ತಾರೆ, ಪದ್ಯ ಇದ್ರ ಪದ್ಯ, ಗದ್ಯ ಇದ್ರ ಗದ್ಯ ಅಂತ ಹೇಳ್ತಾರೆ, ಸುಮ್ನೆ ಹೋಗ್ತಿರ್ತಾರೆ. ಬಟ್ ಅದನ್ನ ಆಳಕ್ಕಿಳಿದು ತಾವೇ ಸ್ವತಃ ಅದ್ರಲ್ಲಿ ಇದೀನಿ ಅಂತಕ್ಕಂಥದ್ದು, ಅಂದ್ರೆ ಪರಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ, ಆತರ ಪರಕಾಯ ಪ್ರವೇಶವನ್ನ ಮಾಡಿ ನೀವು ಅರ್ಥ ಮಾಡಿಸ್ತಿದಿರಲ್ಲ ಮೇಡಮ್. ನಿಜಕ್ಕೂ ಕೂಡ ಅದೇನ ಇಂಗ್ಲಿಷ್ ನ ಹೇಳ್ಬೇಕಂದ್ರೆ ಹ್ಯಾಟ್ಸ್ ಆಫ್ ಮೇಡಮ್ ತಮ್ಗೆ. ನಿಜಕ್ಕೂ ಕೂಡ ನಾವೆಲ್ಲರೂ ಧನ್ಯರು ಅಂತ ಭಾವ ಬರ್ತಾ ಇದೆ ಮೇಡಮ್. ನಿಮ್ಮ ಮಾತು ಕೇಳ್ತಾ ಇದ್ರೆ, ನಿಮ್ಮ ವಾಚನ ರೀತಿ ನೋಡಿ, ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಹಂಗಿದೆ. ನಿಜಕ್ಕೂ ಕೂಡ ನಾವೆಂತ ಧನ್ಯರು ಅಂತ ಮಹಾನ್ ಚೇತನ ಶಕ್ತಿ ತ್ರಿವಿಧ ಅಂತ ಹೇಳ್ಬೋದು. ಅವರ ಇದೊಂದು ಗಳಿಸಿರ್ತಕ್ಕಂಥ ರೀತಿ ಯಾರು ನಮ್ಮ ಮಿಲಾರೆಪ್ಪರವರು ಅವೆಲ್ಲ ಸ್ಥಿತಿಗಳನ್ನ ನಮಗೆ ಕಣ್ಣೆದುರಿಗೆ ಹೌದೇನೋ ಒಂಥರ ದೃಶ್ಯವನ್ನ ಆಗೋ ರೀತಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ಮೇಡಮ್. ಧನ್ಯವಾದಗಳು ಸುಮಾರು ತಮಗೆ. ಎಸ್ ಸ್ನೇಹಿತರೆ, ಮೇಡಮ್ ಅವರು ಇವತ್ತಿನ ಒಂದು ಸಂದರ್ಭ ಸನ್ನಿವೇಶಗಳನ್ನ ಕುರಿತು ತಮ್ಗೇನಾದ್ರೂ ಅನಿಸಿಕೆ ಅಥವಾ ಪ್ರಶ್ನೆಗಳಿದ್ರೆ ಕೇಳಲಿಕ್ಕೆ ಒಂದಿಬ್ರು ಮೂವರಿ ಮಾತ್ರ ಅವಕಾಶ ಇದೆ. ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಅಂತವ್ರಿಗೆ ಅವಕಾಶ ಕೊಡ್ತಾ ಇದೀನಿ. ನಾಗರಾಜ್ ಗುರುಜಿಗಳು ಇದ್ರೆ ಅವ್ರಿಗೆ ಮೊದಲನೇದಾಗಿ ಅವಕಾಶ ಕೊಡ್ತೀನಿ. ಇದ್ರೆ ಮಲ್ಲಪ್ಪ ನಾಯ್ಕರವ್ರೆ, ತಮ್ಗೆ ಅವಕಾಶ. ನಮಸ್ತೆ ಮೇಡಮ್. ನಮಸ್ತೆ ಗುರೂಜಿ. ನಮಸ್ತೆ ಸಣ್ಣಗೌಡರು, ಅಶ್ವಿನಿ ಮೇಡಮ್, ಯಶೋಧ ಮೇಡಮ್, ಇಲ್ಲಿ ಹೇಮಾ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲಾ ಒಂದು ಆತ್ಮಬಂಧುಗಳಿಗೂ ನನ್ನ ಅನಂತ ಕೋಟಿ ನಮನಗಳು. ನಿಜಕ್ಕೂ ಕೂಡ ಗೌಡ್ರ ಹೇಳಿದ ಹಾಗೆ ಪರಕಾಯ ಪ್ರವೇಶನ ಇಲ್ಲಿ ಮೇಡಮ್ ಅವ್ರು ಖಂಡಿತ ಮಾಡಿದ್ದಾರೆ. ಅದ್ಭುತವಾದ ಒಂದು ಜ್ಞಾನ ಸಾಧನೆ ಅವರಲ್ಲಿ ಭಗವಂತ ಕರುಣಿಸಿದಾನೆ ಅಂತ ಹೇಳಲಿಕ್ಕೆ ನಾನು ಕೂಡ ಇಲ್ಲಿ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಇವತ್ತಿನ ಸಂದೇಶದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ಸಾಧನೆ ಮಾರ್ಗದಲ್ಲಿ ನಾವು ಹೋಗ್ತಾ ಇರುವಾಗ ಸಾಕಷ್ಟು ಕಷ್ಟ ನಷ್ಟಗಳಿಗೆ ನಾವು ಗುರಿ ಆಗ್ತೇವೆ. ನಮ್ಮನ್ನ ಅನೇಕ ಒಂದು ಹಂತದಲ್ಲಿ ಪರೀಕ್ಷೆಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅದು ಯಾವುದಕ್ಕೂ ಕೂಡ ವಿಚಲಿತರಾಗದೆ ನಾವು ಧೈರ್ಯವಾಗಿ ಗಟ್ಟಿತನದಿಂದ ಇದ್ರೆ ಮಾತ್ರ ನಾವು ಆ ಸಾಧನೆಯಲ್ಲಿ ಸಕ್ಸಸ್ ಅನ್ನು ಕಾಣ್ತೀವಿ ಅನ್ನೋದನ್ನ ನಾನು ಇವತ್ತು ಅರ್ಥ ಮಾಡ್ಕೊಂಡೆ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಅವಕಾಶವನ್ನು ಕಲ್ಪಿಸಿದಕ್ಕೆ ತಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಅಭಿನಂದನೆಗಳು ಮಲ್ಲಪ್ಪ ನಾಯ್ಕರೇ. ನೆಕ್ಸ್ಟ್ ಜಗದೀಶ್ ಅವರೇ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮೇಡಮ್, ನಾವು ಮಿಲಾರೆಪ್ಪ ಪುಸ್ತಕ ಓದಿದ್ವಿ. ಸಾಧನೆ ಮಾಡುವಾಗ ತುಂಬಾ ಕಷ್ಟಪಟ್ರು, ಅಂತ ಒಂದು ಸಾಧನೆಯನ್ನ ಮಾಡಿದ್ರು, ಗುರುಗಳು ಆ ದಾರಿಯನ್ನ ತೋರಿಸಿದ್ರು ಅನ್ನೋದನ್ನ ಮಾತ್ರ ಮೇಲ್ನೋಟದಲ್ಲಿ ನಾವು ತಿಳ್ಕೊಂಡಿದ್ವಿ ಮೇಡಮ್. ಇವತ್ತು ನೀವು ನಿಜವಾದ ಅಂತರಾರ್ಥ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಈಗ ನಾವು ಯಾರಾದ್ರೂ ಯಾವ ರೀತಿ ಪರೀಕ್ಷೆ ಮಾಡ್ತಿದ್ರೆ ತಿಳ್ಕೊಳ್ಳೋದು ಹೇಗೆ ಮೇಡಮ್? ಅದು ನಾವು ಯಾವ ರೀತಿ ಒಂದು ಮಾರ್ಗದಲ್ಲಿ ಹೋದ್ರೆ ನಾವು ಅರ್ಥ ಮಾಡ್ಕೋಬಹುದು? ಸರ್, ನಾನು ಇದೇ ವಿಷಯನ ನಾನು ತುಂಬಾ ಸಂದರ್ಭದಲ್ಲಿ ಕೂಡ ಸ್ಪಷ್ಟಪಡಿಸೋಕೆ ಪ್ರಯತ್ನ ಮಾಡಿದ್ದೀನಿ ಸರ್. ನಮ್ಮ ಬಗ್ಗೆ ನಮ್ಗೆ ಕ್ಲಾರಿಟಿ ಇರ್ಬೇಕು ಸರ್. ಈಗ ನಾನು ಈ ಒಂದು ಧ್ಯಾನ ಮಾರ್ಗಕ್ಕೆ ಯಾಕೆ ಬಂದಿದ್ದೀನಿ, ನನಗದು ಅರ್ಥ ಆಗ್ಬೇಕು. ನಾನ್ ನನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳಕ್ ಬಂದಿದ್ದೀನ, ಜ್ಞಾನ ಪಡ್ಕೊಳಕ್ ಬಂದಿದ್ದೀನ, ಅಥವಾ ನಾನು ನನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಳಕ್ ಬಂದಿದ್ದೀನ, ಏನಕ್ಕೆ ಬಂದಿದ್ದೀನಿ? ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವೋ ಆ ಸ್ಥಿತಿಗಳಿಗೆ ಅನುಗುಣವಾಗಿರ್ತಕ್ಕಂಥವರೇ ನಮ್ಮ ಜೀವನದಲ್ಲಿ ಗುರುಗಳಾಗಿ ಸಿಗ್ತಾ ಇರ್ತಾರೆ, ಅಂತವ್ರೆ ನಮ್ಗೆ ಸ್ಪಂದಿಸ್ತಾ ಇರ್ತಾರೆ, ಅಂತವ್ರಿಗೆ ನಮ್ಗೆ ಕನೆಕ್ಟಿವಿಟಿ ಸಿಗ್ತಾ ಇರುತ್ತೆ. ನಮ್ಮ ಒಳಗಡೆ ಏನಿರುತ್ತೋ ಹೊರಗಡೆ ಅದೇ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ಅಂತದ್ದೇ ನಮ್ ಜೀವನದಲ್ಲಿ ಬರ್ತಾ ಇರುತ್ತೆ. ಸೊ ಈಗ ಆ ರೀತಿಯಾಗಿ ಇದ್ದಾಗ
ನಾನು ಪರೀಕ್ಷೆ ಮಾಡ್ಬೇಕು. ಇವಾಗ ನನಗೆ ಬೇಕಾಗಿರೋದೇನು, ನನ್ನ ಜನ್ಮ ಸಾರ್ಥಕ ಆಗುವಂತ ರೀತಿಯಲ್ಲಿ ನಾನು ನನ್ನ ಪ್ರಯಾಣವನ್ನ ನಾನು ಮಾಡ್ಬೇಕು. ಆಧ್ಯಾತ್ಮಿಕವಾಗಿ ನಾನ್ ಏನ್ ಒಳ್ಳೇದನ್ನ ಪಡ್ಕೊಂಡಿದ್ದೀನಿ ಆ ಒಳ್ಳೇದ್ ಎಲ್ಲಾರ್ಗೂ ಸಿಗ್ಬೇಕು. ನಾನ್ ಎಷ್ಟು ಅದ್ಭುತವಾಗಿ ನಾನು ತಯಾರಾಗಿದ್ದೀನಿ ಅದು ಎಲ್ಲರೂ ಅದೇ ರೀತಿಯಾಗಿ ತಯಾರಾಗ್ಬೇಕು. ಇದು ನನಗಿರುವಂತ ಸ್ಪಷ್ಟತೆ. ಅದಕ್ಕೋಸ್ಕರ ನಾನ್ ಎಷ್ಟು ಬೇಕಾದ್ರೂ ಕೆಲಸ ಮಾಡೋಕ್ ನಾನ್ ರೆಡಿ ಅನ್ನುವಂತ ಒಂದು ಮಾನಸಿಕವಾಗಿರ್ತಕ್ಕಂಥ ಸಂಸಿದ್ಧತೆ. ನಾನ್ ಈ ರೀತಿಯಾಗಿ ಇರ್ಬೇಕಾದ್ರೆ ನನ್ನ ಹತ್ರಕ್ಕೆ ಎಂತ ವಿಚಾರಗಳನ್ನ ಹೊಂದಿರ್ತಕ್ಕಂತ ಮಾಸ್ಟರ್ಸ್ ಅಥವಾ ಗುರುಗಳು, ಯೋಗಿಗಳು ನನ್ನ ಹತ್ರಕ್ಕೆ ಬರ್ತಾ ಇದ್ದಾರೆ. ಅದು ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಎಷ್ಟು ಅಮಾಯಕತ್ವದ ಸ್ಥಿತಿಯಲ್ಲಿ ಇರ್ತಾ ಇದ್ದೆ ನಾನು ಅಂತಂದ್ರೆ, ಯಾರಾದ್ರೂ ಆಧ್ಯಾತ್ಮಿಕ ಬಗ್ಗೆ ಮಾತಾಡ್ಬಿಟ್ರೆ ಅವರನ್ನ ದೊಡ್ಡ ಸಿಂಹಾಸನದಲ್ಲಿ ತುಂಬಾ ಶ್ರೇಷ್ಠವಾದ ಸ್ಥಾನದಲ್ಲಿ ಕೂರಿಸಿ ನಮಸ್ಕಾರ ಮಾಡಿ ಅವ್ರ ಪಾದಗಳ ಹತ್ರ ತಲೆ ಇಟ್ಬಿಟ್ಟು ಹಿಂಗೇ ಇದ್ಬಿಡುವಂತ ಒಂದು ಅಮಾಯಕತ್ವದ ಸ್ಥಿತಿಯಲ್ಲಿ ನಾನು ಇದ್ದಿದ್ದು. ಆ ರೀತಿಯಾಗಿದ್ದಾಗ ಅಂದ್ರೆ ನಿಜವಾದ ಪರಮ ಶ್ರೇಷ್ಠ ಗುರುತತ್ವದಲ್ಲಿ ಇರುವಂತವ್ರು ಆ ರೀತಿಯಾಗಿರ್ತಾರೆ. ನಾವ್ ಅವ್ರ ಹತ್ರ ಹಾಗಿದ್ದೇನೆ ನಾವು ಕಲಿಬೇಕಾಗತ್ತೆ, ಅದು ಬೇರೆ ಮಾತು. ಆದ್ರೆ ಆ ರೀತಿಯಾಗಿ ಪರೀಕ್ಷೆಗಳನ್ನ ನಾವು ಫೇಸ್ ಮಾಡಕ್ಕೆ, ನಮ್ಗೆ ಟ್ರೈನಿಂಗ್ ಕೊಡಕ್ಕೆ ಅನ್ನುವಂಥದ್ದಲ್ಲಿ ಇದ್ದಾಗ ನಾವು ಅರಿವಿನಿಂದ ಇರ್ಬೇಕಾಗಿರುವಂತದ್ದು ತುಂಬಾ ತುಂಬಾ ಅತ್ಯವಶ್ಯಕವಾಗಿರ್ತಕ್ಕಂಥ ಪ್ರಾಥಮಿಕ ವಿಚಾರ. ಸೊ ಯಾರಾದ್ರೂ ಏನಾದ್ರೂ ನಮ್ಮ ಹತ್ರಕ್ಕೆ ವಿಚಾರಗಳನ್ನ ಏನ್ ಹೇಳ್ತಾರೆ, ಅವರು ಪ್ರಾಪಂಚಿಕವಾಗಿರುವಂತ ವಿಷಯಗಳಿಗೆ ಎನ್ಕರೇಜ್ ಮಾಡ್ತಾರ, ಶಾರೀರಿಕವಾಗಿರ್ತಕ್ಕಂಥ ವಿಷಯಗಳ, ಮಾನಸಿಕವಾಗಿರ್ತಕ್ಕಂಥ ವಿಷಯಗಳ, ಅಥವಾ ಸಾಧನೆಗೆ ಸಂಬಂಧಪಟ್ಟಂತ ವಿಷಯಗಳ, ಎಂತ ವಿಷಯಗಳಿಗೆ ಅವ್ರು ಎನ್ಕರೇಜ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನನ್ಗೆ ಮಂತ್ರಗಳ ಬಗ್ಗೆ ನೀನ್ ಸಾಧನೆ ಮಾಡು ಅಂತ ಹೇಳುವಂತವ್ರು ನನ್ನ ಜೀವನದಲ್ಲಿ ಬಂದಿದ್ದಾರೆ. ಇನ್ನ ಪೂಜೆ ಪುನಸ್ಕಾರಗಳು ಇದನ್ನ ಮಾಡು ಅನ್ನುವಂತ ಮಾರ್ಗದಲ್ಲಿ ನನ್ನನ್ನು ನಡೆಸ್ಬೇಕು ಅನ್ನುವಂಥವ್ರು ನನ್ನ ಜೀವನದಲ್ಲಿ ಬಂದಿದ್ದಾರೆ. ಮತ್ತೆ ಬೇರೆ ಬೇರೆ ವಿಚಾರಗಳನ್ನ ತಿಳಿಸ್ತಾ, ಒಂದಲ್ಲ ಎರಡಲ್ಲ ಬಿಡ್ರಿ, ಅಂತದೇ ಬೇರೆ ಬೇರೆ ವಿಚಾರಗಳನ್ನ ತಗೊಂಡು ಬಂದಿರುವಂತವ್ರು ನನ್ನ ಜೀವನದಲ್ಲಿ ಇದ್ದಾರೆ. ಇವೆಲ್ಲ ರೀತಿಯಲ್ಲಿ ಅಪ್ರೋಚಸ್ ನನಗೆ ಬಂದಾಗ ನನಗೆ ಈ ಮಂತ್ರ ನಂಗೆ ಕನೆಕ್ಟ್ ಆಗ್ತಾ ಇಲ್ವಲ್ಲ. ಮಂತ್ರ ತಪ್ಪು ಕಡಿಮೆ ಅಂತಲ್ಲ, ಅಯ್ಯೋ ಶಿವ ಪರಮಾತ್ಮ, ನಾನು ಅಂತ ತಪ್ಪು ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಪ್ರತಿಯೊಂದಕ್ಕೂ ತನ್ನದೇ ಆದ ವೈಬ್ರೇಷನ್ಸ್ ಇದೆ, ತನ್ನದೇ ಆದ ಫ್ರೀಕ್ವೆನ್ಸಿ ಇದೆ, ತನ್ನದೇ ಆದ ಶಕ್ತಿ ಇದೆ. ಅದು ನಾನು ಯಾವುದನ್ನು ಕಾಮೆಂಟ್ ಮಾಡುವಂತ ಸ್ಥಿತಿಗತಿ ನನಗಿಲ್ಲ. ನಾನು ಅಷ್ಟು ಮಟ್ಟಿಗೆ ನಾನು ಬೆಳೆದಿಲ್ಲ. ಆದ್ರೆ ಯಾವುದು ಕೂಡ ಕಡಿಮೆ ಅಲ್ಲ, ಪ್ರತಿಯೊಂದು ಕೂಡ ಒಂದೊಂದು ಮಾರ್ಗ ಅಂತ ಮಾತ್ರ ನಂಗೆ ಕ್ಲಾರಿಟಿ ಇದೆ. ಯಾರಿಗೆ ಯಾವ್ದು ಬೇಕೋ ಅದನ್ನ ಅವ್ರು ಆಯ್ಕೆ ಮಾಡ್ಕೋಬೇಕು ಅನ್ನೋದಷ್ಟೇ ಇಲ್ಲಿ ಜವಾಬ್ದಾರಿ ಇರುತ್ತೆ. ಸೊ ನನಗೆ ಮಂತ್ರ ಕನೆಕ್ಟ್ ಆಗ್ತಾ ಇಲ್ಲ, ಪೂಜೆಗಳು ಕನೆಕ್ಟ್ ಆಗ್ತಾ ಇಲ್ಲ, ಮತ್ತೊಂದು ಮಗದೊಂದು ಬೇರೆ ಬೇರೆ ಸಾಧನೆ ಮಾರ್ಗಗಳು ನನ್ಗೆ ಕನೆಕ್ಟ್ ಆಗ್ತಾ ಇಲ್ಲ. ಕಡೆಗೆ ನನಗೆ ಕನೆಕ್ಟ್ ಆಗಿದ್ದು ಈ ಒಂದು ಆನಾಪಾನ ಸತಿ ಮಾರ್ಗ. ಅದು ಕನೆಕ್ಟ್ ಆದ್ಮೇಲೆ ಮತ್ತೆ ಮಧ್ಯದಲ್ಲಿ ನನ್ನ ಜನ್ಮ ಪರಂಪರೆಗಳಲ್ಲಿ ನಂದೆಲ್ಲ ಅನೇಕ ವಿಚಾರಗಳನ್ನ ನನಗೆ ತೋರಿಸಿದಾಗ ಅದು ಏನು ಹೇಗೆ ಅನ್ನೋದು ಅದೆಲ್ಲ ಕೂಡ ತಿಳಿಸ್ತಾ ಬಂದಿದ್ದಾರೆ. ಅದೆಲ್ಲ ಇನ್ನು ಮುಂದೆ ರಿವೀಲ್ ಮಾಡೋದಿದೆ. ಆನ್ಲೈನ್ ಅಲ್ಲಿ ಈ ರೀತಿಯಾಗಿ ಓಪನ್ ಆಗಿ ಮಾತಾಡ್ಬೇಕು ಅಂದ್ರೆ ಅದಕ್ಕೆ ಸಮಯ ಇದೆ. ಆ ಸಮಯ ಬಂದಾಗ ನೀನ್ ಅದನ್ನ ತಿಳಿಸು ಅಂತ ನನಗೆ ಇಂಟ್ಯೂಷನ್ಸ್ ಕೊಟ್ಟಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಆದ್ರೆ ಈ ರೀತಿಯಾಗಿ ನಮ್ಮ ಹತ್ರಕ್ಕೆ ಏನೇ ಬಂದ್ರು ಕೂಡ, ಎಂತ ಗುರುಗಳೇ ಬಂದ್ರು ಕೂಡ, ಅವ್ರು ಹೇಳುವಂತ ವಿಚಾರಗಳು, ಅವ್ರು ನಡೀತಾ ಇರ್ತಕ್ಕಂಥ ಮಾರ್ಗ, ಅದೆಲ್ಲವನ್ನು ನಾವು ಗಮನಿಸ್ಕೊಂಡು ಅದು ನಮ್ಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನಾವು ಆ ರೀತಿಯಾಗಿ ತಿಳ್ಕೊಬಹುದು. ನಾನು ಆ ರೀತಿಯಾಗಿ ತಿಳ್ಕೊಂಡಿದ್ದೀನಿ, ಅದನ್ನೇ ನಿಮ್ಗೆ ಹೇಳಿದ್ದೀನಿ. ಇನ್ನು ಹೆಂಗ್ ತಿಳ್ಕೊಳ್ಳೋದಿದೆಯೋ ಅಂತ ತಿಳ್ಕೊಳಕ್ ಅವಕಾಶ ಬಂದಾಗ ತಿಳ್ಕೊಂಡು ಅದನ್ನು ಕೂಡ ತಿಳ್ಸಕ್ ಅವಕಾಶ ಆದ್ರೆ ತಿಳಿಸ್ತೀನಿ. ಇದು ಸರ್ ಜಗದೀಶ್ ಸರ್, ಇವರು ಸರಿಯಾದ ಗುರುಗಳು ಅಲ್ವೋ ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ ನಮ್ಮ ಬಗ್ಗೆ ನಮ್ಗೆ ಸ್ಪಷ್ಟತೆ ಇರ್ಬೇಕು. ಮತ್ತೆ ಅವ್ರು ಯಾವ ದಾರಿಯಲ್ಲಿ ನಡೀತಾ ಇದಾರೆ, ಅವ್ರು ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಅರ್ಥ ಆಗ್ಬೇಕು. ಇದನ್ನ ಅರ್ಥ ಮಾಡ್ಕೊಂಡಾಗ ಇದು ನನಗ್ ಬೇಕಾ ಬೇಡವಾ ಅನ್ನುವಂಥದ್ದನ್ನ ನಾವು ತಿಳ್ಕೊಬಹುದು. ಈ ರೀತಿಯಾಗಿ ನನಗ್ ಅರ್ಥ ಆಗಿರೋದನ್ನ ನಾನು ತಿಳಿಸಿರೋದು ಸರ್. ನಿಜ ಮೇಡಮ್, ನೀವ್ ಹೇಳಿದ್ದೆಲ್ಲ ಸ್ಪಷ್ಟವಾಗಿದೆ. ಇವಾಗ ರೇಖಿ ವಿದ್ಯೆ ಅಂತ ಇದೆ, ಟೆಲಿಪತಿ ಅಂತ ಇದೆ, ಇನ್ನು ನಾನಾ ರೀತಿ ನಮ್ಗೆ ಆಧ್ಯಾತ್ಮ ಒಂದು ಮಾರ್ಗದಲ್ಲಿ ಬಂದ ಮೇಲೆ ಹಲವಾರು ವಿಷಯಗಳು ತಿಳಿತಾ ಇದಾವೆ. ಬಟ್ ಏನನ್ನ ಕಲಿಬೇಕು, ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋದೊಂದು ಸ್ಪಷ್ಟತೆ ನಮಗಾಗಿ ಬರ್ಬೇಕಂದ್ರ ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್? ಸರ್ ಇವಾಗ ರೇಖಿ ಏನ್ ಹೇಳುತ್ತೆ ಸರ್, ನಮ್ಗೆ ಹೀಲಿಂಗ್ ಎನರ್ಜಿ ಬಗ್ಗೆ ತಿಳಿಸುತ್ತೆ, ಡಿಸ್ಟೆನ್ಸ್ ಹೀಲಿಂಗ್ ಬಗ್ಗೆ ಹೇಳುತ್ತೆ, ಹೌದಲ್ವಾ ಸರ್? ಅದು ನಮ್ಮನ್ನ ನಾವು ಎಷ್ಟು ಎಷ್ಟು ಸಾಧನೆ ಮಾಡ್ತೀವೋ ಅಷ್ಟು ಅದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದೊಂದು ವಿಧಾನ. ಟೆಲಿಪತಿ, ಇನ್ನು ಮ್ಯಾಗ್ನಿಫೈಡ್ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್, ಇಂಥದ್ದೆಲ್ಲ ಬಹಳಷ್ಟು ವಿಧಾನಗಳಿದೆ. ಅದನ್ನೇ ನಾನು ಹೇಳಿದ್ದು, ಬಹಳಷ್ಟು ವಿಧಾನಗಳು ನನ್ನ ಹತ್ರಕ್ಕೆ ಬಂತು, ಆದ್ರೆ ಕಡೆಗೆ ನಿಂತಿದ್ದು ಇದರಲ್ಲಿ ಅಂತ. ಇವಾಗ ಈ ಎಲ್ಲ ಸಾಧನೆ ಮಾರ್ಗಗಳು ಅನ್ನೋದು ನಮ್ಗೆ ಏನ್ ಸಿಗುತ್ತೆ, ಆ ಸಾಧನೆ ಮಾರ್ಗಗಳ ಲಕ್ಷ್ಯ ಏನು, ಉದ್ದೇಶ ಏನು, ಅದು ನಮ್ಮನ್ನ ಹೇಗೆ ತಯಾರು ಮಾಡುತ್ತೆ, ಯಾವ ರೀತಿಯಾಗಿ ನಡೆಸುತ್ತೆ, ನಾನು ಹೇಗೆ ಯಾವ ಮಟ್ಟಕ್ಕೆ ನಾನು ತಲುಪ್ಬೋದು, ಅದು ಅಲ್ಟಿಮೇಟ್ ಟ್ರೂತಾ
ಅಲ್ವಾ? ಈ ರೀತಿಯಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ರೇಖೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಹೀಲಿಂಗ್ ಎನರ್ಜಿ ಮೆಥಡ್. ಅದನ್ನ ನಾವು ನಮ್ಮ ನಮಗೋಸ್ಕರ ನಾವು ಬಳಸ್ಕೊಂಡ್ರೆ ಅದ್ಭುತವಾಗೇ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಾವ್ ಅದನ್ನ ಏನಾದ್ರೂ ಬೇರೆಯವ್ರನ್ನ ಹೀಲ್ ಮಾಡ್ತೀನಿ ಅನ್ನೋದಕ್ಕೆ ನಾವು ಪ್ರಯೋಗ ಮಾಡಿದೀವಿ ಅಂತಂದ್ರೆ ಬೇರೆಯವರ ಕರ್ಮಗಳಿಗೆ ನಾವು ಕೈ ಹಾಕ್ತಾ ಇದೀವಿ ಅಂತ ಅರ್ಥ. ಬೇರೆಯವರ ಕರ್ಮಗಳಿಗೆ ನಾವಲ್ಲಿ ಕೈ ಹಾಕ್ತಾ ಇದೀವಿ ಅಂದ್ರೆ ಆ ಕರ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಾವು ಹೋಗ್ತಾ ಇದೀವಿ ಅಂತ ಅರ್ಥ. ಅಲ್ಲಿ ಆ ಒಂದು ಬೇರೆಯವರ ಕರ್ಮಗಳಿಗೆ ನಾವು ಟಚ್ ಮಾಡಿದಾಗ ಅದು ಅವ್ರಿಗೆ ಹೀಲ್ ಆಗ್ಬೇಕು ಅಂದಾಗ ಅಲ್ಲಿರೋದು ಸ್ಟಫ್ ಎಲ್ಲೋಗುತ್ತೆ, ಪುನಃ ಅದು ಎಲ್ಲಿಂದ ಅದು ಟಚ್ ಆಯ್ತು ಅದು ಅಲ್ಲಿಗೆ ಬರುತ್ತೆ, ಅದು ಮತ್ತೆ ನಮಗೆ ಬರುತ್ತೆ. ಅವರ ಕರ್ಮಗಳನ್ನ ನಾವು ಹೊತ್ಕೋಬೇಕಾಗತ್ತೆ. ಇದು ಪ್ರಕೃತಿ ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ನಮ್ಗೆ ಪತ್ರಿಜಿಯವರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಪ್ರಾರಂಭದಲ್ಲಿ ನಾನು ಕೂಡ ರೇಖೆಯಲ್ಲಿ 3 ಹಂತಗಳಲ್ಲಿ ದೀಕ್ಷೆಯನ್ನ ತೆಗೆದುಕೊಂಡು ಸಾಧನೆ ಮಾಡಿದ್ದೀನಿ. ಆ ಒಂದು ಸಾಧನೆ ಮಾಡಿದಾಗ ಒಂದು ಹಂತದಲ್ಲಿ ಎಂಥ ಪೆಟ್ಟು ತಿಂದಿದ್ದೀನಿ ಅಂದ್ರೆ ಸುಮಾರು ವರ್ಷಗಳು ಸಫರ್ ಆಗಿದ್ದೀನಿ. ಎಷ್ಟು ಸಫರ್ ಆಗಿದ್ದೀನಿ ಅಂತಂದ್ರೆ ಕೆಲವು ಚಕ್ರಗಳು ಕಂಪ್ಲೀಟ್ ಆಗಿ ಬ್ಲಾಕ್ ಆಗೋಯ್ತು ನಂದು. ಆ ಚಕ್ರಗಳನ್ನ ಮತ್ತೆ ನಾನು ಸರಿ ಮಾಡ್ಕೊಳ್ಳೋದಕ್ಕೆ, ನನ್ನ ಜೀವನವನ್ನ ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡಿದ್ದೀನಿ ಅನ್ನೋದು ನನಗ್ ಗೊತ್ತು. ಅಂದ್ರೆ ಕೆಲವರೆಲ್ಲ ಹೀಲಿಂಗ್ ಮಾಸ್ಟರ್ಸ್ ಇದ್ದಾರಲ್ವಾ, ಅವ್ರು ಆ ಮಾರ್ಗದಲ್ಲಿ ಇದ್ದಾರೆ, ಅವ್ರು ಆನಂದವಾಗಿದ್ದಾರೆ, ಪರಮಾತ್ಮ ಸ್ಥಿತಿಯಲ್ಲಿ ಇದ್ದಾರೆ ಅಂತಂದಾಗ ಅವರು ಲೈಫ್ ಡಿಸೈನ್ ಆ ರೀತಿಯಾಗಿದೆ. ಅದು ಬೇರೆ ಬೇರೆ ಅದ್ರ ವಿಶ್ಲೇಷಣೆ ಮಾಡಕ್ ಹೋಗಿದೀವಿ ಅಂತಂದ್ರೆ ಇವಾಗ ಈ ಟೈಮ್ ಸಾಕಾಗೋದಿಲ್ಲ ಸರ್. ಬೇಕು ಅಂತಂದ್ರೆ ಅದಕ್ಕೆ ಒಂದು ಸಪರೇಟ್ ಆಗಿ ಒಂದು ಸೆಷನ್ ಅಂತ ನಾವು ಮಾಡ್ಕೊಂಡು ಇದೆಲ್ಲ ಹೇಗೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಒಟ್ಟಾರೆಯಾಗಿ ಇದು ಸರಿಯಾದ ದಾರಿನ ಅಲ್ವಾ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ಅದು ನಮ್ಮನ್ನ ಯಾವ ರೀತಿಯಾಗಿ ನಡೆಸುವಂತದ್ದಾಗಿದೆ. ಆ ದಾರಿಯಲ್ಲಿ ನಡೆದಾಗ ನಾನು ಹೇಗೆ ತಯಾರಾಗ್ತೀನಿ, ಆ ರೀತಿಯಾಗಿ ನಾನು ತಯಾರಾಗೋದು ಅಲ್ಟಿಮೇಟ್ ಟ್ರೂತಾ ಅಲ್ವಾ, ಇದು ಏನಕ್ಕೆ ಉಪಯೋಗಕ್ಕೆ ಬರುತ್ತೆ, ಎಲ್ಲಿವರೆಗೂ ಉಪಯೋಗಕ್ಕೆ ಬರುತ್ತೆ, ಈ ಆಂಗಲ್ಸ್ ಅಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ನಂತರ ನಾವು ಹೆಜ್ಜೆಯನ್ನ ಹಾಕ್ಬೋದಾಗಿದೆ ಸರ್. ಇದು ನನಗೆ ಅರ್ಥ ಆಗಿರುವಂತದ್ದು, ನಾನು ಅದನ್ನೇ ನಿಮ್ಗೆ ತಿಳಿಸಿರ್ತಕ್ಕಂಥದ್ದು. ಧನ್ಯವಾದಗಳು ಮೇಡಮ್. ಇವತ್ತು ತುಂಬಾ ನಾವು ಮಿಲಾರೆಪ್ಪ ಓದಿರಕ್ಕಂತ ತುಂಬಾ ಹೊಸ ವಿಷಯಗಳನ್ನ ನೀವು ಸೇರಿಸಿ ಇವತ್ತು ಹೇಳಿದ್ರಿ. ಅತ್ಯಂತ ಖುಷಿ ಆಯ್ತು ಇವತ್ತಿನ ಕ್ಲಾಸ್ ಕೇಳ್ತಾ. ಅನಂತವಾದ ಧನ್ಯವಾದಗಳು. ಎಸ್ ಜಗದೀಶ್ ಇಲ್ಲಿ ಎಲ್ಲ ಮಿತ್ರರಿಗೂ ಒಂದು ಸಲಹೆ ಏನಂದ್ರೆ ಎಲ್ಲ ಚೆನ್ನಾಗಿದೆ, ಇಲ್ಲಿ ಕೇಳಿಸ್ಕೊಂತೀವಿ, ಅಲ್ಲಿ ನೋಡಿದ್ರೆ ವಿಡಿಯೋ ಕೆಳಗಡೆ ಒಂದು ಲೈಕ್ಸ್ ಇಲ್ಲ, ಕಾಮೆಂಟು ಇಲ್ಲ. ಇದು ನಮ್ಮ ಪ್ರಸ್ತುತ ಪರಿಸ್ಥಿತಿ. ಇದು ಏನೋ ವಿಚಿತ್ರ ಮೇಡಮ್, ಅರ್ಥ ಆಗಲ್ಲ. ಎಲ್ಲ ಕೇಳಿಸ್ಕೊಂಡದ್ದು ಎಲ್ಲ ಚೆನ್ನಾಗಿದೆ, ಅರ್ಥ ಆಯ್ತು, ಹಲವಾದ ರೀತಿಯಲ್ಲಿ ಇತ್ತು, ನಮ್ಮ ಪರಿವರ್ತನಕ್ಕೆ ಅತಿ ಸುಲಭವಾದ ಕಾರಣ ಆಗ್ತಾ ಇದೆ, ಎಲ್ಲ ಚೆನ್ನಾಗಿದೆ. ಬಟ್ ವೇರ್ ಆರ್ ದ ಲೈಕ್ಸ್, ವೇರ್ ಆರ್ ದ ಕಾಮೆಂಟ್ಸ್? ಸರ್, ಈ ವೇದಿಕೆಯಲ್ಲಿ ನಾವು ಈಗ 65 ಜನ ಇದೇವೆ ಸರ್. ಏನಾಗುತ್ತೆ ಅಂದ್ರೆ ನಾವು ಇವಾಗ ಇಲ್ಲಿ ಕೇಳಿಸ್ಕೊಳ್ತೇವೆ. 65 ಲೈಕ್ಸ್ ಬೇಕಲ್ಲ, 65 ಲೈಕ್ಸ್ ಬೇಕು, 65 ಎಲ್ಲಿದೆ? ರಿಪೀಟ್ ಆಗ್ತಾ ಇಲ್ಲ, ಅದಕ್ಕೆ ಅದು ಲೈಕ್ಸ್ ಬರ್ತಾ ಇಲ್ಲ. ಯಾವ ರೀತಿಯಲ್ಲಿ ತಯಾರಾಗಿದ್ವಿ ಅಂದ್ರೆ, ಯಾವ ಮಟ್ಟಕ್ಕೆ ಹೋಗಿದ್ವಿ ಅಂದ್ರೆ, ನಮ್ಮ ಒಳಗಡೆ ಸ್ವಾರ್ಥ ಅನ್ನೋದಂಥದ್ದು ನಮ್ಗೆ ಏನು ಕೊಡ್ತಾ ಇದೋ ಜ್ಞಾನ, ಏನ್ ನಮ್ಮ ಪರಿವರ್ತನೆಗೊಳಿಸ್ತಾ ಇದೋ ಅದಕ್ಕೂ ಗಮನ ಕೊಡಕ್ಕೆ, ಅದಕ್ಕೂ ಸಮಯ ಕೊಡಕ್ಕೆ ಇಲ್ಲ ನಾವು. ಈ ರೀತಿಯಲ್ಲಿ ನಾವು ಆಶ್ಚರ್ಯ ಆಗುತ್ತೆ. ಇನ್ನು ನಾವು ಕೇಳಿಸ್ಕೊಳ್ಳೋದು ಎಷ್ಟೋ ಕೇಳಿಸ್ಕೊಳ್ಳಿ, ಇನ್ನು ಪುಸ್ತಕಗಳು 100,000 ಪುಸ್ತಕ, 1,000 ಪುಸ್ತಕಗಳಿದೆ. ನಾನು ಲೈಬ್ರರಿಗೆ ಬಂದು ನೋಡಿದ್ರೆ 6,000 ಪುಸ್ತಕಗಳಿದೆ. ಆಯ್ತಾ, ಎಲ್ಲ ಓದಿ ನಿಮ್ಗೆ ಹೇಳ್ತೀನಿ. ಆದ್ರೂ ಪರಿವರ್ತನ ಎಲ್ಲಿ? ಪರಿವರ್ತನ ಅಂದ್ರೆ ನೀವು ಏನ್ ತಿಳ್ಕೊಂಡಿದ್ರೋ ಅದು ಅಷ್ಟು ಹಲವಾದ ಜ್ಞಾನ ಮೇಡಮ್ ಕೊಡುವಾಗ ಅವ್ರ ಸ್ವಂತ ಅನುಭವಗಳು ಜೋಡಿಸಿ ಹೇಳ್ತಾ ಇದ್ದಾರೆ. ಒಂದು ಲೈಕ್, ಒಂದು ಕಾಮೆಂಟ್. ವೇರ್ ಆರ್ ಯುವರ್ ಕಾಮೆಂಟ್ಸ್, ವೇರ್ ಆರ್ ಯುವರ್ ಲೈಕ್ಸ್? ವಾಟ್ ಇಸ್ ದ ಪ್ರಾಬ್ಲಮ್? ವಾಟ್ಸ್ ಹ್ಯಾಪನಿಂಗ್? ಅದು ನಿಜ ಸರ್, ನೀವು ಆಶ್ಚರ್ಯ ಆಗ್ತದೆ, ಇವಾಗ ಆಶ್ಚರ್ಯ ಆಗ್ತದೆ. ಇಲ್ಲೇನೋ ನೀವು ದುಡ್ಡು ಕೊಡೋದಿಲ್ಲ, ಇನ್ನೊಂದು ನೀವೇನೋ ದೊಡ್ಡದಾಗಿ ಹೋಗ್ಲೋದು ಬೇಕಾಗಿಲ್ಲ. ನಿಮ್ಗೆ ಏನ್ ಅರ್ಥ ಆಗಿದ್ದು ಒಂದು ಕಾಮೆಂಟ್ ರೂಪದಲ್ಲಿ ಬರೆದ್ರೆ ಏನಾಗತ್ತೆ? ಎಲ್ಲದಕ್ಕೂ ಸಮಯ ಇಲ್ಲ, ಸರ್. ಅದು ಮಾಡ್ತೇವೆ ಸರ್, ನಾವು ಮಾಡ್ತೇವೆ. ಇದು ಗಮನಿಸಿರೋದು ನಾನು ಹೇಳ್ತಾ ಇದ್ದೀನಿ. ನೀವು ಬರೆದಿರೋ ಇಲ್ಲ ಗೊತ್ತಿಲ್ಲ. ನೀವೇ ಬರೆದಿಲ್ಲ ಅಂದ್ರೆ ಫಸ್ಟ್ ನೀವೇ ಸ್ಟಾರ್ಟ್ ಮಾಡಿ ದಯವಿಟ್ಟು. ಯಾಕಂದ್ರೆ ನೀವು ಇಷ್ಟು ಒಳ್ಳೆ ಅದ್ಭುತವಾದ ಪ್ರಶಂಸೆ ಕೊಟ್ಟಿದ್ರಿ. ಅರ್ಥ ಆಯ್ತು, ನಿಮ್ಗೆ ಅರ್ಥ ಆಗಿದೆ, ನಿಮ್ಮ ಮನವೊಲಿಕೆ ಆಗಿದೆ. ಯು ಆರ್ ಸೋ ಹ್ಯಾಪಿ. ಬಟ್ ವೇರ್ ಇಸ್ ಯುವರ್ ಕಾಮೆಂಟ್? ನಾಳೆ ಬೆಳಗ್ಗೆ ಅಂದ್ರೆ ನಾಳೆ ವಿಡಿಯೋ ನೋಡಿ ನಿಮಗೆ ಮತ್ತೆ
ನಿಮ್ಮ ಹತ್ರ ಮಾತಾಡ್ತೀವಿ. ನಿಮ್ಮ ಲೈಕ್ ಇರಬೇಕು, ನಿಮ್ಮ ಕಾಮೆಂಟ್ ಇರ್ಬೇಕು ಅಲ್ಲಿ. ಅರ್ಥ ಆಯ್ತಾ? ಎಸ್. ತುಂಬಾ ಲೈಕ್ ಗಳನ್ನ ಕೊಟ್ಟಿದ್ದೇನೆ ಸರ್, ಕಾಮೆಂಟ್ ಕೊಟ್ಟಿದ್ದೇನೆ, ಬಟ್ ಇನ್ನು ನಾವು ಅದರಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡಿಲ್ಲ ಅಂತ ಅರ್ಥ ಸರ್ ನೀವು ಹೇಳೋದ್ರಲ್ಲಿ. ಕೊಡ್ಬೇಕು ಅಷ್ಟೇ ಅಲ್ಲ, ಕೊಡ್ಬೇಕಾದ್ರೆ ನಾವು ಅಷ್ಟೇ ಕೊಡಕ್ ಆಗತ್ತೆ, ಇನ್ನೇನಾದ್ರು ಕೊಡಕ್ ಆಗತ್ತಾ ಹೇಳಿ ಮೇಡಮ್ಗೆ? ನಿಜ ಸರ್, ಮಾಡ್ಬೇಕು ಸರ್. ರೈಟ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ಅಭಿನಂದನೆಗಳು ಗುರುಜಿ, ಗುರುಗಳೇ. ಎಸ್, ಜಗದೀಶ್ ಅವರೇ, ನಿಮ್ಗೆ ಒಬ್ರಿಗೆ ಅಂತ ಅಲ್ಲ ಇದು ಹೇಳ್ತಾ ಇರೋದು. ಈಗ ಒಟ್ಟು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಹೊರಗಿನೇ ವಾಟ್ಸ್ಆಪ್ ಮುಖಾಂತರ ನೋಡ್ತಕ್ಕಂಥ, ಯೂಟ್ಯೂಬ್ ಮುಖಾಂತರ ನೋಡ್ತಕ್ಕಂಥ, ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಈ ಸಂದೇಶವನ್ನು ಕೊಡ್ತಾ ಇದಾರೆ. ಗುರುಜಿ, ಏನಿಲ್ಲ, ನೀವು ತಗೊಂಡಿದ್ರಲ್ಲ, ರಿಟರ್ನ್ ಏನ್ ದುಡ್ಡು ಕೊಡ್ತಾ ಇದಾವ ನಾವು? ಇಲ್ಲ, ಏನು ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಲೈಕ್. ಮಹಾವತಾರ್ ಟಿವಿ ಚಾನಲ್ ಓಪನ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ನಮಗೆ ಇಷ್ಟ ಆಗಿರ್ತಕ್ಕಂಥ ಚಾನಲ್ ನೋಡಿದೀವಿ, ಪ್ರೋಗ್ರಾಮ್ ಅನ್ನ ಲೈಕ್ ಕೊಡಿ, ನೋಡ್ತಿದ್ದಂಗ ಲೈಕ್ ಕೊಡಿ, ಸಾಕಷ್ಟೇ. ಮತ್ತೆ ಅದು ಒಂದೇ ಟೈಮ್ ಓದ್ತಿ, ಯಾಕಂದ್ರೆ 2 ಸಲ ಓದ್ತೀನಿ, ಮತ್ತೆ ನೀವು ಕೊಟ್ಟಿದ್ ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಒಂದ್ಸರಿ ಲೈಕ್ ಕೊಡಿ. ನಿಮ್ಗೆ ಏನಾದ್ರು ಅನ್ಸಿದ್ದನ್ನು 2 ವಾಕ್ಯದಲ್ಲಿ ಬರೀರಿ. ಇಂಗ್ಲಿಷ್ ನಲ್ಲೇ ಬರೀಬೇಕು ಅಂತೇನಿಲ್ಲ, ಕನ್ನಡದಲ್ಲೇ ಬರೀಬೇಕು ಅಂತೇನಿಲ್ಲ, ನಿಮ್ಗೆ ಯಾವ ಭಾಷೆ ಗೊತ್ತಿದೆ ಅದರಲ್ಲಿ ಬರೀರಿ. ಅಟ್ಲೀಸ್ಟ್ ಕೈ ಮುಗಿದ ಚಿತ್ರವನ್ನ ಕೊಡಿ, ಅಟ್ಲೀಸ್ಟ್ ಕಮೆಂಟ್ ನಲ್ಲಿ. ಅಷ್ಟು ಮಾಡ್ಬೋದಲ್ಲ, ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಐತೆ? ನಿಮಗೆ ದುಡ್ಡು ಕೊಡ್ತಾ ಇಲ್ಲ, ನಾವು ಫ್ರೀ ಆಗಿ ತಗೋತಾ ಇದಾವೆಲ್ಲದು. ಅಂದ್ರೆ ಅವಾಗ ನಿಮ್ಮನ್ನ ನೀವು ನಂಬಿರ್ತಕ್ಕಂಥ ಭಗವಂತ ನಿಮ್ಮನ್ನ ಗಮನಿಸ್ತಾ ಇದ್ದಾನೆ. ಓಹೋ, ನೋಡಪ್ಪ, ಇವನಿಗೆ ಇಂಥ ಜ್ಞಾನದ ಹಸಿವಿತ್ತು, ಈ ಕೊಟ್ಟೆ, ಇವನಿಗೆ ಜ್ಞಾನ ಕೊಟ್ಟೆ, ನೀಡಿದೆ, ಇದಕ್ಕೆ ಥ್ಯಾಂಕ್ಸ್ ಹೇಳ್ದ ಅಂತ ನಿಮ್ಮ ಭಗವಂತ ಮೆಚ್ತಾನೆ. ಇದು ಎಲ್ಲರಿಗೂ ಗೊತ್ತಿರ್ಲಿ ಅಂತ ಹೇಳ್ತಾ, ಎಸ್, ಮುಂದಿನ ಅವಕಾಶ ನಾಗಲಲಿತಾ ಮೇಡಮ್, ತಮ್ಗೆ ಅವಕಾಶ ಈಗ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅವರು 2 ಸರ್ತಿ ಟಚ್ ಮಾಡಿದ್ರು ಅನ್ಸುತ್ತೆ, ಮತ್ತೆ ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಆಪ್ಷನ್ ಕೊಡಿ ಸರ್. ಕೊಟ್ಟಿದ್ದೀನಿ ನೋಡಿ. ಎಸ್, ನಮಸ್ತೆ ಸರ್. ಮೇಡಮ್ ಬಗ್ಗೆ ಏನೋ ಈಗೆಲ್ಲ ಚರ್ಚೆ ಆದ್ರಿಂದ ಏನೋ ಹೇಳಕ್ಕೆ ಇದಿಲ್ಲ. ತುಂಬಾ ಚೆನ್ನಾಗಿ ಮತ್ತ ಅಂತರಾಳಕ್ಕೆ ಹೋಗಿ ಮಾತಾಡ್ತಾರೆ. ಹಾಗೆ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತ ಅನ್ನೋದು ಅಷ್ಟು ಸೂಕ್ತ ಅಲ್ಲ. ಅವ್ರು ಹೇಳಿದ್ರ ಬಗ್ಗೆ ನಮ್ಗೆ ಅರ್ಥ ಆಯ್ತು. ಹೇಗೆ ಸ್ವಲ್ಪ ನಾವು ಅವ್ರ ಜೊತೆ ವಿವರಣೆ ಕೊಟ್ಟರು ಚೆನ್ನಾಗಿತ್ತು. ನಾನು ಅಷ್ಟೊಂದು ಹೇಳೋಷ್ಟು ವ್ಯಕ್ತಿ ನನಗೂ ಇಲ್ಲ. ಅದು ಚೆನ್ನಾಗಿ ಹೇಳಿದ್ರು. ನಮ್ಮನ್ನ ನಾವು ಅರ್ಥಕೋಬೇಕು, ಫಸ್ಟ್ ನಮ್ಮಲ್ಲಿ ಸ್ಪಷ್ಟತೆ ಇರ್ಬೇಕು ಅನ್ನೋದೊಂದು ಹೇಳಿದ್ರು. ತಮ್ಮ ಅನುಭವಗಳನ್ನ ಹೇಳ್ಕೊಂಡು, ಹಾಗೆ ಅದ್ರ ಮೂಲಕ ನಾವು ನಮ್ಮನ್ನ ಅದರಲ್ಲಿ ಸ್ವಲ್ಪ ಓದೋದ್ರ ಬಗ್ಗೆ ನಾವು ಹೆಚ್ಚಿನ ಅಭ್ಯಾಸ ಮಾಡ್ಕೋಬೇಕು ಅಂತ ನನ್ಗನ್ನಿಸ್ತಾ ಇದೆ. ಇಷ್ಟ ಮೇಡಮ್ಗೆ ನನ್ನ ಧನ್ಯವಾದಗಳು. ಮತ್ತೆ ರಂಗನಾಥ್ ಸರ್ಗೆ ನಂದೊಂದು ಇದು, ನನಗೆ ಧ್ಯಾನದಲ್ಲಿ ಕೂತ್ಕೊಂಡಾಗ ರಾತ್ರಿ ಸರ್ ನಾನು 11 ಗಂಟೆ ಧ್ಯಾನನ ಮಾಡ್ತೀನಿ, ರಾತ್ರಿ 10 ಗಂಟೆಯಿಂದ 11:30ವರೆಗೆ. ಆದ್ರೆ ನೆನ್ನೆ ಸ್ವಲ್ಪ ಏಕೋ ನಂಗೆ ತುಂಬಾ ಎಲ್ಲ ಕೋಲ್ಡ್, ಕಣ್ಣು ಗುಳ್ಳೆ ಮೊದ್ಲುಕೊಂಡು ಎಲ್ಲ ಕೋಲ್ಡ್ ಆದ ತರ ಆಗ್ಬಿಟ್ಟಿತ್ತು. ಈ ಬೆಳಗ್ಗೆ ಧ್ಯಾನ ಕೂರ್ಲೋ ಬೇಡವೋ ಅನ್ನೋ ಒಂದು ತರ ಇತ್ತು, ಆದ್ರೂ ಕೂತೆ. ಅದು ಯಾಕೆ ಹಾಗೆ ಮತ್ತೆ ಏನೋ ರಾತ್ರಿ ಮಲಗಕ್ಕೂ ಸ್ವಲ್ಪ ತುಂಬಾ ಭಯ ಆದಂಗೆ ಆಗ್ತದೆ. ಏನೇನೋ ಮಾತುಗಳು, ಯಾರೋ ಮಾತಾಡುತ್ತಾರ, ಎಲ್ಲ ಗಾಬರಿಯಾಗಿ ಬೇರೆ ಕಡೆನೆ ಬಂದ್ ಮಲಗಿದೆ. ಏನು ಅಂತ ಗೊತ್ತಿಲ್ಲ. ಧ್ಯಾನದಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತಾ ಏನು ಅಂತ ಗೊತ್ತಾಗಿಲ್ಲ. ನಿಮ್ಮನ್ನ ತಿಳ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ವ್ಯತ್ಯಾಸ ಏನಿಲ್ಲಮ್ಮ, ವ್ಯತ್ಯಾಸ ಅನ್ನೋದು ಏನಿಲ್ಲ. ನೀವು ಶ್ವಾಸದ ಮೇಲೆ ಗಮನ ಇಟ್ಕೊಂಡು, ಓಕೆ, ಉಸಿರಾಟವನ್ನು ಗಮನಿಸೋದೆ ಅಷ್ಟೇ. ಇಲ್ಲಿ ಏನು ವ್ಯತ್ಯಾಸ ಅಂತೂ ಯಾವುದು ಆಗೋದಿಲ್ಲ, ಚಾನ್ಸಸ್ ಇಲ್ಲ. ಓಕೆ, ಒಳಗಡೆ ಹೋಗೋ ಶ್ವಾಸ, ಹೊರಗಡೆ ಬರೋ ಶ್ವಾಸ, ಅದನ್ನು ಗಮನಿಸೋದು ಮಾಡಿದ್ರೆ ಸಾಕು. ಮಿಕ್ಕಿದೆಲ್ಲ ತರಂತ ಅದೇ ಮಾಡ್ಕೊಂತದೆ. ಅಂದ್ರೆ ಶ್ವಾಸ ಅನ್ನೋದು ಒಳಗಡೆ ಹೋಗಿ, ಆಳವಾದ ಒಳಗಡೆ ಹೋಗಿ ಮತ್ತೆ ಆಚೆ ಕಡೆ ಬರ್ತಾ ಇರ್ತದೆ. ಅದ್ ಕೆಲಸ ಅದು ಮಾಡ್ಕೊಂತದೆ. ನಾವು ನಿತ್ಯ ದೈನಂದಿನ ಜೀವನದಲ್ಲಿ ಏನ್ ಮಾಡ್ತೀವಿ, ಅಲ್ಲಿ ದೈನಂದಿನ ಜೀವನದಲ್ಲಿ ಎಷ್ಟೋ ಮನಸ್ಸಲ್ಲಿ ಗೊಂದಲದಿಂದ ಆ ಶ್ವಾಸ, ಆಳವಾದ ಶ್ವಾಸ ಹೋಗೋದೇ ಇಲ್ಲ, ಚಾನ್ಸೇ ಇಲ್ಲ, ಚಾನ್ಸ್ ಕೊಡಲ್ಲ. ಅದು ಒಳಗಡೆ ಹೋಗುವಾಗ ಬೆಚ್ಚಾಗತ್ತೆ, ಕೋಲ್ಡ್ ಆಗತ್ತೆ, ವಿಧ ವಿಧ ಅನುಭವಗಳು ಬರುತ್ತೆ. ಆದ್ರೆ ನೀವು ಗಮನಿಸಿ ಅಷ್ಟೇ. ಅದಕ್ಕೂ ಯಾವುದೇ ಗೊಂದಲ ಆಗೋದು, ಇನ್ನೊಂದು ಒಂಥರ ಬೇಜಾರಾಗೋದು, ಇನ್ನೊಂದು ಯಾವುದೂ ಇಟ್ಕೋಬಾರ್ದು. ಜಸ್ಟ್ ಗಮನಿಸಿ. ಅವಾಗ ನಿಮ್ಗೆ ಏನಾದ್ರೂ ಆತರ ಆದ್ರೆ ಸ್ವಲ್ಪ ಮತ್ತೆ ರಿಲ್ಯಾಕ್ಸ್ ಆಗಿ ಮತ್ತೆ ಶುರು ಮಾಡ್ಕೊಳ್ಳಿ. ಓಕೆ, ಮತ್ತೆ ಹೊರಗಡೆ ಸ್ವಲ್ಪ ವಿರಾಮ ಕೊಟ್ಟು ಮತ್ತೆ ಮಾಡ್ಕೊಳ್ಳಿ ಅಷ್ಟೇ. ಅವಾಗ ಏನು ಆಗಲ್ಲ ಸರ್, ಮಾಡುವಾಗ ನಾನೇ ಇರೋದೇ ಇಲ್ಲ ಅಂತ ಇಟ್ಕೊಳ್ಳಿ. ಆಮೇಲೆ ತುಂಬಾ ಕಾಲಿಂದ ಕಣ್ಣುಗುಳ್ಳೆ ಮೊದ್ಲುಗೊಂಡು ಎಲ್ಲ ಕೋಲ್ಡ್ ಆದಂಗ ಆಗ್ಬಿಡ್ತು. ಮತ್ತೆ ಮಲಗಿದಾಗ ಯಾರೋ ಪಕ್ಕ ಮಾತಾಡುತ್ತಾರ. ಅವಾಗ ಏನ್ ಮಾಡ್ತೀರಿ ಅಂದ್ರೆ ಒಂದು ಪ್ರಾಣಾಯಾಮ ಮಾಡಿ. ಯಾವುದು? ಸೂರ್ಯನಾಡಿ ಪ್ರಾಣಾಯಾಮ ಮಾಡಿ. ಈಗ ಎಡಗಡೆ ಮುಚ್ಚಿ, ಈ ಬಲಗಡೆ ಇದೆಲ್ಲ, ಬಲಗಡೆ ನೋಸಿಂದ ಈಗ ಆರಾಮ್ ಕೂತ್ಕೊಳ್ಳಿ. ಈಗ
ಈ ವಿಷ್ಣು ಮುದ್ರೆ ಇದೆಯಲ್ಲ, ವಿಷ್ಣು ಮುದ್ರ ಈಗ ಇಟ್ಕೊಳ್ಳಿ. ವಿಷ್ಣು ಮುದ್ರ ನೋಡಿ, ವಿಷ್ಣು ಮುದ್ರ ಈಗ ಇಟ್ಕೊಂಡು ಬಲಗಡೆ ನಿಧಾನವಾಗಿ ತಗೊಂಡು ನಿಧಾನವಾಗಿ ಅಂದ್ರೆ ಸೂರ್ಯನಾರಾಯಣ ಆಕ್ಟಿವೇಟ್ ಮಾಡಿ, ಸೂರ್ಯ ಆಕ್ಟಿವೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಈ ತರ ಈ ಸೂರ್ಯನಾರಾಯಣ ಆಕ್ಟಿವೇಟ್ ಮಾಡಿದ್ರೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗತ್ತೆ. ಕೋಲ್ಡ್ ಆಗಿದೆ ಓಕೆ, ಬಟ್ ದೇಹದಲ್ಲಿ ಉಷ್ಣತೆ ಮಾಡ್ಕೋಬೇಕಾದ್ರೆ ವಿಧ ವಿಧ ಪದ್ಧತಿಗಳಿದೆ. ಇಲ್ಲ ಅಂದ್ರೆ ಈ ಕಡೆ ಒಂದು ಬಾಲ್ ತರ ಒಂದು ಈ ಬಾಲ್ ಸಿಗತ್ತಲ್ಲ, ಈ ಲಾಫಿಂಗ್ ಬುದ್ಧ ಬಾಲ್ ಸಿಗತ್ತಲ್ಲ, ಈ ಕಡೆ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ತಾ ಹೋಗಿ, ಈ ತರ ಪ್ರೆಸ್ ಮಾಡ್ತಾ ಹೋಗಿ. ಇಲ್ಲ ಅಂದ್ರೆ ನಮ್ಮ ಪೂರ್ವಜರು ಮತ್ತೆ ಯೋಗಿಯಲ್ಲಿ ಏನ್ ಮಾಡ್ತಾ ಇದ್ರು, ಒಂದು ಸ್ಟಿಕ್ ಇರತ್ತೆ, ಒಂದು ಮರ ತರ, ಅದನ್ನ ಈಗ ಕೆಳಗಡೆ ಇಟ್ಕೊಂತಾರಲ್ಲ, ಆ ತರ ಪ್ರೆಸ್ ಮಾಡಿ, ಇಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿ, ದಂಡ, ಹೌದು, ಪ್ರೆಸ್ ಮಾಡಿ ಒಂದು 5, 6, 7 ಸಲ ಪ್ರೆಸ್ ಮಾಡಿ. ಅವಾಗ ಶ್ವಾಸ ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಗತ್ತೆ. ಅಂದ್ರೆ ಈ ಸೂರ್ಯನಾಡಿಯಲ್ಲಿ ಈ ಶ್ವಾಸ ಬರೋದು ಹೋಗೋದು ಮಾಡಿದ್ರೆ ಮತ್ತೆ ದೇಹ ಉಷ್ಣತೆ ಹೆಚ್ಚಾಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಹಲವಾರು ವಿಧಾನಗಳಿದೆ. ಮತ್ತೆ ಸೂರ್ಯ ಮುದ್ರ ಮಾಡ್ಕೊಳ್ಳಿ. ಸೂರ್ಯ ಮುದ್ರ ಅಂದ್ರೆ ಅಗ್ನಿ ಮುದ್ರ ಅಂತ ಹೇಳ್ತೀವಲ್ಲ, ಈ ತರ ಅಗ್ನಿ ಮುದ್ರ ಮಾಡಿ, ಅಗ್ನಿ ಮುದ್ರ ಮಾಡಿ. ಓಕೆ, ಮಾಡ್ಕೊಂಡ್ರೆ ದೇಹದಲ್ಲಿ ಸ್ವಲ್ಪ ಬೆಚ್ಚಗಾಗಿ ಒಂಥರ ಒಳಗಡೆ ಹೀಟು ಉತ್ಪನ್ನ ಆಗತ್ತೆ, ಸರೋಗತ್ತೆ. ಮತ್ತೆ ನಾನು ಧ್ಯಾನ ಕೂತ್ಕೊಂಡ ತಕ್ಷಣನೇ ಮುಖದ ತನಕ ಏನೋ ಸುತ್ತದಾಗ ಆಗುತ್ತೆ, ಉಸಿರುಗೆ ಬರಲ್ಲ ಸರ್, ತಕ್ಷಣ ಆಗ್ಬಿಡುತ್ತೆ, ಮುಖದಲ್ಲಿ ಏನೋ ಚಲನೆ ಆದಂಗ ಆಗುತ್ತೆ. ಅದೇನ್ ತೊಂದರೆ ಇಲ್ಲ, ಅದು ಶ್ವಾಸ ಗಮನಿಸ್ತಾ ಕುತ್ಕೊಳ್ಳಿ, ಏನು ಆಗಲ್ಲ. ಬಟ್ ಈ ಹೀಟು ಕೋಲ್ಡ್ ಇದೆಲ್ಲ ನಾವು ಸರಿಪಡಿಸ್ಕೋಬಹುದು. ಮುದ್ರಗಳಿದೆ, ಎಲ್ಲ ಇದೆ. ನಾವು ಎಲ್ಲ ಇಲ್ಲಿ ನಾವು ಈ ವೇದಿಕದಲ್ಲಿ ಮಾತ್ರ ಅವೆಲ್ಲ ಟೀಚ್ ಮಾಡಿದೀವಿ. ಓಕೆ, ಅಭಿನಂದನೆಗಳು ನಾಗಲಲಿತಾ ಮೇಡಮ್. ಉಗುರ್ಬೆಚ್ಚ ನೀರು ಕುಡಿ, ಉಗುರ್ಬೆಚ್ಚ ನೀರು ಕುಡಿ, ತೊಂದರೆ ಇಲ್ಲ. ಆತರ ಹೀಟ್ ಬಾಡಿ ಕೂಲ್ ಆದ್ರೆ ಹೀಟ್ ಮಾಡ್ಕೊಳಕ್ಕೆ ಸ್ವಲ್ಪ ಮಾಡಿ. ಓಕೆ, ಅಭಿನಂದನೆಗಳು ನಾಗಲಲಿತಾ ಮೇಡಮ್. ಇಲ್ಲಿ ಒಂದ್ ಸ್ವಲ್ಪ ಎಲ್ಲರೂ ಸ್ನೇಹಿತರೆ ಗಮನಿಸಿ, ನಮ್ಮ ಸುರನಾಗಾಂಬಿಕಾ ಮೇಡಮ್ ಅವರು ಸ್ಕೂಲ್ ಹೋಗೋರಿರೋದ್ರಿಂದ ನಾವು ಅವ್ರ ಪ್ರಶ್ನೆಗಳನ್ನ ಕೇಳಿ ಅವ್ರ ಸಲಹೆ ತಗೊಂಡು ಅವ್ರು ಕಳಿಸ್ಬೇಕಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಮಾತ್ರ ಇದ್ ಮಾಡಿ, ನಂತರದಲ್ಲಿ ನಾವು ಹೆಚ್ಚಿನ ವಿಷಯಗಳನ್ನ ಫೋನೇ ಮಾಡಿ ಕೇಳ್ಕೊಳ್ಳೋಣ ಅಂತ ಇದ್ದೆ, ಆದ್ರೂ ಗಾಬರಿ ಆಯ್ತು ರಾತ್ರಿ. ಕ್ಷಮಿಸಿ ನಾಗಲಲಿತಾ ಮೇಡಮ್, ನೀವಾಗ್ಲಿ ಯಾರಾದ್ರೂ ಆಗ್ಲಿ, ಈಗ ಕಂಟೆಂಟ್ ಇದೆ ಅಲ್ವಾ, ಕಂಟೆಂಟ್ ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ವಿಚಾರಗಳಿದ್ರೆ ಫಸ್ಟ್ ಹಂಚ್ಕೊಂಡ್ಬಿಡಿ. ಈಗ ನನ್ಗೆ ಗುಲಾಬ್ ಬರ್ತಾ ಇದೆ, ಮನೆಗೆ ಓಡ್ಬೇಕು, ಕೆಳಗಡೆ ಇಳಿಬೇಕು ನಾನು. ರೇವತಿ ಮೇಡಮ್, ರಾಜು ಬಿ ಅವರಿಗೆ ಅನ್ಮಿಟ್ ಕೊಟ್ಟಿದ್ದೆ ಸರ್ ನಾನು. ಇಲ್ಲ, ಅವರು ಮತ್ತೆ ಹ್ಯಾಂಡ್ ರೈಸ್ ಇಲ್ಲ. ರೇವತಿ ಮೇಡಮ್ ಮಾತಾಡಿ, ಬೇಗ ಮಾತಾಡಿ. ನಮಸ್ಕಾರ. ಸೊ ನಾನು ಒಂದು ಸುರನಾಗಾಂಬಿಕಾ ಮೇಡಮ್ದು ಇವತ್ತಿನ ಮಾಹಿತಿಯಲ್ಲಿ ಒಂದೇನು ತಿಳ್ಕೊಂಡೆ ಅಂದ್ರೆ, ನನ್ನ ಎಕ್ಸ್ಪೀರಿಯನ್ಸ್, ಮೇಡಮ್ ಹೇಳಿದ್ರು ನಾವು ಏನಾಗ್ಬೇಕು ಅಂತ ತಿಳ್ಕೊಂಡ್ಮೇಲೆ ನಮ್ಗೆ ಅಂತವ್ರದೇ ಒಂದು ಸಂಪರ್ಕ ಆಗುತ್ತೆ, ಅಂತದೇ ನಮ್ ಕಣ್ಣು ಮುಂದೆ ಬರುತ್ತೆ ಅಂತ. ಒಂದ್ ಸ್ಮಾಲ್ ಉದಾಹರಣೆ ಏನಂತಂದ್ರೆ, ನಾವಿರುವ ಈ ಲೇಔಟ್ ನಲ್ಲಿ ಸಾಕಷ್ಟು ಜನ ಇದ್ದಾರೆ, ವಾಕಿಂಗ್ ಹೋಗ್ತೇವೆ, ಮಾಡ್ತೇವೆ. ತುಂಬಾ 1 ವರ್ಷದಿಂದ ಯಾರು ಮಾತಾಡದವರು ಒಂದು ದಿನ ಸಡನ್ ಆಗಿ ನಮಸ್ತೆ ಮೇಡಮ್ ಜಿ ಅಂತ ಅಂದ್ರು. ಸೊ ನನಗೆ ಆಶ್ಚರ್ಯ ಇದೆ, ಯಾಕಂತಂದ್ರೆ ಅವ್ರ ಬಗ್ಗೆ ನಾವು ಏನ್ ಅನ್ಕೊಂಡಿದ್ವಿ ಅಂದ್ರೆ, ನಾವು ಗಂಡ ಹೆಂಡತಿ ಮಾತಾಡ್ಕೊಳ್ತಾ ಇದ್ವಿ, ಇವರು ಆರ್ಮಿ ಮ್ಯಾನ್ ಇರ್ಬೇಕು, ಯಾರ ಮುಖಾನು ನೋಡಲ್ಲ, ಯಾರ ಹತ್ರ ಮಾತಾಡಲ್ಲ ಅಂತ. ಈಗ ಸಡನ್ ಆಗಿ ಹೇಳಿದ್ರು. ಆಮೇಲೆ ಒಂದಿನ ನಮ್ಮ ಮನೆಯವ್ರ ಹತ್ರ ಹೇಳಿದ್ರಂತೆ, ಒಂದಿನ ನಿಮ್ ಮನೆಗ್ ಬರ್ಬೇಕು ಅಂತ. ಒಂದು ಸಾಯಂಕಾಲ ಇಬ್ರು ಬಂದ್ರು. ಆಕ್ಚುಲಿ ಬಂದಿದೆ ಯಾಕೆ ಅಂತಂದ್ರೆ, ಈಸ್ ಎ ಯೋಗ ಟೀಚರ್. ಅವರು ಸೆಂಟ್ರಲ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದು ರಿಟೈರ್ಡ್ ಆಗಿದ್ದಾರೆ. ಯೋಗ ಟೀಚರ್, ಮೆಡಿಟೇಷನ್ ಎಲ್ಲ ಮಾಡ್ತಾರೆ. ಅವರು ಉತ್ತರಾಖಂಡದವರು, ಡೆಹ್ರಾಡೂನ್ ಅವರು. ಸೊ ಅದಕ್ಕೆ ಅಂದ್ರಂತೆ ಅವರು, ಇಲ್ಲ ಹೀಗೀಗೆ ಆಯ್ತು ನಿಮಗೆ, ಅಂದ್ರೆ ನಮ್ಮ ಮನೆಯವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಿಮಗೆ ಯೋಗಕ್ಕೆ ಮನೆಗೆ ಕರೆದು ಕಳ್ಸೋಣ ಅಂತ ಹೇಳ್ಕೊಂಡು ಬಂದ್ವಿ ಅಂತ. ಅದು ಒಂದು ಎಕ್ಸ್ಪೀರಿಯನ್ಸ್ ಸಡನ್ ಆಗಿ. ಎರಡನೇನೇನಂದ್ರೆ, ನಿನ್ನೆ ಎಲ್ಲ ಮೊನ್ನೆ ಹೀಗೆ ವಾಕಿಂಗ್ ಮಾಡ್ತಾ ಇದ್ದಾಗ ಒಬ್ರು ಬೈಕಲ್ಲಿ ಬರ್ತಾ ಇದ್ರು, ನಿಲ್ಲಿಸ್ಬಿಟ್ಟು ನಮಸ್ತೆ ಎಲ್ಲ ಹೇಳಿದ್ರು. ಆಕ್ಚುಲಿ ಅವರು ಈ ಲೇಔಟ್ ಅಲ್ಲಿ ಸ್ವಲ್ಪ ಸೈಟ್ಸ್ ಎಲ್ಲ ಡೀಲ್ ಮಾಡೋದಕ್ಕಂತವ್ರು. ಅವರು ನಿಲ್ಲಿಸ್ಬಿಟ್ಟು ಕೇಳಿದ್ರು, ಏನು ಸ್ವಲ್ಪ ಲೇಟ್ ಆಗಿ ವಾಕ್ ಮಾಡ್ತಾ ಇದ್ದೀರಲ್ಲ, ಕತ್ಲೆ ಆಗಿದೆಯಲ್ಲ ಅಂತ ಹಿಂಗೆ ಮಾತಾಡ್ತಾ ಅವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್ ಆಕ್ಚುಲಿ ಆ ಧ್ಯಾನ, ಅವ್ರು ಆಕ್ಚುಲಿ ಒಂದು ದೇವಸ್ಥಾನದಲ್ಲಿ ಭಜನೆ ಎಲ್ಲ ಮಾಡ್ತಾರೆ ಎವ್ರಿ ಮಂಡೇಸ್. ಅವರು ಧ್ಯಾನ ಮತ್ತೆ ಸಾಕಷ್ಟು ಆಶ್ರಮಗಳ ಬಗ್ಗೆ ಎಲ್ಲೆಲ್ಲಿ ಏನಾಗ್ತದೆ ಅಂತ ಹೇಳಿದ್ರು. ಸೊ ಇದೀಗ ಮೇಡಮ್ ಹೇಳಿದಾಗ ನನಗೆ ಆಯ್ತು, ಹೌದು ಇಷ್ಟು ಟೈಮಿಂದ ನಮಗೆ ಈ ಒಂದು ಕನೆಕ್ಷನ್ ಇರಲಿಲ್ಲ. ಈಗ ಈ ಮಹಾತಾರ್ ಒಂದು ಫೌಂಡೇಶನ್ಗೆ ಸೇರಿ ನಾವು ಸಹ ಒಂದು ಧ್ಯಾನವನ್ನ ಮಾಡೋದು, ಜೊತೆಗೆ ಇಂಥ ಮಾಹಿತಿಯನ್ನು ನಾವು
ಪಡ್ಕೊಂಡಿದ್ದಾಗ ಇಂಥ ಜನರದೇ ಒಂದು ಸಂಪರ್ಕ ಆಗ್ತಾ ಇದೆ. ಇದು ನಿಜವಾಗ್ಲೂ ಖಂಡಿತವಾಗ್ಲೂ ನಂಬುವಂಥದ್ದು, ಜೊತೆಗೆ ಇದು ಸತ್ಯ ಸಹ ಹೇಳ್ತಕ್ಕಂಥ ಒಂದು ನನಗೆ ಶೇರ್ ಮಾಡ್ಕೊಳ್ಬೇಕಿತ್ತು. ಧನ್ಯವಾದಗಳು. ಸೂಪರ್ ಮೇಡಮ್, ಚೆನ್ನಾಗಿ ಗ್ರಹಿಸಿದಿರಿ ತಾವು. ಎಸ್ ಮೇಡಮ್, ಇಲ್ಲಿ ನಿಮ್ದೆಲ್ಲಾರ್ದು ಏನ್ ಅದೃಷ್ಟ ಅಂದ್ರೆ ಇವಾಗ ನಿಮ್ಗೆ ಇವೆಲ್ಲ ವಿಷಯಗಳು ಬೇಗ ಗೊತ್ತಾಗಿ ನೀವು ಸರಿಯಾದ ದಾರಿಯಲ್ಲಿ ಬರ್ತಾ ಇದ್ದೀರಿ. ಆದ್ರೆ ನಾನು ಇನ್ನೂ ಆಗತಾನೆ ಆಧ್ಯಾತ್ಮಿಕತೆಗೆ ಹೆಜ್ಜೆ ಇಟ್ಟಿದ್ದು, ಏನೂ ಗೊತ್ತಿಲ್ಲ. ಆದ್ರೆ ನನಗ್ ಬೇಕಾಗಿರೋದು ಇದು. ಪತ್ರಿಜಿಯವರಿಂದ ನಾನು ಇನ್ಸ್ಪೈರ್ ಆಗಿರೋದು ಆ ರೇಂಜ್ ಅಲ್ಲಿ. ಪತ್ರಿಜಿಯವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನಕ್ಕೆ ಎಷ್ಟು ಒಳ್ಳೇದಾಗ್ತಾ ಇದೆ. ನಾನು ಅದೇ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ನಡಿಬೇಕು. ಒಳ್ಳೆ ದಾರಿಯಲ್ಲಿ ನಡಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಇದು ಏನು ಇದೇನು ಅನ್ನುವಂಥದ್ದು ಎಷ್ಟು ಅಷ್ಟೇ ಗೊತ್ತಿದ್ದಿದೆ. ಅದ್ ಬಿಟ್ರೆ ಇನ್ನೇನು ಹೆಚ್ಚಿನ ಇನ್ಫಾರ್ಮೇಶನ್ ಗೊತ್ತೇ ಇಲ್ಲ. ತೀರಾ ಅಮಾಯಕತ್ವದ ಸ್ಥಿತಿ. ಈ ಅಂತ ಸ್ಥಿತಿಯಲ್ಲಿ ಇಂಥ ತೀವ್ರವಾದ ಹೋರಾಟ ನನ್ನ ಜೀವನದಲ್ಲಿ ನಡೆದಿರೋದು. ಅದು ಹೋರಾಟ ಅನ್ನೋದಕ್ಕಿಂತಲೂ ಅದ್ಭುತವಾದಂತ ಶಿಕ್ಷಣ, ಟ್ರೈನಿಂಗ್ ಸೆಷನ್. ಆಸ್ಟ್ರಲ್ ಲೆವೆಲ್ ಅಲ್ಲೇನೆ ಒಂದು ರೇಂಜ್ ಅಲ್ಲಿ ಟ್ರೈನಿಂಗ್ ಕೊಟ್ಟು ಆಮೇಲಿಂದ ಎಲ್ಲಾರ ಕಣ್ಗೂ ಕಾಣಿಸೋಂಗೆ ರಂಗಕ್ಕೆ ನನ್ನನ್ನ ಇಳಿಸಿರೋದು. ಇದು ನನಗೆ ಅರ್ಥ ಆಗಿರೋದು ಮಾಸ್ಟರ್ಸ್. ಹಾಗಾಗಿ ಗ್ರಹಿಸೋಣ. ನಮ್ಮ ಹತ್ರಕ್ಕೆ ಏನೇ ಬಂದ್ರೂ ಕೂಡ ಅದನ್ನ ವಿಶ್ಲೇಷಣೆ ಮಾಡೋಣ, ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಆಮೇಲಿಂದ ಹೆಜ್ಜೆ ಇಡೋಣ. ಬ್ಲೈಂಡ್ ಆಗಿ ಹೆಜ್ಜೆ ಹಾಕೋದ್ ಬೇಡ. ಎಸ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ಧನ್ಯವಾದಗಳು. ಎಸ್ ಮೇಡಮ್ ನಮಸ್ತೆ. ನಮಸ್ತೆ ಗುರೂಜಿ. ಮೇಡಮ್, ನಿಮ್ ಬಗ್ಗೆ ಏನ್ ಹೇಳ್ಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ವೆರಿ ಪವರ್ಫುಲ್ ಮಾಸ್ಟರ್ಸ್ ನೀವು. ಯಾಕೆಂದ್ರೆ ನಿಮ್ಮನ್ನ ಈಗ ಆನ್ಲೈನ್ ಅಲ್ಲೂ ಕೂಡ ನೋಡ್ತಾ ಇದೀವಿ, ಕೇಳ್ತಾ ಇದೀವಿ. ಲೈವ್ ಅಲ್ಲೂ ಕೂಡ ನಿಮ್ಮ ಒಂದು ಏನಂತಾರೆ, ನಿಮ್ ಜೊತೆ ಮಾತಾಡಿದಾಗ ನೋಡಿದಾಗ ಅಲ್ಲೂ ಕೂಡ ಗೊತ್ತಾಯ್ತು ನೀವು ಯಾವ ತರ ಏನು ಅನ್ಬಿಟ್ಟು. ನಿಮ್ಮಿಂದ ನಾನೇನ್ ಕಲ್ತಿದ್ದೀನಿ ಅಂದ್ರೆ, ಪ್ರತಿಯೊಬ್ಬರಿಂದನೂ ನಾವು ಒಂದೊಂದು ಕಲಿತಾ ಇರ್ತೀವಿ. ಮೇಡಮ್ ಇಂದ ನಾನ್ ಕಲ್ತಿರೋದು ಇವತ್ತಿಗೆ ಈಗ್ಲೇ ಸಂಕಲ್ಪ ಮಾಡಿರೋದೇನು ಅಂದ್ರೆ, ನೆಗ್ಲಿಜಿಯನ್ಸಿ ಅಂತ ಏನ್ ಹೇಳ್ತಾರೆ ಆ ಪದ ಇವತ್ತೇ ರಿಮೂವ್ ಮಾಡ್ಬೇಕು. ಏನೇ ನಾವೆಷ್ಟೇ ಸಾಧನೆ ಮಾಡಕ್ ಹೊರಟ್ರು ಒಂದೊಂದೇನಾದ್ರೂ ಅಡ್ಡಿ ಆತಂಕಗಳು ಬರ್ತಾ ಇರುತ್ತೆ. ಅದೆಲ್ಲ ನನ್ಗಲ್ಲ, ಅದೆಲ್ಲ ಒಂದ್ ಪರೀಕ್ಷೆ ಮಾಡೋದಕ್ಕೆ, ನನ್ನನ್ನ ನಾನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೇ ನಾನು ಮಾತಾಡ್ತೀನಿ, ಯಾಕೆಂದ್ರೆ ಸಮಯ ಆಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಅಶ್ವಿನಿ. ಥ್ಯಾಂಕ್ ಯು ಬಂಗಾರು. ಬಾಯ್. ಸೊ ಎಲ್ಲರೂ ಲೈಕ್ ಕೊಡಿ, ಎಲ್ಲರೂ ಕಾಮೆಂಟ್ಸ್ ಕೊಡಿ. ನಾಳೆ ನೆಕ್ಸ್ಟ್ ಸೆಷನ್ ಬರುವಾಗ ಮೇಡಮ್ಗೆ ಇದು ಅಪ್ಡೇಟ್ ಮಾಡಬೇಕು, ಎಷ್ಟು ಲೈಕ್ಸ್ ಬಂದೆ, ಎಷ್ಟು ಕಾಮೆಂಟ್ಸ್ ಬಂದೆ. ಕೊನೆಯದಾಗಿ ಹೇಮಾ ಪಾರ್ಕರ್ ಅವರೊಬ್ಬರಿಗೆ ಅವಕಾಶ ಇದೆ. ಕೊನೆಯ ಪ್ರಶ್ನೆ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಮೇಡಮ್, ಎಷ್ಟು ಅನುಭವಸ್ಥರು ನೀವು ಅನ್ನೋದು ನನಗೆ ಗೊತ್ತಾಗ್ತಿದೆ. ಯಮ, ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ನೀವು ಆಗ್ಲೇ ಹಂತವಾಗಿ ಧ್ಯಾನದವರೆಗೂ ಹೋಗಿ ಅದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಾಧನೆ ಮಾಡಿ ನಮಗದನ್ನ ದಿನ ಸ್ವಲ್ಪ ಏನೂ ಗೊತ್ತಿಲ್ಲ, ಮಂದ ಬುದ್ಧಿ ಗೊತ್ತು, ಇವಾಗ ಬಂದು ಕೂತಿರೋದು, ನಮ್ಮನ್ನ ಎಷ್ಟು ಚೆನ್ನಾಗಿ ಎಲ್ಲ ಹೇಳ್ತೀರಾ. ತುಂಬಾನೇ ಖುಷಿ ಆಗತ್ತೆ. ಇನ್ನು ತುಂಬಾ ಹೇಳಕ್ಕಿದೆ. ಇನ್ನು ಈ ಅಸೋಸಿಯೇಷನ್ ಅಲ್ಲಿ ಬಂದ ಮೇಲೆ ನಿಮ್ಮೆಲ್ಲರ ಸಂಘದಿಂದ ಒಂದೆರಡು ಮಾತು ಹೊರಗ್ ಬರ್ತಿದೆ. ಮೋಸ್ಟ್ಲಿ ಇನ್ನೂ ಚೆನ್ನಾಗೆಲ್ಲ ಅರ್ಥಕೋತೀನಿ ಇದನ್ನ. ಆಮೇಲೆ ಒಂದು ಪ್ರಶ್ನೆ, ಎಷ್ಟು ಚೆನ್ನಾಗಿ ಹೇಳ್ತೀರಾ ಅಂದ್ರೆ, ನಾವು ಈ ದಾರಿಯಲ್ಲಿ ಹೋಗ್ಬೇಕು, ನಾವು ಈ ತರ ಕಲಿಬೇಕು, ಸಾಧನೆ ಮಾಡ್ಬೇಕು, ಸೇವಾ ಮಾಡ್ಬೇಕು ಅಂತ ಮನಸ್ಸು ಸ್ಥಿರವಾಗ್ತಾ ಇದೆ. ಮತ್ತೆ ಈ ಒಂದು ತಿಂಗಳಲ್ಲಿ ನಾನು ನಿಮ್ಮ ಲೆಕ್ಚರ್ ತುಂಬಾನೇ ಕೇಳಿದೀನಿ. ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಬಂದಿರೋವಂಥದ್ದು, ಇನ್ನು ಯೂಟ್ಯೂಬ್ ವಿಡಿಯೋಸ್ ನೋಡಕ್ ಆಗ್ತಿಲ್ಲ. ಆದ್ರೆ ಅದ್ ನೋಡ್ದ ಹಾಗೆ ದಿನ ನಾನು ಆಗ್ಬೇಕು. ಮನಸ್ಸು ಒಂದೇ ತಿಂಗಳಲ್ಲಿ, ನಾನು 1ನೇ ತಾರೀಕು ಶುರು ಮಾಡಿದ್ದು, ಲಾಸ್ಟ್ ಜನವರಿ, ಅವತ್ತಿಂದ ಇವತ್ತರೆಗೂ ಸಿಟ್ಟು ಬರ್ತಾ ಇದೆ. ಆದ್ರೆ ಇವಾಗ ಮೊದ್ಲೆಲ್ಲ ಸಿಟ್ಟು ಬಂದ್ಬಿಡೋದು, ಅದ್ರ ಜೊತೆ ನಾನು ಭಾಗಿಯಾಗ್ಬಿಡ್ತಿದ್ದೆ, ನಾನೇ ಸಿಟ್ಟಾಗ್ಬಿಡ್ತಿದ್ದೆ. ಈಗ ಸಿಟ್ಟಿಗೆ ಅವಕಾಶ ಇಲ್ಲ. ಸಿಟ್ಟು ಬರ್ತಾ ಇದೆ, ಗೊತ್ತಾಗ್ತಾ ಇದೆ, ನಾನು ಅದನ್ನ ಮಾಡೋದನ್ನ ನಿಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ಧ್ಯಾನದಿಂದ ಇರ್ಬೋದು. ಯಾಕಂದ್ರೆ ಧ್ಯಾನದಿಂದ ನನ್ಗೆ ಏನಾದ್ರೂ ಸಡನ್ ಆಗಿ ರಿಯಾಕ್ಷನ್ ಮಾಡಕ್ಕೆ ಆಗ್ತಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ ತಡೆದು ಅದು ಯಾಕಾಗ್ತಿದೆ ಅನ್ನೋದನ್ನ ಗಮನಿಸಕ್ಕಾಗ್ತಾ ಇದೆ. ಅದು ನನ್ನಲ್ಲಾದಂತ 1 ತಿಂಗಳಿನ ಬದಲಾವಣೆ. ಕೇಳೋಣ, ಇನ್ನು ಕೇಳೋಣ. ಇದು ಸಡನ್ ಆಗಿ ಬಂದು ಹೋಗೋದಲ್ಲ. ಯಾಕಂದ್ರೆ ಬಂದು ಹೋಗೋದಾಗಿದ್ರೆ 2 ದಿನ ಅಟೆಂಡ್ ಮಾಡಿ 3ನೇ ದಿನ ಬಿಟ್ಟು ಬಿಡ್ತಾ ಇದ್ದೆ. ಆದ್ರೆ ಅದು ಹಾಗಾಗ್ಲಿಲ್ಲ. ಓಹೋ, ನನ್ನ ಸರಿಯಾದ ದಾರಿ ಇದೆ ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿಮ್ಮ ಎಲ್ಲ ಅನುಭವಗಳು, ರಂಗನಾಥ್ ಸರ್ ಮತ್ತೆ ನಮ್ಗೆ ಏನು ಗೊತ್ತಿಲ್ಲ, ಆದ್ರೆ ಅವ್ರು ಏನ್ ಮಾಡ್ತಾರೆ, ನಮ್ಗೇನು ಗೊತ್ತಿಲ್ಲ ಅಂತ ನೋಡಲ್ಲ, ನಮ್ಮನ್ನ
ನಿಧಾನಕ್ಕೆ ಒಂದೊಂದು ಹಂತವಾಗಿ ಕರ್ಕೊಂಡು ಹೋಗ್ತಾರೆ ಅವರು ಕೂಡ. ನಮ್ಗೆ ಗೊತ್ತಿದೆ ಗೊತ್ತಿಲ್ಲ ಅಂತನೂ ಕೇಳೋದಿಲ್ಲ. ಯಾವುದೇ ತರದ ಜಡ್ಜ್ಮೆಂಟ್ ಇರಲ್ಲ ಅಲ್ಲಿ. ಅವ್ರು ಏನ್ ಮಾಡ್ತಾರೆ, ನಿಧಾನಕ್ಕೆ ನಾವೂನು ಅವ್ರ ಜೊತೆ ಒಂದಾಗಿ ಸಮೂಹದಲ್ಲಿ ಹೋಗೋ ಒಂದು ಮಾರ್ಗನ್ನ ರಂಗನಾಥ್ ಸರ್ ಇರ್ಬೋದು, ನಾಗರಾಜ್ ಗುರುಗಳು ಇರ್ಬೋದು, ಇದನ್ ಮಾಡ್ತಾರೆ ಅಂತ ನನ್ಗನ್ನಿಸ್ತು. ನನ್ಗಂತೂ ತುಂಬಾನೇ ತೃಪ್ತಿ ಇದೆ. ಮತ್ತೆ ನಿಮ್ಮೆಲ್ರ ಜೊತೆ ಸಾಧನೆಯಿಂದ ನನ್ನ ಸಾಧನೆ ಬೇಗ ಆಗಬಹುದು ಅನ್ನೋ ಒಂದು ಆಸೆ ಇದೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿ ಒನ್. ಇಲ್ಲಿ ಮೇಡಮ್ ಮಹಾವತಾರ್ ಫೌಂಡೇಶನ್ ಬಗ್ಗೆ, ರಂಗನಾಥ್ ಸರ್ ಬಗ್ಗೆ ಒಂದ್ ವಿಷಯ ಹೇಳ್ತೀನಿ ನೋಡ್ರಿ. ಈಗ ಒಬ್ರು ಅವರು ನಾಗಲಲಿತಾ ಮೇಡಮ್ ಒಂದ್ ಪ್ರಶ್ನೆ ಕೇಳಿದ್ರಲ್ಲ, ನನ್ಗೆ ಈ ರೀತಿ ಚಳಿ ಆಗ್ತಾ ಇದೆ, ತುಂಬಾ ಕೋಲ್ಡ್ ಆಗ್ತಾ ಇದೆ ಅಂತ ಅವ್ರು ಹೇಳಿದಾಗ, ರಂಗನಾಥ್ ಸರ್ ಅವರು ಏನಿದೆ ಒಂದು ಪರಿಪೂರ್ಣವಾಗಿರುವಂತ ವಿಷಯ ಸಿಗೋದಿಕ್ಕೆ ಏನೆಲ್ಲ ದಾರಿ ಇದೆ, ಆ ಎಲ್ಲಾ ದಾರಿಗಳಲ್ಲಿ ಎಷ್ಟು ಚೆನ್ನಾಗಿ ಈ ಒಂದು ಟ್ರ್ಯಾಕ್ ಅನ್ನ ಕನೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ. ನಾವು ಧ್ಯಾನ ಸಾಧನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಶರೀರ ತುಂಬಾ ಥಂಡಿ ಆಗುವಂತ ಒಂದು ಅನುಭವ ಆಗತ್ತೆ, ತುಂಬಾ ಬಿಸಿ ಆಗುವಂತ ಅನುಭವ ಆಗತ್ತೆ, ತುಂಬಾ ತೂಕ ಆಗುವಂತ ಅನುಭವ ಆಗತ್ತೆ, ಹಗುರ ಆಗುವಂತ ಅನುಭವ ಆಗತ್ತೆ, ಭಯಂಕರವಾಗಿ ಇರ್ಚಿಂಗ್ ನೆವೆಗಳು ಬರುತ್ತೆ, ಚುಚ್ಚದಂಗಾಗತ್ತೆ, ನೋವುಗಳಾಗತ್ತೆ, ಇಂಥದ್ದು ವಿಚಿತ್ರವಾಗಿರ್ತಕ್ಕಂಥ ಅನುಭವಗಳಾಗ್ತಾ ಇರತ್ತೆ. ಅಂದ್ರೆ ಧ್ಯಾನದಲ್ಲಿ ಅನುಭವಗಳು ಈ ರೀತಿ ಆಗತ್ತೆ ಅನ್ನುವಂಥದ್ದನ್ನ ಹೇಳುವಂಥದ್ದು ಅಲ್ಲಿ ಇರೋದ್ರ ಜೊತೆಗೆ, ಅದಕ್ಕೆ ಭೌತಿಕವಾಗಿ ನಾವು ತಕ್ಷಣ ನಮ್ ಸರಿ ಹೋಗ್ಬೇಕು ಅಂತ ಅಂದಾಗ ಏನ್ ಮಾಡ್ಕೋಬೇಕು ಅನ್ನುವಂಥ ಪರಿಹಾರಾತ್ಮಕವಾಗಿರ್ತಕ್ಕಂಥ, ಚಿಕಿತ್ಸಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನೂ ಕೂಡ ತಿಳಿಸ್ತಾ ಇದ್ದಾರೆ. ನನ್ಗೆ ಯಾಕೆ ಮಹಾವತಾರ್ ಫೌಂಡೇಶನ್ ನನ್ಗೆ ಪ್ರಾರಂಭದಲ್ಲಿ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ರು ಕೂಡ ಮತ್ತೆ ಆಮೇಲೆ ನನ್ಗೆ ಯಾಕೆ ಕನೆಕ್ಟ್ ಆಯ್ತು ಅಂತಂದ್ರೆ, ಅಲ್ಲಿ ಇದು ಇದೆ ಅದು ಇದೆ, ಯಾರು ಯಾವ್ದನ್ ಬೇಕಾದ್ರೂ ಹಿಡ್ಕೋಬಹುದು. ನನಗೆ ಧ್ಯಾನನೇ ಸಾಕು, ನಂಗೆ ಧ್ಯಾನದಲ್ಲೇ ಎಲ್ಲ ವಾಸಿ ಆಗ್ಬೇಕು ಅನ್ನೋಂಥ ಸ್ಥಿತಿಯಲ್ಲಿ ನಾನಿದ್ದೀನಿ. ಅವ್ರು ಹೇಳುವಂಥದ್ದನ್ನ ಕೇಳಿಸ್ಕೊಳ್ತೀನಿ, ಅದನ್ನ ಆಚರಣೆ ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಕೆಲವ್ರಿಗೆ ಧ್ಯಾನ ಮಾಡ್ತಾ ಇದನ್ನು ಆಚರಣೆ ಮಾಡೋಣ ಬಿಡು ಅಂತ ಅನ್ಸಿದ್ರೆ ಎರಡನ್ನೂ ಕೂಡ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುವಂತದ್ದು. ಅಂದ್ರೆ ಒಂದು ಕಂಪ್ಲೀಟ್ನೆಸ್ ಅನ್ನೋದಕ್ಕೆ ಮಹಾವತಾರ್ ಫೌಂಡೇಶನ್ ಅಲ್ಲಿ ಇರುವಂತ ಒಂದು ದಾರಿ. ಅದಕ್ಕೆ ಇದು ನನಗೆ ತುಂಬಾ ಇಷ್ಟ ಆಗಿರುವಂತದ್ದು. ಈ ವಿಷಯನ ಈ ಸಂದರ್ಭದಲ್ಲಿ ಹೇಳ್ಬೇಕು ಅನ್ನಿಸ್ತು, ಹಾಗಾಗಿ ಈ ವಿಷಯನ ಎಲ್ಲರ ಜೊತೆ ಹಂಚ್ಕೊಂಡೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಂಡರ್ಫುಲ್ ಸರ್ವಿಸ್ ಯು ಆರ್ ಡೂಯಿಂಗ್. ಇದು ಸೂಪರ್ ಮಾರ್ಕೆಟ್ ಮೇಡಮ್, ಸೂಪರ್ ಮಾರ್ಕೆಟ್ ಇದು, ಎಲ್ಲ ಸಿಗತ್ತೆ. ಎಸ್, ಹೌದು. 100% ಗುರುಜಿ ಒಂದ್ ನಿಮಿಷ ಅನೌನ್ಸ್ಮೆಂಟ್ ಒಂದು. ಮಾಸ್ಟರ್ಸ್ ಈಗಾಗ್ಲೇ ಈಗ ಕೇಳಿದ್ರಿಲ್ಲ, ಸುರನಾಗಂಬಿಕಾ ಮೇಡಮ್ ಅವರು ಎಷ್ಟು ಅದ್ಭುತವಾಗಿ ಕ್ಲಾಸ್ ಕೊಡ್ತಾ ಇದ್ದಾರೆ. ಎಲ್ಲರನ್ನು ಕೂಡ, ಎಲ್ಲಾ ಮಾಸ್ಟರ್ಸ್ ಕೂಡ ಅವರ ಒಂದು ಅನಿಸಿಕೆಗಳನ್ನ ಹೇಳೋ ಹೊರಟಿದೀವಿ. ಹಾಗಾಗಿ ನಮ್ಮ ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನೆಲ್ ನ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಗೆ ಮೊದಲೇ ಬಂದು ಈ ವಿಡಿಯೋ ತಲುಪುತ್ತೆ. ಹಾಗೆ ನಾಳಿಕ್ ನೋಡೋದಾದ್ರೆ ನಮ್ಮ ಮೇಡಮ್ಗೆ ಈಗ 60 ಮಾಸ್ಟರ್ಸ್ ಇದೀವಿ, 60 ಮಾಸ್ಟರ್ಸ್ ಕೂಡ ಲೈಕ್ಸ್ ಇರುತ್ತೆ, ಮತ್ತೆ 60 ಕಮೆಂಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಇನ್ನೊಂದು, ಕಮೆಂಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಸಮಯ ಆಗುತ್ತೆ, ಬರೋದಿಲ್ಲ ಅನ್ನೋಂತಹ ಒಂದು ಪರಿಸ್ಥಿತಿ ಇದ್ದಾಗ ಅಲ್ಲಿ ಮೈಕ್ ಸಿಂಬಲ್ ಇರುತ್ತೆ. ಮೈಕ್ ಸಿಂಬಲ್ ನ ಟಚ್ ಮಾಡಿದ್ರೆ ನಾವು ಏನು ಆ ಕಮೆಂಟ್ ಕೊಡ್ಬೇಕು ಅಂತ ಹೇಳ್ತಾ ಹೋದ್ರೆ ಅದು ಅಲ್ಲಿ ರಿಸೀವ್ ಆಗ್ತಾ ಇರುತ್ತೆ. ಹಾಗಾಗಿ ಮೈಕ್ ಸಿಂಬಲ್ ಒತ್ತು ನಾವು ಕಮೆಂಟ್ ಕೂಡ ಕೊಡ್ಬೋದು ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುರನಾಗಂಬಿಕಾ ಮೇಡಮ್ ಇವತ್ತು ಬಂದು ತಮ್ಮ ಜ್ಞಾನವನ್ನ ದಾರಿ ಎರೆದಕ್ಕಾಗಿ ಮತ್ತೊಮ್ಮೆ ಎಲ್ಲರ ಪರವಾಗಿ, ಮಹಾವತಾರ್ ಫೌಂಡೇಶನ್ ಪರವಾಗಿ ತಮಗೆ ಅನಂತ ಕೋಟಿ ನಮನಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.